ಉಡುಪಿಯ ಎಂಡ್ ಟೈಮ್ ಮಿನಿಸ್ಟ್ರಿಯ ಹಿರಿಯ ಸಭಾಪಾಲಕರಾದ ಪಾಸ್ಟರ್ ಪ್ರವೀಣ್ ರವರು ಮುಂದೆ ಬಂದು ಪ್ರಾರ್ಥಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾದಂಥ ನಮ್ಮ ಪ್ರೀತಿಯುಳ್ಳ ಪರಲೋಕದ ತಂದೆ, ನಮ್ಮ ಜೀವನದಲ್ಲಿ ನೀನು ಅನುಗ್ರಹಿಸಿರುವ ಮತ್ತೊಂದು ಮಹೋನ್ನತವಾದ ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ದಾಸನ ಮೂಲಕ ಸ್ವಾಮಿ ನೀನು ಮಾತನಾಡಿರುವಂಥ ನಿನ್ನ ಅದ್ಭುತವಾದ ಸಂದೇಶಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ನಮ್ಮನ್ನೆಲ್ಲರನ್ನು ನೀನು ಮಹಿಮಾ ಪದವಿಗೆ ಸೇರಿಸಿದ ಅದ್ಭುತನಾದ ದೇವರಾಗಿದೆ. ಕರ್ತನೆ, ಇದು ಕೇವಲ ನಿನ್ನ ಪ್ರೀತಿ ನಮ್ಮ ಮೇಲಿರುವಂಥದ್ದಾಗಿದೆ ಸ್ವಾಮಿ. ನಿನ್ನ ಮೂಲಕ ಪ್ರೀತಿಸಲ್ಪಡುವ ನಾವು ಎಷ್ಟು ಭಾಗ್ಯವಂತರ ಸ್ವಾಮಿ. ನಿನ್ನ ಪ್ರೀತಿಯಲ್ಲಿರುವಂಥ ನಾವು ಎಷ್ಟು ಧನ್ಯರಾಗಿದ್ದೇವೆ ಕರ್ತನೆ. ನಿಮಗೆ ಸ್ತೋತ್ರವಾಗಲಿ ಕರ್ತನೆ. ನಿನ್ನ ರಾಜ್ಯವನ್ನು ನಿನ್ನ ಸೇವೆಯನ್ನು ಪ್ರೀತಿಸಿ ಅವರ ಹೃದಯಾಳದಿಂದ ಅರ್ಪಿಸಿರುವಂಥ ಈ ಕಾಣಿಕೆಗಳನ್ನು ನೀನು ನೋಡಿದ ದೇವರಾಗಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಅವರ ಜೀವಿತಗಳ ಮೇಲೆ ನೀನು ಪರಲೋಕದ ಆಶೀರ್ವಾದಗಳನ್ನು ಸುರಿಸಿದ್ದಕ್ಕಾಗಿ ನಾನು ನಿಮಗೆ ಸ್ತೋತ್ರವನ್ನು ಮಾಡ್ತೇವೆ ಕರ್ತನೆ. ಈ ಕೂಟಗಳನ್ನು ಏರ್ಪಾಡು ಮಾಡುವಂತೆ ಪಾಸ್ಟರ್ ಸುನೀಲ್ ಅವರಲ್ಲಿ ನೀನು ಮಾಡಿದಂಥ ಅದ್ಭುತವಾದ ಕೆಲಸಕ್ಕಾಗಿ ಸ್ತೋತ್ರ ಸ್ವಾಮಿ. ಮತ್ತು ಇನ್ನೊಂದು ಸೆಕ್ಷನ್ನಲ್ಲಿ ನಾವು ಹೋಗ್ತಿರುವಾಗ ಕರ್ತನೆ, ಪಾಸ್ಟರ್ ಕರ್ತನೆ ಸ್ವಾಮಿ ಸರ್ಪ್ರೈಸ್ ಅವರನ್ನು ಕರ್ತನೆ ನಾವು ನಿನ್ನ ಕೈಗೊಪ್ಪಿಸಿಕೊಡ್ತೇವೆ ಕರ್ತನೆ ಸ್ವಾಮಿ. ಬರಬೇಕಾದ ಮಾತುಗಳು ನೀನು ಕೊಡು ಸ್ವಾಮಿ. ಸುವಾರ್ಥ ಸತ್ಯಾರ್ಥವು ಹೊರಗಡೆ ಬರಲಿ ಸ್ವಾಮಿ. ಕರ್ತನೆ, ಪ್ರತಿಯೊಬ್ಬನು ಕ್ರಿಸ್ತನ ಬಳಿಗೆ ಬರುವಂತೆ, ಪ್ರತಿಯೊಬ್ಬರ ಹತ್ರ ಸ್ವಾಮಿ ದೇವರ ಸಂಗಡ ಸಂಬಂಧವಿದೆನ ಸ್ಥಾಪಿಸಲ್ಪಡುವಂತೆ ಸಹಾಯ ಮಾಡು. ಪರಲೋಕವನ್ನು ಭೂಲೋಕವನ್ನು ಒಂದು ಮಾಡಲು ಬಂದಿರುವ ನಮ್ಮ ತಂದೆ, ಒಂದು ಮಾಡಲು ಕರ್ತನೆ ನೀನು ಮಗನನ್ನು ಕಳಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅದು ಈ ದಿನ ನೆರವೇರ್ತಿದ್ದಕ್ಕಾಗಿ ನಾವು ವಂದನೆ ತಿಳಿಸ್ತೇನೆ ಕರ್ತನೆ. ಪಾಸ್ಟರ್ ಸರ್ಪ್ರೈಸ್ ಅವರನ್ನು ಕೈಗೊಪ್ಪಿಸಿಕೊಡ್ತಾ ಮುಂದಿರುವಂಥ ಅದ್ಭುತವಾದ ನಿನ್ನ ಮಾತುಗಳಿಗಾಗಿ ನಾವು ವಂದನೆ ತಿಳಿಸ್ತಾ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ನಾವು ಅಮೂಲ್ಯವಾದ ಸಮಯದೆಡೆಗೆ ಬರುತ್ತಾ ಇದ್ದೇವೆ. ಪ್ರಿಯ ದೇವರ ಮಕ್ಕಳೇ, ನಾವೆಲ್ಲರೂ ಕಾತುರದಿಂದ ಕಾಯುತ್ತಿದ್ದೇವೆ. ಈ ವೇಳೆಯಲ್ಲಿ ವಿಶೇಷವಾಗಿ ನಮ್ಮ ಈ ಮೊದಲನೇ ಸೆಷನ್ನಲ್ಲಿ ಜೀವುಳ್ಳ ದೇವರ ವಾಕ್ಯವನ್ನು ಹಂಚಿಕೊಂಡು ನಮ್ಮನ್ನು ಆತ್ಮಿಕವಾಗಿ ಬಲಪಡಿಸುವುದಕ್ಕೋಸ್ಕರ ಬೇಥೆಲ್ ಎಜಿ ಬೆಂಗಳೂರು ಸಭೆಯ ಇಂಗ್ಲಿಷ್ ಸಭೆಯ ಸಭಾಪಾಲಕರಾದ ರೆವರೆಂಡ್ ಜಾನ್ಸನ್ ವರ್ಗೀಸ್ರವರು ಮುಂದೆ ಬಂದು ದೇವರ ವಾಕ್ಯವನ್ನು ಹಂಚಿಕೊಳ್ತಾರೆ. ಪಾಸ್ಟರ್ ಸ್ಟೀಫನ್ ಮಂತ್ರವರು ಅವರಿಗೆ ಭಾಷಾಂತರವನ್ನು ಮಾಡಲಿದ್ದಾರೆ. ನಾವು ಕರಗಳನ್ನು ತಟ್ಟುತ್ತಾ ರೆವರೆಂಡ್ ಜಾನ್ಸನ್ ವರ್ಗೀಸ್ರವ್ರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. Such a joy to be with all of you this beautiful day. ಈ ದಿನದಲ್ಲಿ ನಿಮ್ಮೆಲ್ಲರೊಂದಿಗಿರುವುದು ಬಹಳ ಸಂತೋಷಕರವಾದ ವಿಷಯ. My respects to the honorable dignitaries from different aspects of life. ಜೀವಿತದ ಅನೇಕ ವಲಯಗಳಿಂದ ಬಂದಿರುವಂತಹ ಗಣ್ಯ ಅತಿಥಿಗಳನ್ನು ನಾನು ಇಲ್ಲಿ ವಂದಿಸಲು ಬಯಸ್ತೇನೆ. Respected pastors from various churches. ವಿವಿಧ ಸಭೆಗಳಿಂದ ಬಂದಿರುವಂತಹ ಎಲ್ಲ ಮಾನ್ಯ ಸಭಾಪಾಲಕರುಗಳು. And all of us, brothers and sisters. ಮತ್ತು ಎಲ್ಲ ಸಹೋದರ ಸಹೋದರಿಯರು in Christ Jesus. ಕ್ರಿಸ್ತನಲ್ಲಿ. What a joy to be with you, Pastor Sunil. What the Lord has done in your life and through your life is simply tick. ಪಾಸ್ಟರ್ ಸುನಿಲ್ ಅವರ ನಿಮ್ಮ ಮಧ್ಯದಲ್ಲಿರುವುದು ಬಹಳ ಸುಂದರವಾದ, ನಿಮ್ಮ ಮೂಲಕ ನಿಮ್ಮ ಜೀವಿತದ ಮೂಲಕ ದೇವರು ಮಾಡ್ತಿರೋದು ನಿಜವಾಗಲೂ ಅತಿಶಯವಾಗಿದೆ. We really thank God for you. ನಿಮಗೋಸ್ಕರ ನಿಜವಾಗಿ ನಾವು ದೇವರಿಗೆ ವಂದನೆ ಸಲ್ಲಿಸ್ತೇವೆ. And for all that God is doing through his life. ಅವರ ಮೂಲಕ ದೇವರು ಮಾಡ್ತಿರೋ ಎಲ್ಲ ಕಾರ್ಯಗಳಿಗಾಗಿಯೂ ಸಹ. When I asked him, why are you doing this meeting? ನಾನು ಅವ್ರನ್ನ ಕೇಳಿದೆ, ನೀವು ಯಾಕೆ ಕೂಟ ಮಾಡ್ತಿದ್ದೀರಿ ಎಂಬುದಾಗಿ. He said, I want God's blessings in Udupi. ಅವರು ಹೇಳಿದ್ರು, ಉಡುಪಿಯಲ್ಲಿ ದೇವರ ಆಶೀರ್ವಾದ ನಾನು ನೋಡುವುದಕ್ಕೆ ಬಯಸ್ತೇನೆ. As pastors of churches, people do come to us for prayer. ಸಭಾಪಾಲಕರಾಗಿ ಅನೇಕ ಜನರು ನಮ್ಮ ಬಳಿ ಪ್ರಾರ್ಥನೆಗೆ ಬರುವುದು ನಿಜ. All of them say, please come to our house, please come to our industry, please come to our hospital, please come to our school. And I ask them why. They say it's an inauguration or there's something special, but why do you want me to come? Pray that God will bless us. ಅನೇಕರು ಹೇಳ್ತಾರೆ, ದಯವಿಟ್ಟು ನಮ್ಮ ಮನೆಗೆ ಬನ್ನಿ, ನಮ್ಮ ಕಾರ್ಖಾನೆಗೆ ಬನ್ನಿ, ನಮ್ಮ ಆಸ್ಪತ್ರೆಗೆ ಬನ್ನಿ, ನಮ್ಮ ಸೇವೆಗೆ ಬನ್ನಿ, ನಮ್ಮ ಕುಟುಂಬಕ್ಕೆ ಬನ್ನಿ. ಕೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ದೇವರ ಒಂದು ಪ್ರಸನ್ನತೆ ಮತ್ತು ದೇವರು ನಮ್ಮನ್ನು ಆಶೀರ್ವದಿಸಬೇಕೆಂಬುದಾಗಿ. But there are very few people like Pastor Sunil who say it's not about my blessing, but I want God to bless my community, my people and my district. ಆದರೆ ಪಾಸ್ಟರ್ ಸುನಿಲ್ ಅವರಂತೆ ಸಿಗೋರು ಬಹಳ ವಿರಳ. ದಯವಿಟ್ಟು ಇದು ನನ್ನ ವಿಷಯವಲ್ಲ, ನನ್ನ ಸಮುದಾಯಕ್ಕೂ ನನ್ನ ಪಟ್ಟಣಕ್ಕೂ ನನ್ನ ಜಿಲ್ಲೆಗೂ ನನ್ನ ರಾಜ್ಯಕ್ಕೂ ಆಶೀರ್ವಾದವಾಗಿರಬೇಕೆಂಬುದಾಗಿ ಹೇಳೋರು ಬಹಳ ವಿರಳ. He has maintained that same attitude for over 2 decades that I know him. ನನಗೆ ಗೊತ್ತಿರುವ ಹಾಗೆ ಎರಡು ದಶಕಗಳಿಂದ 20 ವರ್ಷಗಳಿಂದ ಅವರು ಅದೇ ಮನೋಭಾವದಲ್ಲಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. I want to take the first few minutes to appreciate you
and your family. ಕೆಲವು ನಿಮಿಷಗಳು ನಿಮ್ಮನ್ನು ನಿಮ್ಮ ಕುಟುಂಬದ ಬಗ್ಗೆ ನಾನು ಹೇಳುವುದಕ್ಕೆ ನಾನು ಸಮಯವನ್ನು ತೆಗೆದುಕೊಳ್ಳಲು ಬಯಸ್ತೇನೆ. Sometimes the chefs in the hotel are the most malnutrition because they cook for everybody but seldom don't eat. ಅನೇಕ ಸಮಯದಲ್ಲಿ ಈ ಹೋಟೆಲ್ನಲ್ಲಿರುವಂಥ ಚೆಫ್ಗಳೇ ಬಹಳ ಪೌಷ್ಟಿಕಾಂಶ ಕೊರತೆಯಲ್ಲಿ ಇರ್ತಾರೆ. ಯಾಕಂದರೆ ಅವರು ಇತರಿಗಾಗಿ ಆಹಾರ ಸಿದ್ಧಪಡಿಸ್ತಾರೆ ಹೊರತು ಅವರ ದೇಹದಲ್ಲಿ ಪೌಷ್ಟಿಕಾಂಶ ಇರೋದಿಲ್ಲ. And here is one such spiritual chef cooking up lovely dishes for Udupi. But we pray that you will go filled by God's blessing. ಆದರೆ ಇಲ್ಲಿ ಉಡುಪಿಯಲ್ಲಿ ಒಂದು ಸುಂದರವಾದ ಚೆಫ್ ಭಟ್ರು ಇದ್ದಾರೆ. ಅವರು ಬೇರೆಯವರಿಗೆ ಮಾತ್ರ ಆತ್ಮಿಕ ಆಹಾರವನ್ನು ಸಿದ್ಧ ಮಾಡದೆ ಇತರರಿಗೂ ಕೂಡ ಸಿದ್ಧ ಮಾಡ್ತಾ ಇದ್ದಾರೆ. ಅವರು ಕೂಡ ತೃಪ್ತರಾಗಿ ಹೋಗಲಿ. ದೇವರಿಗೆ ಪಾಸ್ಟರ್ ಸುನಿಲ್ಗಾಗಿ ಸ್ತೋತ್ರವನ್ನು ಸಲ್ಲಿಸೋಣ. Let's clap our hands loud to Jesus for this wonderful family. ಈ ಒಂದು ಸುಂದರವಾದ ಕುಟುಂಬಕ್ಕಾಗಿ ಗಟ್ಟಿಯಾಗಿ ನಾವು ಯೇಸುವಿಗೆ ಕರಗಳನ್ನು ತಟ್ಟೋಣ. And special thanks to Reverend Surprise. I'm sure India will surprise you. ರೆವರೆಂಡ್ ಸರ್ಪ್ರೈಸ್ ಅವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸಿ ಖಂಡಿತ ಭಾರತ ನಿಮಗೊಂದು ದೊಡ್ಡ ಅಚ್ಚರಿಯನ್ನು ಕೊಡುತ್ತದೆ. A land of 1.2 billion people with over 3,000 dialects. We have some of the most unusual things in our country, including the 300 million gods and philosophies. 123 ಕೋಟಿ ಜನರು, 3,000ಗಿಂತ ಅಧಿಕ ದೇಶೀಯ ಭಾಷೆಗಳು ಮತ್ತು ಅನೇಕ ಕಲಾಚಾರಗಳಿಂದ ಕೂಡಿರುವ ನಮ್ಮ ದೇಶ ಬಹಳಷ್ಟು ಆಶ್ಚರ್ಯದಿಂದ ಕೂಡಿರುವಂಥದ್ದು. India is a cauldron of civility and civilizations. ಭಾರತವು ಆ ಒಂದು ನಾಗರಿಕತೆಯ ಆರಂಭವಾಗಿದೆ. You have to come to India because when you get to heaven there'll be too many Indians there. ನೀವು ಭಾರತಕ್ಕೆ ಬರಲೇಬೇಕು, ಯಾಕಂದ್ರೆ ನೀವು ಪರಲೋಕಕ್ಕೆ ಹೋದಾಗ ಬಹಳಷ್ಟು ಭಾರತೀಯರು ನೀವು ಅಲ್ಲಿ ಕಾಣ್ತೀರಿ. The church in India is strong and vibrant. ಭಾರತದಲ್ಲಿರುವ ಸಭೆ ಬಹಳ ಶಕ್ತಿಯಾಗಿಯೂ ಅದು ಬಲದಿಂದ ಕೂಡಿದ ಸಭೆಯಾಗಿದೆ. We are not a weak minority. ನಾವು ಬಲಹೀನರಲ್ಲ, ಅಲ್ಪಸಂಖ್ಯಾತರು ಅಲ್ಲ. When God is with us, we are greater than the majority. ದೇವರು ನಮ್ಮ ಸಂಗಡ ಇರುವಾಗ ಬಹುಸಂಖ್ಯಾತರಿಗಿಂತ ನಾವು ಬಲಿಷ್ಠರಾಗಿದ್ದೇವೆ. The Bible tells us in Romans chapter 8, if God be for us, who can be against us? ರೋಮ 8ನೇ ಅಧ್ಯಾಯದಲ್ಲಿ ಬೈಬಲ್ ನಮಗೆ ಈ ರೀತಿಯಾಗಿ ಹೇಳ್ತದೆ, ದೇವರು ನಮ್ಮ ಸಂಗಡ ಇರುವುದಾದರೆ ನಮ್ಮನ್ನು ಎದುರಿಸುವವರು ಯಾರು? It doesn't matter what your socio-economic background is. ನಿಮ್ಮ ಸಾಮಾಜಿಕ ಹಿನ್ನೆಲೆ ಏನಾಗಿದ್ರೂ ಚಿಂತೆ ಇಲ್ಲ. If the Lord is with you, ಕರ್ತನು ನಿಮ್ಮೊಂದಿಗಿರುವುದಾದಲ್ಲಿ your future is as bright as God will make it for you. ನಿಮ್ಮ ಭವಿಷ್ಯವು ಪ್ರಕಾಶಮಾನವಾಗಿರುವುದು, ಯಾಕಂದ್ರೆ ದೇವರೇ ಅದನ್ನು ನಿರ್ಧರಿಸುವ ಆತನಾಗಿದ್ದಾನೆ. About 18 years ago in the city of Bangalore, I felt God's call to start a church. 18 ವರ್ಷಗಳ ಹಿಂದೆ ಬೆಂಗಳೂರು ಪಟ್ಟಣದಲ್ಲಿ ದೇವರ ಸಭೆಯನ್ನು ಆರಂಭಿಸುವಂತೆ ನನಗೊಂದು ಕರೆ ಬಂತು. And I remember starting off as a young man. ನಾನು ಒಬ್ಬ ಯುವಕನಾಗಿ ಆರಂಭವಾದ ದಿನಗಳು ನೆನಪು ಮಾಡಿಕೊಳ್ತಾ ಇದ್ದೇನೆ. The bishop of my organization told me that he will not give me ordination because I was too young. ನಮ್ಮ ಸಂಸ್ಥೆಯ ಬಿಷಪ್ ಹೇಳಿದ್ರು, ನಾನು ಇವರಿಗೆ ಆರ್ಡಿನೇಷನ್ ಕೊಡುವುದಿಲ್ಲ, ಯಾಕಂದ್ರೆ ಇವರು ಬಹಳ ಚಿಕ್ಕವನಾಗಿದ್ದಾನೆ. So I prayed to God and I told God, he won't give me ordination, how can I start a church? ನಾನು ದೇವರಿಗೆ ಹೇಳಿದೆ, ದೇವರೇ ಅವರು ನನಗೆ ಅಭಿಷೇಕ ಪಟ್ಟವನ್ನು ಕೊಡ್ತಾ ಇಲ್ಲ, ಆರ್ಡಿನೇಷನ್ ಕೊಡ್ತಾ ಇಲ್ಲ, ಹೇಗೆ ಸಭೆಯನ್ನು ಆರಂಭಿಸಲಿ? The Lord inspired in my heart saying, I didn't ask you to go ask for an ordination, I told you to start the church. ದೇವರು ನನಗೆ ಹೇಳಿದ್ರು, ನಾನು ಹೋಗಿ ನೀನು ಪಟ್ಟವನ್ನು ಕೇಳುವಂತೆ ನಾನು ನಿನಗೆ ಹೇಳಿಲ್ಲ, ಸಭೆಯನ್ನು ಆರಂಭಿಸುವುದಕ್ಕಷ್ಟೇ ಹೇಳಿದೆ. So I went and started inviting people saying, I'm starting a church, come. ನಾನು ಜನರ ಬಳಿ ಹೋಗಿ ಎಲ್ಲರನ್ನು ಆಹ್ವಾನಿಸ್ತಿದ್ದೆ, ದಯವಿಟ್ಟು ಬನ್ರಿ ನಾನು ಸಭೆಯನ್ನು ಆರಂಭಿಸ್ತಿದ್ದೇನೆ. First Sunday nobody came. ಮೊದಲನೇ ಭಾನುವಾರ ಯಾರು ಬರಲಿಲ್ಲ. I sat alone and cried. ನಾನೊಬ್ಬನೇ ಕುಳಿತು ಅತ್ತೆ. But the Lord inspired me, don't stop, continue to invite people. ದೇವರು ಮುಂದುವರೆದು ನನಗೆ ಹೇಳಿದ್ರು, ನಿಲ್ಲಿಸಬೇಡ, ಮುಂದುವರೆದು ಜನರನ್ನು ಆಹ್ವಾನಿಸು. So I continued to invite people. ನಾನು ಮುಂದುವರೆದು ಜನರನ್ನು ಆಹ್ವಾನಿಸಿದೆ. But I had a decision not to invite fellow Christians who go to other churches. ಆದರೆ ನಾನೊಂದು ತೀರ್ಮಾನ ಮಾಡಿದೆ, ಇತರ ಸಭೆಗಳಿಗೆ ಹೋಗುವಂತ ಸಹ ವಿಶ್ವಾಸಿಗಳನ್ನು, ಕ್ರೈಸ್ತರನ್ನು ಕರೆಯಬಾರದು. I felt there was no need to invite a person from another church to my church. ನನಗೆ ಬಹಳವಾಗಿ ಅನಿಸಿತು, ಬೇರೆ ಸಭೆಗೆ ಹೋಗುವಂತ ವಿಶ್ವಾಸಿ ನನ್ನ ಸಭೆಗೆ ಕರೆಯುವುದು ಅಗತ್ಯವಿಲ್ಲ. But I felt that there are people who may want to go to a church and have not yet been introduced to a church. ಆದರೆ ಅನೇಕರು ಸಭೆಗೆ ಹೋಗೋದಕ್ಕೆ ಬಯಸ್ತಾರೆ, ಆದರೆ ಸಭೆಯ ಪರಿಚಯವಿಲ್ಲದ ಬಹಳಷ್ಟು ಜನರಿದ್ದಾರೆ. I thought identifying such people was quite a job, but I'll take the task. ಆದರೆ ನಾನು ಅಂತವರನ್ನು ಗುರುತಿಸುವುದು ಬಹಳ ಕಠಿಣಕರ, ಆದರೂ ನಾನು ಅದನ್ನು ತೆಗೆದುಕೊಳ್ತೇನೆ ಎಂಬುದಾಗಿ ತೀರ್ಮಾನಿಸಿದೆ. So the next Sunday one young girl came to church. ಮುಂದಿನ ಭಾನುವಾರ ಒಂದು ಯುವತಿ ಬಂದಳು ಸಭೆಗೆ. She was surprised with the loneliness that she never came back for the next 6 months. ಆಕೆ ನಾನಿರುವ ಒಂಟಿತನದಿಂದ ಬಹಳ ಆಶ್ಚರ್ಯವಾಗಿ ಮುಂದಿನ ಭಾನುವಾರ ಬರಲಿಲ್ಲ ಆರಾಧನೆಗೆ. In some ways I was happy that she didn't come back because my church where I started, there was already a Malayalam, a Kannada, a Tamil, and there was a committee, and I had just started an English, and if the committee would notice the same girl coming week after week,
they would suspect the pastor. ನಮ್ಮ ಸಭೆಯಲ್ಲಿ ನಾನು ಆರಾಧನೆ ನಡೆಸ್ತಿದ್ದ ಸ್ಥಳದಲ್ಲಿ ಮಲಯಾಳಂ ಮತ್ತು ಕನ್ನಡ ಮತ್ತು ಇತರ ಭಾಷೆಗಳು ಆಗ್ತದ್ರಿಂದ ಕಮಿಟಿಯವರು ಪದೇ ಪದೇ ಈ ಯುವತಿ ಆರಾಧನೆಗೆ ಬರೋದನ್ನು ಗಮನಿಸ್ತಾರೆ ಎಂಬುದಾಗಿ ಕೂಡ ಗೊತ್ತಿತ್ತು. So ಆದ್ದರಿಂದ the third week 2 or 3 people came, ಮೂರನೇ ವಾರ 2-3 ಜನರು ಬಂದರು. and slowly it started to increase. ನಂತರ ಅದು ಹಾಗೆ ವೃದ್ಧಿ ಆಗೋದಕ್ಕೆ ಆರಂಭಿಸಿತು. Today we have a small temporary facility in 3.5 acres of land next to the Hebal flyover. ಹೆಬ್ಬಾಳ್ ಫ್ಲೈಓವರ್ ಪಕ್ಕದಲ್ಲಿ 3.5 ಎಕರೆ ಸ್ಥಳದಲ್ಲಿ ಇವತ್ತು ನಮಗೊಂದು ತಾತ್ಕಾಲಿಕವಾದ ಒಂದು ಸ್ಥಳ, ಆರಾಧನೆ ಸ್ಥಳವಿದೆ. We put about 2,000 chairs and run about 4 services. ನಾವು 2,000 ಕುರ್ಚಿಗಳನ್ನು ಹಾಕಿ 4 ಆರಾಧನೆಗಳನ್ನು ನಡೆಸ್ತಾ ಇದ್ದೇವೆ. And because we have an overflowing crowd of people, we have a LED wall outside with a crowd outside. ಜನರು ಇನ್ನೂ ಅಧಿಕವಾಗಿ ಬರೋದನ್ನ LED ವಾಲ್ ಹೊರಗಡೆ ಹಾಕಿ ಜನರು ಹೊರಗೆ ಕೂಡ ಆಸನರಾಗ್ತಾರೆ. Why am I saying this? ಯಾಕೆ ನಾನು ಇದನ್ನು ಹೇಳ್ತಿದ್ದೇನೆ? It doesn't matter what your background is. ನಿಮ್ಮ ಹಿನ್ನೆಲೆ ಏನಿದೆ ಅನ್ನೋದು ಅದು ಮುಖ್ಯ ವಿಷಯವಲ್ಲ. God may not have called you to be a pastor. God may have called you to be something else. ದೇವರು ನಿಮ್ಮನ್ನು ಸಭಾಪಾಲಕರಾಗಿರೋದಕ್ಕೆ ಕರೆದಿರಲಿಕ್ಕಿಲ್ಲ, ಬೇರೆ ಯಾವುದಕ್ಕಾದ್ರೂ ಕರೆದಿರಬಹುದು. Maybe a scientist or an engineer or a doctor. ಒಬ್ಬ ವಿಜ್ಞಾನಿಯಾಗಿಯೋ ಇಂಜಿನಿಯರ್ ಆಗಿಯೋ ಅಥವಾ ಡಾಕ್ಟರ್ ಆಗಿ ಕರೆದಿರಬಹುದು. Or maybe a mother or being a father at home. ಅಥವಾ ಮನೆಯಲ್ಲಿರುವ ಒಂದು ತಂದೆಯಾಗಿಯೋ ತಾಯಿಯಾಗಿಯೋ ನಿಮ್ಮನ್ನು ಕರೆದಿರಬಹುದು. If God has called you, you will be a success when you stand with God. ದೇವರು ನಿಮ್ಮನ್ನು ಕರೆದಿರುವಾಗ, ನೀವು ನಿಲ್ಲುವಾಗ ನೀವು ಖಂಡಿತ ಯಶಸ್ಸನ್ನು ನೀವು ಕಾಣುವಿರಿ. Oh, come on, you want to clap, you can clap better than that. ಕರಗಳನ್ನು ತಟ್ಟುವುದಾದ್ರೆ ಅತ್ಯುತ್ತಮವಾಗಿ ಕರಗಳನ್ನು ತಟ್ಟರಿ. Every clap we give to Jesus is a clap well clapped. ಪ್ರತಿಯೊಂದು ಚಪ್ಪಾಳೆಯು ಕರ್ತನಾದ ಯೇಸುವಿಗೆ ಮಹಿಮೆಯನ್ನು ತರುವಂತದಾಗಿದೆ. And so we must understand that God does not look at us as we being insignificant. ಯಾವಾಗಲೂ ದೇವರು ನಾವು ಮುಖ್ಯವಾದವರಲ್ಲ ಎಂಬಂತೆ ನಮ್ಮನ್ನು ಎಂದಿಗೂ ಕರ್ತನು ನೋಡುವುದೇ ಇಲ್ಲ. God does not look at us like the politicians look at us. ರಾಜಕೀಯ ವ್ಯಕ್ತಿಗಳು ನಮ್ಮನ್ನು ನೋಡುವ ಹಾಗೆ ದೇವರು ನಮ್ಮನ್ನು ನೋಡುವುದಿಲ್ಲ. When politicians look at us, they look at another vote. ರಾಜಕೀಯ ವ್ಯಕ್ತಿಗಳು ನಮ್ಮನ್ನು ನೋಡುವಾಗ ಕೇವಲ ಅವರನ್ನು ನಮ್ಮನ್ನು ಮತ ಬ್ಯಾಂಕ್ನ ಹಾಗೆ ನೋಡ್ತಾರೆ. Not all politicians. ಎಲ್ಲ ರಾಜಕೀಯ ವ್ಯಕ್ತಿಗಳಲ್ಲ. Especially not the ones in Udupi. They are good people. ವಿಶೇಷವಾಗಿ ಉಡುಪಿಯಲ್ಲಿರುವವರಂತರೂ ಅಲ್ಲ, ಯಾಕಂದ್ರೆ ಬಹಳಷ್ಟು ಒಳ್ಳೆಯವರಿದ್ದಾರೆ. When a doctor looks at you, he looks if he can help you with some kind of medication. ಆ ವೈದ್ಯರು ನಮ್ಮನ್ನು ನೋಡುವಾಗ ನಮಗೆ ಔಷಧಿ ಕೊಡುವುದಕ್ಕಾಗಿ ಅದರ ಆ ಹಿನ್ನೆಲೆಯಲ್ಲಿ ನಮ್ಮನ್ನು ಗಮನಿಸ್ತಾರೆ. An engineer is always looking at how he can make the world a better place. ಆ ಇಂಜಿನಿಯರ್ಗಳು ಯಾವಾಗಲೂ ಈ ಲೋಕವನ್ನು ಹೇಗೆ ಅತ್ಯುತ್ತಮವಾಗಿ ಮಾಡಲು ಸಾಧ್ಯ ಎಂಬುದಾಗಿ ನೋಡ್ತಾರೆ. An insurance agent is always looking at one more sale. ಇನ್ಶೂರೆನ್ಸ್ ಏಜೆಂಟ್ ಇನ್ನೊಂದು ಸೇಲ್ ಮಾಡುವುದಕ್ಕಾಗಿ ಮಾತ್ರ ನೋಡ್ತಾರೆ. But when God looks at you, ಆದರೆ ದೇವರು ನಿಮ್ಮನ್ನು ನೋಡುವಾಗ he is looking at one more child. ನಿಮ್ಮನ್ನು ಮತ್ತೊಂದು ಮಗುವಾಗಿ ಆತ ನಿಮ್ಮನ್ನು ನೋಡುತ್ತಾನೆ. He is looking at another member of the family. ಆತನು ಕುಟುಂಬದ ಮತ್ತೊಬ್ಬ ಸದಸ್ಯನಾಗಿ ನಿಮ್ಮನ್ನು ನೋಡುತ್ತಾರೆ. There's no commerce there. ಅಲ್ಲಿ ಯಾವ ವ್ಯವಹಾರ ಇಲ್ಲ. There is no religion there. ಅಲ್ಲಿ ಯಾವ ಧರ್ಮವಿಲ್ಲ. There is absolutely no culture there. ಅಲ್ಲಿ ಯಾವ ಸಂಪ್ರದಾಯವಿಲ್ಲ. It's a relationship. ಅದು ಸಂಬಂಧವಾಗಿದೆ. God looks at us with a relationship. ದೇವರು ನಮ್ಮನ್ನು ಒಂದು ಸಂಬಂಧದೊಂದಿಗೆ ನೋಡುವುದಕ್ಕೆ ಬಯಸ್ತಾನೆ. He likes to relate with us. ಆತ ನಮ್ಮೊಂದಿಗೆ ಸಂಪರ್ಕದಲ್ಲಿರುವುದಕ್ಕೆ ಬಯಸ್ತಾನೆ. Hallelujah. Hallelujah. Because we are a Christian gathering, let me say something here. ಇಲ್ಲಿ ನಾವು ಕ್ರೈಸ್ತರಾಗಿ ನಾವು ಸೇರಿ ಬಂದಿರುವುದನ್ನು ನಿಮಗೊಂದು ಹೇಳುವುದಕ್ಕೆ ಬಯಸ್ತೇನೆ. Recently, but not too long ago, the Christian community placed a case in the Supreme Court under the lordship of our honorable courts. ಆ ಒಂದು ಕೋರ್ಟ್ನ ನೇತೃತ್ವದಲ್ಲಿ ಇತ್ತೀಚೆಗಷ್ಟೇ ನಮ್ಮ ಕ್ರೈಸ್ತ ಸಮುದಾಯ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸನ್ನು ದಾವೆ ಮಾಡಿತು. And I thought it was a valid thing. ನಾನು ಅನಿಸ್ತೇನೆ ಅದು ಸರಿಯಾದದೆ, ಸಂಬಂಧವಾದದೆ. And then of course different governments sat on that. ಅನೇಕ ಸರ್ಕಾರಗಳು ಕುಳಿತುಕೊಂಡಿತು. And they have been giving their affidavits and their IAs and submitting their ideas to the courts. ಅವರು ಕೋರ್ಟ್ಗೆ ತಮ್ಮ ಆಲೋಚನೆಗಳನ್ನು, ತಮ್ಮ ಅಫಿಡವಿಟ್ಗಳನ್ನು ಸರ್ಕಾರ ಸಲ್ಲಿಸ್ತಾ ಬಂತು. The substance of the case is this. ಈ ಕೇಸ್ನ ಮೂಲವೇನೆಂದರೆ, the Christian people, ಕ್ರೈಸ್ತ ಜನರು, they have asked the Supreme Courts to pass an order in favor of the Christian community. ಕ್ರೈಸ್ತ ಸಮುದಾಯದ ಪರವಾಗಿ ಒಂದು ತೀರ್ಪನ್ನು ಕೊಡಬೇಕೆಂಬುದಾಗಿ ಸುಪ್ರೀಂ ಕೋರ್ಟ್ ಅನ್ನು ಸಮುದಾಯ ಕೇಳಿಕೊಂಡಿತು. Directing the central government on a certain matter. ಕೇಂದ್ರ ಸರ್ಕಾರ ಕೆಲವೊಂದು ವಿಷಯಗಳಲ್ಲಿ ಇದಕ್ಕೆ ಸೂಚನೆ ಕೊಡಬೇಕೆಂಬುದಾಗಿ. And the requisition is this. ಅದರ ಕೋರಿಕೆ ಏನೆಂದರೆ, the Muslim people get subsidies to go on Hajj. ಮುಸ್ಲಿಂ ಜನಾಂಗ ಹಜ್ಗೆ ಹೋಗುವುದಕ್ಕಾಗಿ ರಿಯಾಯಿತಿಗಳನ್ನು ಪಡ್ಕೊಳ್ತಾರೆ. The government gives them subsidies and special discounts and supports to go on their pilgrimage. ಅವರ ಯಾತ್ರೆಗಾಗಿ ಹೋಗುವುದಕ್ಕಾಗಿ ಸರ್ಕಾರವು ಬೊಕ್ಕಸದಿಂದ ಆ ಸಮುದಾಯಕ್ಕೆ ಹಣವನ್ನು ಕೊಡುತ್ತದೆ. Different Hindu
pilgrimages have different supports from the government. ಇಂದು ಅನೇಕ ಯಾತ್ರೆಗಳಿಗೂ ಕೂಡ ಸರ್ಕಾರದ ಅನೇಕ ಒಂದು ಬೊಕ್ಕಸದಿಂದ ಹಣವನ್ನು ಬಿಡುಗಡೆ But ಮಾಡ್ತಾರೆ. the Christians complained, ಆದರೆ ಕ್ರೈಸ್ತರ ಒಂದು ದೂರ ಏನೆಂದರೆ, we want to go to pilgrimage in Israel and we're not getting any subsidies or funds or any kind of support. ನಾವು ಇಸ್ರಾಯೇಲ್ ಯಾತ್ರೆಗಾಗಿ ನಾವು ಹೋಗೋದಕ್ಕೆ ಪ್ರವಾಸ ಹೋಗೋದಕ್ಕೆ ಬಯಸ್ತೇವೆ, ಆದರೆ ಸರ್ಕಾರದಿಂದ ನಮಗೆ ಯಾವುದೇ ಅನುಕೂಲವಾಗಲಿ ನಮಗೆ ಯಾವುದೇ ರಿಯಾಯಿತಿ ಆಗಲಿ ಸಿಗ್ತಾ ಇಲ್ಲ. And the lordship of the Supreme Court bench said something what I liked. ಆ ಒಂದು ಸುಪ್ರೀಂ ಕೋರ್ಟ್ನ ಬೆಂಚ್ ನ್ಯಾಯಪೀಠ ಹೇಳಿದ್ದು ನನಗೆ ಬಹಳ ಇಷ್ಟವಾಯಿತು. None of them are Christians. ಅಲ್ಲಿರುವ ಯಾರೊಬ್ಬರು ಕ್ರೈಸ್ತರಲ್ಲ, That doesn't matter. ಅದು ಚಿಂತೆ ಇಲ್ಲ. But this is one observation the Supreme Court said. ಸುಪ್ರೀಂ ಕೋರ್ಟ್ ಒಂದನ್ನು ಗಮನಿಸಿ ಹೀಗೆ ಹೇಳಿತು. It's not their verdict. ಅವರ ತೀರ್ಪಲ್ಲ ಅದು, It's just an observation. ಅವರು ಗಮನಿಸಿದಂತ ವಿಷಯ. They said you Christians must understand, ಕ್ರೈಸ್ತರಾದ ನೀವು ಅರ್ಥ ಮಾಡಿಕೊಳ್ಳಬೇಕು, while all the other religious beliefs prove that their deities or their gods or their prophets are there in the place of pilgrimage, ಕ್ರೈಸ್ತರಾದ ನೀವು ತಿಳ್ಕೊಳ್ಬೇಕು, ಇತರ ಧರ್ಮದವರು ಅವರ ದೇವರುಗಳು ದೇವತೆಗಳು ಅವರು ಯಾತ್ರಾ ಸ್ಥಳಕ್ಕೆ ಹೋಗುವಂತ ಸ್ಥಳದಲ್ಲಿ ದೇವರುಗಳು ದೇವತೆಗಳು ಇದ್ದಾರೆ ಎಂಬುದಾಗಿ ಅವರು ನಂಬ್ತಾರೆ. but you Christians, ಆದರೆ ಕ್ರೈಸ್ತರಾದ ನೀವು according to the ಬೈಬಲ್ನ ಪ್ರಕಾರ, if you go to pilgrimage to Israel, ನೀವು ಇಸ್ರೇಲ್ಗೆ ಯಾತ್ರೆಯಾಗಿ ಹೋಗುವುದಾದ್ರೆ your Jesus is not there, ನಿಮ್ಮ ಯೇಸು ಅಲ್ಲಿಲ್ಲ. because he rose again from the dead. ಯಾಕೆಂದ್ರೆ ಆತನು ಸತ್ತರೊಳಗಿಂದ ಎದ್ದು ಬಂದಿದ್ದಾನೆ. According to your Bible, ನಿಮ್ಮ ಬೈಬಲ್ನ ಪ್ರಕಾರ he is not there. ಆತನಲ್ಲಿಲ್ಲ. It's just a good observation. ಅದು ಸುಪ್ರೀಂ ಕೋರ್ಟ್ ಮಾಡಿದಂತ ಬಹಳ ಒಳ್ಳೆ ಗಮನ. Brothers and sisters, may I submit to you, ಸಹೋದರ ಸಹೋದರಿ, ನಾನು ನಿಮ್ಮನ್ನು ಕಳಕಳಿಯಿಂದ we ವಿನಂತಿಸುತ್ತೇನೆ. don't worship the memories of a dead God, we worship the presence of a living God. ನಾವು ಸತ್ತು ಹೋದಂತ ದೇವರ ನೆನಪಿನಲ್ಲಿ ನಾವು ಆರಾಧಿಸುವಲ್ಲ, ಬದಲಾಗಿ ಜೀವವುಳ್ಳ ದೇವರನ್ನು ನಾವು ಆರಾಧಿಸುವವರಾಗಿದ್ದೇವೆ. Hallelujah. Hallelujah. You are not sitting here thanking him for who he was, you are here worshiping him for who he is. ಆತನು ಯಾರಾಗಿದ್ದನು ಅನ್ನುವುದಕ್ಕೋಸ್ಕರ ನೀವು ಆತನ ಆರಾಧಿಸುತ್ತಿಲ್ಲ, ಬದಲಾಗಿ ಆತನು ಯಾರಾಗಿದ್ದಾನೆ ಅನ್ನುವುದಕ್ಕೋಸ್ಕರ ನೀವು ಆತನ ಆರಾಧಿಸುತ್ತಿದ್ದೀರಿ. The Bible calls him the Almighty God. ಬೈಬಲ್ ಆತನನ್ನು ಸರ್ವಶಕ್ತನಾದ ದೇವರೆಂಬುದಾಗಿ ಕರೆಯುತ್ತದೆ. And when we come together ನಾವು ಒಂದಾಗಿ ಸೇರಿ ಬರುವಾಗ and corporately worship him, ಒಟ್ಟಾಗಿ ನಾವು ಆತನ ಆರಾಧಿಸುವಾಗ heavens open above us. ನಮ್ಮ ಮೇಲೆ ಪರಲೋಕವು ತೆರೆಯಲ್ಪಡುತ್ತದೆ. The invisible is moved on behalf of the visible. ಅದೃಶ್ಯವಾದದ್ದು ದೃಶ್ಯವಾದವುಗಳ ಮೇಲೆ ಚಲಿಸುವಂತದ್ದಾಗಿದೆ. And before these 3 days are over, ಈ 3 ದಿನಗಳು ಮುಗಿಯುವುದರೊಳಗಾಗಿ I believe the hand of the Almighty Potter would have shaped the clay into the image of his perfection. ನಾನು ನಂಬುತ್ತೇನೆ, ಸರ್ವಶಕ್ತನಾದ ದೇವರ ಹಸ್ತವು ಈ ಮಣ್ಣನ್ನು ಆತನು ರೂಪಿಸಿ ಆತನಿಗೆ ಬೇಕಾದ ಹಾಗೆ ರೂಪಿಸ್ತಾನೆಂಬುದಾಗಿ. Healings is a result of his presence. ಸ್ವಸ್ಥತೆ ಆತನ ಪ್ರಸನ್ನತೆಯ ಗುರುತಷ್ಟೇ. Miracles are a result of his presence. ಅದ್ಭುತಗಳು ಆತನ ಇರುವಿಕೆಯ ಗುರುತಷ್ಟೇ. When Jesus touched the coffin, the dead man sat up. ಯೇಸು ಚಟ್ಟವನ್ನು ಮುಟ್ಟಿದಾಗ ಸತ್ತಂತ ವ್ಯಕ್ತಿ ಎದ್ದನು. When Jesus cried out, the dead people came out of the tomb. ಯೇಸು ಕೂಗಿದಾಗ ಸಮಾಧಿಗಳಲ್ಲಿರುವವರು ಹೊರ ಬಂದರು. When Jesus touched the leper, he was cleansed. ಯೇಸು ಕುಷ್ಠರೋಗಿಯನ್ನು ಮುಟ್ಟಿದಾಗ ಆತನು ಸ್ವಸ್ಥನಾದನು. When Jesus' spit fell on a blind man, his eyes were opened. ಯೇಸುವಿನ ಉಗುಳು ಕುರುಡನ ಮೇಲೆ ಬಿದ್ದಾಗ ಆತನ ಕಣ್ಣುಗಳು When ತೆರೆಯಲ್ಪಟ್ಟಿತು. Jesus entered a community, the demon possessed there were delivered. ಯೇಸು ಒಂದು ಸಮುದಾಯವನ್ನು ಪ್ರವೇಶಿಸಿದಾಗ ದುರಾತ್ಮ ಪೀಡಿತನಲ್ಲಿ ಬಿಡುಗಡೆ ಹೊಂದಿದನು. When Jesus sat up on the boat, the storm was calm. ಯೇಸು ದೋಣಿಯ ಮೇಲೆ ಕುಳಿತಾಗ ಬಿರುಗಾಳಿಯು When ಶಾಂತವಾಯಿತು. Jesus entered the tomb, he came out with the resurrection power. ಯೇಸು ಸಮಾಧಿಗೆ ಪ್ರವೇಶಿಸಿದನು, ಆದರೆ ಆತನು ಪುನರುತ್ಥಾನ ಹೊಂದಿದವನಾಗಿ ಹೊರಗೆ ಬಂದನು. They put Jesus on the cross. ಅವರು ಯೇಸುವನ್ನು ಶಿಲುಬೆ ಮೇಲೆ They ಹಾಕಿದರು. put Jesus in the grave. ಅವರು ಯೇಸುವನ್ನು ಸಮಾಧಿ They ಒಳಗೆ put ಹಾಕಿದರು. Jesus in the tomb. ಅವರು ಯೇಸುವನ್ನು ಸಮಾಧಿ They ಗವಿಯಲ್ಲಿ put ಇಟ್ಟರು. Jesus in Bethlehem. ಅವರು ಯೇಸುವನ್ನು ಬೆತ್ಲೆಹೇಮಿನಲ್ಲಿ ಇಟ್ಟರು. Put Jesus in Jerusalem. ಯೇಸುವನ್ನು ಯೆರೂಸಲೇಮಿನಲ್ಲಿ ಇಟ್ಟರು. You can't contain Jesus in a city or a village or a church. He is God over all. ಯೇಸುವನ್ನು ಒಂದು ಪಟ್ಟಣದಲ್ಲಿ ಒಂದು ಹಳ್ಳಿಯಲ್ಲಿ ಯಾವುದೇ ಸ್ಥಳದಲ್ಲಿ ನೀವು ಹಿಡಿದಿಡುವುದಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ಆತನು ವಿಶ್ವದ ದೇವರಾಗಿದ್ದಾನೆ. Hallelujah. Hallelujah. And he is here today. ಆತನು ನಮ್ಮ ಮಧ್ಯದಲ್ಲಿ ಇದ್ದಾನೆ. His promise says, wherever 2 or 3 are gathered in my name, I am right in the midst of them. ಆತನು ವಾಕ್ಯ ಈ ರೀತಿಯಾಗಿ ಹೇಳ್ತಾರೆ, ಎಲ್ಲಿ 2-3 ನಾಮದಲ್ಲಿ ಸೇರಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ ಎಂಬುದಾಗಿ. And God knows us personally.
ದೇವರು ನಮ್ಮನ್ನು ವ್ಯಕ್ತಿಗತವಾಗಿ He ಬಲ್ಲವನಾಗಿದ್ದಾನೆ. knows each one personally. ನಿಮ್ಮನ್ನು ಒಬ್ಬೊಬ್ಬರನ್ನು ಆತನ ಹೆಸರು ಬಲ್ಲವನಾಗಿದ್ದಾನೆ. Yes, He knows you very individually. ಹೌದು, ಬಹಳ ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ನಿಮ್ಮನ್ನು When we ಬಲ್ಲವನಾಗಿದ್ದಾನೆ. study the Bible, ನಾವು ಬೈಬಲ್ ಅನ್ನು ಅಧ್ಯಯನ ಮಾಡುವಾಗ, especially from the portion of Romans chapter 8, ವಿಶೇಷವಾಗಿ ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಿಂದ verse 27 to verse 29, 27ನೇ ವಾಕ್ಯದಿಂದ 29ನೇ ವಾಕ್ಯ and to verse number 30. ಮತ್ತು 30ನೇ ವಾಕ್ಯ. I think we will do verse 29 and 30. ನಾವು 29 ಮತ್ತು 30ನೇ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. Bible scholars tell us that Romans chapter 8 is the condensed version or the summarized version of the whole Bible. ಬೈಬಲ್ನ ಅಧ್ಯಯನಗಳು ಎಲ್ಲರೂ ಹೇಳ್ತಾರೆ, ರೋಮ 8ನೇ ಅಧ್ಯಾಯ ಇಡೀ ಬೈಬಲ್ ಅನ್ನು ಒಂದು ಸಂಕುಚಿತವಾಗಿ ಎಲ್ಲವನ್ನು ಒಂದರಲ್ಲಿ ಹಾಕಲ್ಪಟ್ಟಂತ ಒಂದು ಅಧ್ಯಾಯ ಎಂಬುದಾಗಿ ಹೇಳಿ. You know, the whole doctrine of the Bible can be condensed, they say, into the doctrine of Romans chapter 8. ಬೈಬಲ್ನ ಎಲ್ಲ ತತ್ವ ಸಿದ್ಧಾಂತಗಳನ್ನು ಒಂದೇ ಆಗಿ ಮಾಡಿ ರೋಮ 8ರಲ್ಲಿ ಎಲ್ಲವೂ ಕೊಡಲ್ಪಟ್ಟಿದೆ ಎಂಬುದಾಗಿ ಅವರು ಹೇಳ್ತಾರೆ. And there are two scriptures there that I want to draw your attention to. ನಿಮ್ಮ ಗಮನವನ್ನು ಇಲ್ಲಿರುವ 2 ವಾಕ್ಯಗಳಿಗೆ ನಾನು ತರುವುದಕ್ಕೆ ಬಯಸ್ತೇನೆ. And the Bible says this. ಬೈಬಲ್ ಹೀಗೆ ಹೇಳ್ತದೆ. But before we read 29, let's read the popular scripture, that's 28. ಆ 29ನೇ ವಾಕ್ಯವನ್ನು ಓದೋದಕ್ಕೆ ಮೊದಲು ಪ್ರಸಿದ್ಧ ವಾಕ್ಯವಾದ 28ನೇ ವಾಕ್ಯವನ್ನು ಓದಿಕೊಳ್ಳೋಣ. All the Christians know verse 28. 28ನೇ ವಾಕ್ಯ ಎಲ್ಲ ಕ್ರೈಸ್ತರಿಗೂ ಗೊತ್ತು. Is that a yes or a no? ಹೌದಾ ಇಲ್ವಾ? It's a very popular scripture, right? ಪ್ರಸಿದ್ಧವಾದ ವಾಕ್ಯ ಅಲ್ಲ? And we know all things work together for good to them that love God, that are called according to His purpose. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರ ಎಲ್ಲರ ಪ್ರೀತಿಸುವ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗಿದೆ ಎಂದು ನಮಗೆ ತಿಳಿದಿದೆ. But let's do 29 and 30. ಆದರೆ 29 ಮತ್ತು 30ನೇ ವಾಕ್ಯ ನೋಡೋಣ. For whom He did foreknow, He also did predestine to be conformed to the image of His Son. And verse 30, for whom He did predestine, them He called, and whom He called, them He justified, and whom He justified, them He glorified. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯವನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನೋ ಅವರನ್ನು ತನ್ನ ಮಗನ ಸ್ವಾರೂಪ್ಯವುಳ್ಳವನಾಗಿದ್ದಕ್ಕೆ ಮೊದಲೇ ನೇಮಿಸಿದನು. 30ನೇ ವಾಕ್ಯ. ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. I want to talk the 5 steps of Christian progression. ಕ್ರೈಸ್ತರ ಪ್ರಗತಿಯ ಕುರಿತಾಗಿ 5 ಹಂತಗಳನ್ನು ನಾನು ನಿಮ್ಮ ಮೊದಲು ಮಾತಾಡಲು ಬಯಸುತ್ತೇನೆ. 5 progressions that are given there. ಇಲ್ಲಿ 5 ಪ್ರಗತಿಗಳು ಕೊಡಲ್ಪಟ್ಟಿದೆ. Number 1, ಮೊದಲನೇದಾಗಿ God foreknew us. ದೇವರು ನಮ್ಮನ್ನು ಮೊದಲೇ ಬಲ್ಲವನಾಗಿದ್ದಾನೆ. Number 2, ಎರಡನೇದಾಗಿ God planned for us or predestined for us. ದೇವರು ನಮಗಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. Number 3, ಮೂರನೇದಾಗಿ God calls us. ದೇವರು ನಮ್ಮನ್ನು ಕರೆದನು. Number 4, ನಾಲ್ಕನೇದಾಗಿ He justified us. ಆತನು ನಮ್ಮನ್ನು ನೀತಿವಂತರೆಂದು And ಎಣಿಸಿದನು. number 5, ಐದನೇದಾಗಿ we are called to live in the glory of God. ನಾವು ದೇವರ ಮಹಿಮೆಯಲ್ಲಿ ವಾಸ ಮಾಡುವುದಕ್ಕಾಗಿ ಕರೆಯಲ್ಪಟ್ಟವರು. Shall we just go through it quickly? ನಾವು ಇದನ್ನು ವೇಗವಾಗಿ ಹೋಗೋಣವಾ? Are you all ready with me? ನನ್ನೊಂದಿಗೆ ಎಲ್ಲರೂ ಸಿದ್ಧವಾಗಿದ್ದೀರಾ? And then we will pray together. ನಂತರ ನಾವು ಒಟ್ಟಾಗಿ ಪ್ರಾರ್ಥಿಸೋಣ. Number 1, ಮೊದಲನೇದಾಗಿ God knows everybody. ದೇವರು ಎಲ್ಲರನ್ನು ಬಲ್ಲವನಾಗಿದ್ದಾನೆ. Our God knows everything. ನಮ್ಮ ದೇವರು ಎಲ್ಲವನ್ನು ಬಲ್ಲವನಾಗಿದ್ದಾನೆ. If you go to a large hospital, ನೀವು ಒಂದು ದೊಡ್ಡ ಆಸ್ಪತ್ರೆಗೆ ಹೋಗುವುದಾದರೆ there are doctors for every kind of thing. ಪ್ರತಿಯೊಂದು ವಿಧಕ್ಕೆ ಪ್ರತಿಯೊಂದು ಕಾರಣಗಳಿಗೆ ಒಂದು ಪ್ರತ್ಯೇಕ ವೈದ್ಯರಿದ್ದಾರೆ. For some need on my left hand, I had to go to the hospital in Bangalore 10 years ago. ನನ್ನ ಎಡಗೈಯಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಒಂದು ಆಸ್ಪತ್ರೆಗೆ, ಒಂದು ಪ್ರತ್ಯೇಕವಾದ ಆಸ್ಪತ್ರೆಗೆ ನಾನು ಹೋಗಬೇಕಾಯಿತು. I had to go 10 years ago. 10 ವರ್ಷದ ಹಿಂದೆ ನಾನು ಹೋಗಬೇಕಾಯಿತು. So I was talking to Dr. Samson, a good friend of mine. ನನ್ನ ಉತ್ತಮ ಸ್ನೇಹಿತದ ಡಾಕ್ಟರ್ ಸ್ಯಾಮ್ಸನ್ ಅವರ ಬಳಿ ಮಾತಾಡ್ತಿದ್ದೆ. And he says to me, Pastor, can you wait for a few more minutes because I am the right hand specialist, the left hand specialist has not yet come. ಆಗ ಅವರು ಡಾಕ್ಟರ್ ಸ್ಯಾಮ್ಸನ್ ಅವರು ಹೇಳಿದ್ರು, ಪಾಸ್ಟರ್ ನೀವು ಇನ್ನೂ ಕೆಲವು ನಿಮಿಷ ಕಾಯಿರಿ, ಯಾಕೆಂದ್ರೆ ನಾನು ಬಲಗೈಗೆ ತಜ್ಞನಾಗಿದ್ದಾನೆ, ಇನ್ನು ಎಡಗೈ ತಜ್ಞ ಇನ್ನೂ ಬರಲಿಲ್ಲ ಎಂಬುದಾಗಿ ಹೇಳಿದ್ರು. Each hand got another specialist. ಪ್ರತಿಯೊಂದು ಕೈಗೆ ಒಬ್ಬೊಬ್ಬರು ತಜ್ಞರಿದ್ದಾರೆ. I was talking to a friend of mine, Dr. Kovur, who is a neurosurgeon. ಡಾಕ್ಟರ್ ಕೋಹೋಸ್ ಎಂಬುದಾಗಿ ನ್ಯೂರೋ ಸರ್ಜನ್ ಬಳಿ ಮಾತಾಡ್ತಿದ್ದೆ. And I was asking him something about a patient in our church. ನಮ್ಮ ಸಭೆಯಲ್ಲಿ ಒಬ್ಬ ರೋಗಿಯ ಬಗ್ಗೆ ಅವರ ಬಳಿ ಕೇಳ್ತಾ ಇದ್ದೆ. And he said to me, I'm a specialist on this area of the brain, but on the other area of the brain that you're talking about, I have to talk to another specialist. ಅವರು ಹೇಳಿದ್ರು, ನಾನು ಮೆದುಳಿನ ಈ ಭಾಗಕ್ಕೆ ಮಾತ್ರ ತಜ್ಞನಾಗಿದ್ದಾನೆ, ಆದ್ರೆ ನೀವು ಕೇಳ್ತಿರೋ ಪ್ರಶ್ನೆಗೆ ಆ ಭಾಗದ ಇನ್ನೊಬ್ಬ ತಜ್ಞರ ಬಳಿ ನಾನು ಮಾತನಾಡಬೇಕು. I took my son to the school. ನಾನು ನನ್ನ ಮಗನನ್ನು ಶಾಲೆಗೆ ಕರೆದುಕೊಂಡು
And I was talking about the requirement for maths tuitions. ನಾನು ಮ್ಯಾಥ್ಸ್ ನ ಟ್ಯೂಷನ್ ಮನೆ ಪಾಠದ ಬಗ್ಗೆ ನಾನು ಅವರ ಬಳಿ ಕೇಳ್ತಿದ್ದೆ. And the teacher said to me, "Oh, I'm sorry, I deal with social. The maths teacher is yet to come." ಅಲ್ಲಿನ ಉಪನ್ಯಾಸಕರು ಹೇಳಿದ್ರು, ನಾನು ಸಮಾಜವನ್ನು ಮಾತ್ರ ಕಲಿಸ್ತೇನೆ, ಆದರೆ ಗಣಿತಕ್ಕೆ ಕಲಿಸೋರು ಇನ್ನು ಬರಬೇಕು. I was in Vidhan Sauda talking to the under secretary. ನಾನು ವಿಧಾನಸೌಧದಲ್ಲಿರುವ ಅಬ್ದ ಕಾರ್ಯದರ್ಶಿ ಬಳಿ ನಾನು And I asked ಮಾತನಾಡ್ತಿದ್ದೆ. him a question about a particular file. ನಾನು ಒಂದು ಫೈಲ್ ನ ಬಗ್ಗೆ ಅವರ ಬಳಿ ಮಾತನಾಡಿದೆ. He said to me, "Oh, I'm sorry, that is in the second floor. Let's go there. It's in a different department, headed by another principal secretary." ಅವರು ಹೇಳಿದ್ರು, ದಯವಿಟ್ಟು ನನ್ನ ಕ್ಷಮಿಸಿ, ಅದು 2ನೇ ಮಹಡಿನಲ್ಲಿದೆ, ಅದು ಹಿರಿಯ ಕಾರ್ಯದರ್ಶಿಯಿಂದ ನಡೆಸಲ್ಪಡ್ತಿದೆ, ನಾವು ಅಲ್ಲಿಗೆ This ಹೋಗೋಣ. world is full of specialists and secretaries and under secretaries. Each one got their department. Nobody can handle everything. Each one goes from one seat to the other. ಈ ಲೋಕದಲ್ಲಿ ಅನೇಕ ತಜ್ಞರಿದ್ದಾರೆ, ಅನೇಕ ಹಿರಿಯ ಕಾರ್ಯದರ್ಶಿಗಳು, ಆಪ್ತ ಕಾರ್ಯದರ್ಶಿಗಳಿದ್ದಾರೆ. ಅವರವರಿಗೆ ಅವರವರದೇ ವಿಭಾಗಗಳಿದೆ. ಯಾರು ಕೂಡ ಎಲ್ಲರೂ ನಿಯಂತ್ರಿಸಲು ಸಾಧ್ಯವಿಲ್ಲ. ಅವರಿಗೆ ಆದಂತಹ ಪ್ರತ್ಯೇಕವಾದ ಕಾರ್ಯಗಳಿದೆ. But there is one who knows everything. ಆದರೆ ಒಬ್ಬನಿದ್ದಾನೆ, ಆತನು ಎಲ್ಲವನ್ನು ಬಲ್ಲವನಾಗಿದ್ದಾನೆ. And his name is Jesus. ಆತನ ಹೆಸರೇ ಯೇಸು. He handles everything. ಆತನು ಎಲ್ಲವನ್ನು ನಿಭಾಯಿಸ್ತಾನೆ. And I mean what I say. ನಾನು ಏನ್ ಹೇಳ್ತೇನೆ ಅದನ್ನು ಅರ್ಥಗರ್ಭಿತವಾಗಿ Because the ಹೇಳ್ತಿದ್ದೇನೆ. Bible means what it says. ಯಾಕಂದ್ರೆ ಬೈಬಲ್ ಏನ್ ಹೇಳ್ತದೋ ಅದನ್ನು ಅರ್ಥಪೂರ್ಣವಾಗಿ ಹೇಳ್ತದೆ. God knows everything. ಆತನು ಎಲ್ಲವನ್ನು ಬಲ್ಲಾತನು. Which means ಅದರ ಅರ್ಥ God can handle anything. ದೇವರು ಯಾವುದನ್ನು ಬೇಕಾದರೂ ನಿಭಾಯಿಸಬಲ್ಲನು. God's knowledge does not mean God's control. ದೇವರ ಜ್ಞಾನ ದೇವರು ನಿಯಂತ್ರಿಸುವವನು ಅನ್ನೋದರ ಅರ್ಥವಲ್ಲ. God doesn't control everything that he knows. ದೇವರು ಆತನಿಗೆ ತಿಳಿದಿರುವ ಎಲ್ಲವನ್ನು ನಿಯಂತ್ರಿಸುವ ಆತನಲ್ಲ. A lot of things are given to human choices. ಬಹಳಷ್ಟು ಕಾರ್ಯಗಳು ಮನುಷ್ಯರ ಆಯ್ಕೆಗೆ ಕೊಡಲ್ಪಟ್ಟಿದೆ. One of the leadership gurus that lived in our generation is Stephen Covey. ಸ್ಟೀವನ್ ಕೋವೆ ಎಂಬುದಾಗಿ ಹೇಳುವಂತ ಒಂದು ಜನರೇಷನ್, ಒಂದು ಜನಾಂಗ, ಒಬ್ಬ ಗುರು ನಮ್ಮ ಕಾಲದ ಘಟ್ಟದಲ್ಲಿ ಇದ್ದವರು. He was a leadership management guru that was, renowned around the world. ಅವರು ವಿಶ್ವದಾದ್ಯಂತ ನಾಯಕತ್ವದಲ್ಲಿ ಚಲಿಸಿದಂತ ಒಬ್ಬ ವ್ಯಕ್ತಿ. And he summarized the entire management leadership concepts of this generation into some principles that can be practiced. ಅವರು ಇಡೀ ಜನಾಂಗದಲ್ಲಿ ಒಂದು ನಾಯಕತ್ವವನ್ನು ಇಲ್ಲಿ ಅಭ್ಯಾಸಿಸಲ್ಪಡುವಂತ ಕೆಲವು ಸಿದ್ಧಾಂತಗಳಲ್ಲಿ ಅವರು ಹೇಳಿದರು. And one of the discoveries that he shared with the world ಅವರು ಲೋಕದವರಿಗೆ ಹಂಚಿಕೊಂಡಂತ ಒಂದು ಸಂಶೋಧನೆ is the ಏನೆಂಬುದಾಗಿದ್ದರೆ power of choices. ಅವರು ಆಯ್ಕೆಗಳ ಶಕ್ತಿಯ ಬಗ್ಗೆ ಹೇಳಿದರು. Now listen to this carefully. You're going to learn something interesting. ಇದನ್ನು ಗಮನವಿಟ್ಟು ಕೇಳಿ, ನೀವು ಆಸಕ್ತಿಕರವಾದ ಒಂದನ್ನು ಕಲಿಯಲಿಕ್ಕಿದ್ದೀರಿ. 50 years ago, 50 ವರ್ಷಗಳ ಹಿಂದೆ, 70 years ago, 70 ವರ್ಷಗಳ ಹಿಂದೆ a child born in India ಭಾರತದಲ್ಲಿ ಹುಟ್ಟಿದಂತ ಒಂದು ಮಗು could not decide whom to marry, ಯಾರನ್ನು ಮದುವೆ ಮಾಡಬೇಕೆಂಬುದಾಗಿ ನಿರ್ಧರಿಸುತ್ತಿರಲಿಲ್ಲ, could not decide what work to do, ಯಾವ ಕೆಲಸ ಮಾಡಬೇಕೆಂಬುದಾಗಿ ನಿರ್ಧರಿಸುತ್ತಿರಲಿಲ್ಲ, could not decide where to live, ಎಲ್ಲಿ ಜೀವಿಸಬೇಕೆಂಬುದಾಗಿ ನಿರ್ಧರಿಸುತ್ತಿರಲಿಲ್ಲ. because their caste, culture and community would decide it for them. ಯಾಕೆಂದ್ರೆ ಅವರ ಜಾತಿ, ಧರ್ಮ ಮತ್ತು ಉಪಜಾತಿಗಳು ಅದು ಎಲ್ಲವನ್ನು ನಿರ್ಧರಿಸುತ್ತಿತ್ತು. A carpenter's son would be a carpenter. ಒಬ್ಬ ಬಡಗಿಯ ಮಗ ಬಡಗಿ ಆಗಿರ್ತಿದ್ದ. A fisherman's son would be a ಒಬ್ಬ fisherman. ಮೀನನ್ನು ಹಿಡಿಯುವ ಮಗ ಮೀನನ್ನೇ ಹಿಡಿತಿದ್ದ. 100 years ago, people didn't have the power of choice. 100 ವರ್ಷಗಳ ಹಿಂದೆ ಜನರಿಗೆ ಆಯ್ಕೆ ಮಾಡಿಕೊಳ್ಳುವಂತ ಶಕ್ತಿ ಇರಲಿಲ್ಲ. You didn't have the freedom to choose. ಅವರು ಆಯ್ದುಕೊಳ್ಳುವುದಕ್ಕೆ ಅವರಿಗೆ ಯಾವುದೇ ಸ್ವಾತಂತ್ರ್ಯವಿರಲಿಲ್ಲ. You couldn't choose which house you're going to buy, which state you're going to live, which person you're going to marry, what clothes you're going to wear. It was all dictated by the community. ಯಾವ ಮನೆ ಕೊಂಡುಕೊಳ್ಳಬೇಕು, ಯಾವ ರಾಜ್ಯದಲ್ಲಿ ವಾಸ ಮಾಡಬೇಕು, ಯಾವ ಕೆಲಸ ಮಾಡಬೇಕು, ಎಲ್ಲಿ ಇರಬೇಕೆನ್ನುವುದನ್ನು ಅವರು ಆಯ್ಕೆ ಮಾಡ್ತಿರಲಿಲ್ಲ. ಬದಲಾಗಿ ಅವರ ಸಮುದಾಯವೇ ಎಲ್ಲವನ್ನು ಅವರಿಗೆ ಹೇಳ್ತಾ ಇತ್ತು, ಇದನ್ನು Are ಮಾಡಬೇಕೆಂಬುದಾಗಿ. you all with me today? ಎಲ್ಲರೂ ನೀವಿದ್ದೀರಾ ನನ್ನೊಂದಿಗೆ? But today we have something called the freedom of choice. ಆದರೆ ಇವತ್ತು ನಮಗೆ ಆಯ್ದುಕೊಳ್ಳುವ ಒಂದು ಸ್ವಾತಂತ್ರ್ಯವಿದೆ. Today children are choosing right from school days whom they will marry, which is not very good. ಇವತ್ತು ಶಾಲೆಯ ಸಮಯದಿಂದಲೇ ಮಕ್ಕಳು ಯಾರನ್ನು ಮದುವೆ ಆಗ್ತಾರೆ ಎಂಬುದಾಗಿ ತೀರ್ಮಾನಿಸಲ್ಪಡ್ತದೆ. ಅದರದ್ದು ಒಳ್ಳೆಯದಲ್ಲ. They are choosing what dresses to wear. ಯಾವ ಬಟ್ಟೆಗಳನ್ನು ಧರಿಸಬೇಕೆಂಬುದಾಗಿ ಅವರೇ They are ನಿರ್ಧರಿಸಿದ್ದಾರೆ. choosing what games to play. They are choosing what profession to practice. ಯಾವ ಆಟ ಆಡಬೇಕು, ಯಾವ ವೃತ್ತಿ ಮಾಡಬೇಕೆಂಬುದಾಗಿ ಅವರೇ ಆಯ್ದುಕೊಳ್ತಿದ್ದಾರೆ. They are choosing what religion to follow. ಯಾವ ಧರ್ಮವನ್ನು ಹಿಂಬಾಲಿಸಬೇಕೆಂಬುದಾಗಿ They are ಆಯ್ದುಕೊಳ್ತಿದ್ದಾರೆ. choosing which country to live in, what language to speak. ಯಾವ ದೇಶದಲ್ಲಿ ವಾಸ ಮಾಡಬೇಕು, ಯಾವ ಭಾಷೆ ಮಾತನಾಡಬೇಕೆಂಬುದಾಗಿ The ತೀರ್ಮಾನಿಸಿದ್ದಾರೆ. power of choice is the greatest human discovery in the last 80 or 100 years. ಕಳೆದ 80 ಅಥವಾ
100 ವರ್ಷಗಳಲ್ಲಿ ಮಾನವ ಕುಲ ಆಯ್ದುಕೊಳ್ಳುವಂತ ಒಂದು ಸ್ವತಂತ್ರವು ಒಂದು ದೊಡ್ಡ ಒಂದು ಸಂಶೋಧನೆಯಾಗಿದೆ. And the power of choice was given by God to humanity right from the Garden of Eden. ಆಯ್ದುಕೊಳ್ಳುವಂತ ಆ ಒಂದು ಶಕ್ತಿಯನ್ನು ದೇವರು ಏದೆನ್ ತೋಟದಲ್ಲಿ ಉಂಟು ಮಾಡಲ್ಪಟ್ಟ ಸಮಯದಿಂದಲೇ ಮನುಷ್ಯರಿಗೆ ಕೊಟ್ಟಿದ್ದಾನೆ. God said to Adam and Eve, I know everything and I'll tell you everything, but you choose. ದೇವರು ಹೇಳಿದ ನನಗೆ ನಾನು ಎಲ್ಲವನ್ನು ಬಲ್ಲವನಾಗಿದ್ದೇನೆ, ಎಲ್ಲವೂ ಕೊಡಲ್ಪಟ್ಟಿದೆ, ಆದರೆ ನೀವು ಆಯ್ದುಕೊಳ್ಳ್ರಿ. God's foreknowledge does not violate our choices. ದೇವರ ಆ ಮುಂದಾಳತ್ವದ ಜ್ಞಾನ ನಮ್ಮ ಆಯ್ಕೆಗೆ ವಿರುದ್ಧವಾದದಲ್ಲ. But God knows everything. ದೇವರು ಎಲ್ಲವನ್ನು ಬಲ್ಲಾತನಾಗಿದ್ದಾನೆ. Pastor, does God know my problems? ಪಾಸ್ಟರ್, ನನ್ನ ಸಮಸ್ಯೆ ದೇವರಿಗೆ ಗೊತ್ತಿದೆಯಾ? God not only knows your problem, today God is ready with your solutions. ದೇವರಿಗೆ ನಿಮ್ಮ ಸಮಸ್ಯೆ ಮಾತ್ರ ಅಲ್ಲ, ಆತನು ಪರಿಹಾರದೊಂದಿಗೆ ಇದ್ದಾನೆ. Hallelujah. Hallelujah. God not only knows your shame, he is ready to provide you honor. ದೇವರಿಗೆ ನಿಮ್ಮ ಅವಮಾನ ಮಾತ್ರ ಗೊತ್ತಿಲ್ಲ, ನಿಮಗೆ ಮಾನವನ್ನು ಕೊಡುವುದಕ್ಕೆ ಆತನು ಸಿದ್ಧನಾಗಿದ್ದಾನೆ. Hallelujah. Hallelujah. God not only knows your loneliness, he is ready to bring fellowship into your life. ದೇವರಿಗೆ ನಿಮ್ಮ ಏಕಾಂತತೆ ಮಾತ್ರ ಗೊತ್ತಿಲ್ಲ, ಬದಲಾಗಿ ಆತ ನಿಮ್ಮನ್ನು ಅನ್ಯೋನ್ಯತೆಯಲ್ಲಿ ತರುವುದಕ್ಕೆ God not ಸಿದ್ಧನಾಗಿದ್ದಾನೆ. only knows your bondage, he is ready to give you deliverance. ದೇವರಿಗೆ ನಿಮ್ಮ ಬಂಧನ ಮಾತ್ರ ಗೊತ್ತಿಲ್ಲ, ಬದಲಾಗಿ ಆತ ನಿಮಗೆ ಬಿಡುಗಡೆಯನ್ನು ಕೊಡುವುದಕ್ಕೆ God ಶಕ್ತನಾಗಿದ್ದಾನೆ. not only knows your sickness, he is ready with his healing power. ದೇವರಿಗೆ ನಿಮ್ಮ ರೋಗ ಮಾತ್ರವಲ್ಲ, ನಿಮಗೆ ಸ್ವಸ್ಥತೆಯನ್ನು ಕೊಡುವುದಕ್ಕೆ ಆತನು ಬಲ್ಲವನಾಗಿದ್ದಾನೆ. My brother, God knows and God is able to solve your situation. ಸಹೋದರ, ನಿಮ್ಮ ಸಮಸ್ಯೆ ದೇವರಿಗೆ ಗೊತ್ತಿದೆ, ಮಾತ್ರವಲ್ಲ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೊಡುವುದಕ್ಕೆ ಆತನು ಬಲ್ಲವನಾಗಿದ್ದಾನೆ. But he has given us the freedom to choose to trust him or to doubt him. ಆದರೆ ಆತನನ್ನು ಆದುಕೊಳ್ಳುವ ಅಥವಾ ಅನುಮಾನ ಪಡುವಂತ ಸ್ವತಂತ್ರವನ್ನು ಆತ ನಮ್ಮ ಕೈಗಳಲ್ಲಿ God ಕೊಟ್ಟಿದ್ದಾನೆ. knows everything. ದೇವರು ಎಲ್ಲವನ್ನು ಬಲ್ಲಾತನಾಗಿದ್ದಾನೆ. God knows you are going to be born even before the doctor could touch your mother's stomach with that ultra scan and see the sac and the heartbeat. Before the doctor could say something is there, God knew you were coming. ವೈದ್ಯರು ನಿನ್ನ ತಾಯಿಯ ಹೊಟ್ಟೆಯನ್ನು ಮುಟ್ಟಿ ಅಲ್ಟ್ರಾ ಸ್ಕ್ಯಾನ್ ಮೂಲಕ ಪಿಂಡವನ್ನು ಎದೆ ಬಡಿತವನ್ನು ನೋಡುವುದಕ್ಕಿಂತ ಮೊದಲೇ ನೀನು ಹುಟ್ಟುತ್ತಿ ಎಂಬುದಾಗಿ ದೇವರು ಬಲ್ಲವನಾಗಿದ್ದಾನೆ. The Bible says in the book of Malachi, ಮಲಾಕಿ ಪುಸ್ತಕದಲ್ಲಿ ಬೈಬಲ್ ಹೀಗೆ ಹೇಳ್ತದೆ, I wanted to see your child and therefore I brought you together. ನಾನು ಮಗುವನ್ನು ಕಾಣುವುದಕ್ಕಾಗಿ ಬಯಸಿನ, ಅದಕ್ಕಾಗಿ ನಾನು ನಿನ್ನನ್ನು ಈ ಲೋಕಕ್ಕೆ ತಂದೆನು. Malachi chapter 2, God is saying, ಮಲಾಕಿ 2ನೇ ಅಧ್ಯಾಯದಲ್ಲಿ ದೇವರು ಹೇಳ್ತಿದ್ದಾರೆ, I brought you both together ನಿಮ್ಮಿಬ್ಬರನ್ನು ನಾನು ಒಟ್ಟಾಗಿ ತಂದದ್ದು so that I could see the child. ಅದರ ಮೂಲಕ ನಿಮ್ಮ ಮೂಲಕ ಮಗುವನ್ನು What's ಕಾಣುವುದಕ್ಕಾಗಿ. the meaning of that statement? ಆ ಒಂದು ಹೇಳಿಕೆ ಅರ್ಥವೇನು? God says, I choose the DNA, I choose the RNA, I choose the specifics of the baby that's to be born. ಅದರ ಅರ್ಥ, ಅದರ ಮಗುವಿನ DNA, RNA, ಮಗುವಿನ ಎಲ್ಲ ಕಾರ್ಯಗಳನ್ನು ನಾನು ಬಲ್ಲವನಾಗಿದ್ದೇನೆ ಎಂಬುದನ್ನು ಆತನು ಹೇಳ್ತಾ ಇದ್ದಾನೆ. Before anybody could know you, God knew you. ಯಾರು ನಿಮ್ಮನ್ನು ತಿಳುಕೊಳ್ಳುವುದಕ್ಕಿಂತ ಮೊದಲೇ ದೇವರು ನಿಮ್ಮನ್ನು ತಿಳಿದವನಾಗಿದ್ದಾನೆ. Before this building, whatever this building is called, was built, it was a print on the blueprint on the table of the architect. ಈ ಕಟ್ಟಡ ಕಟ್ಟಲ್ಪಡುವುದಕ್ಕೆ ಮೊದಲೇ ದೇವರ ಜ್ಞಾನದಲ್ಲಿ ಇದರ ಕುರಿತಾಗಿ ಎಲ್ಲ ನೀಲಿ ನಕಾಶೆ ದೇವರ ಮನಸ್ಸಿನಲ್ಲಿತ್ತು. Before this building could be built, ಈ ಕಟ್ಟಡ ಕಟ್ಟಲ್ಪಡುವುದಕ್ಕಿಂತ ಮೊದಲೇ it was a drawing on the table of the architect. ಅದು ಒಬ್ಬ ತಂತ್ರಜ್ಞಾನನ ಕೈಯಲ್ಲಿ ಒಂದು ರೇಖಾಚಿತ್ರವಾಗಿತ್ತು. Are you following what I'm saying? ನಾನು ಹೇಳ್ತಿರೋದು ನಿಮಗೆ ಅರ್ಥವಾಗ್ತಾ ಇದೆಯಾ? Hello. Before a product can be manufactured, it is a diagram, a picture on the computer of the engineer. ಒಂದು ವಸ್ತು ಉಂಟಾಗೋದಕ್ಕಿಂತ ಮೊದಲೇ ಆ ವಸ್ತು ಒಂದು ವಿಜ್ಞಾನಿ ಅಥವಾ ಒಂದು ತಂತ್ರಜ್ಞಾನದ ಕೈಯಲ್ಲಿರುವ ಒಂದು ರೇಖಾಚಿತ್ರವಾಗಿದೆ. Before the painting can come on the canvas, the image is already there in the mind of the artist. ಕ್ಯಾನ್ವಸ್ ಮೇಲೆ ಚಿತ್ರ ಬರೋದಕ್ಕೆ ಮೊದಲೇ ಆ ಒಂದು ಕಲೆಗಾರನ ಮನಸ್ಸಿನಲ್ಲಿ ಆ ಚಿತ್ರವಿದೆ. Before you could be born, you were an idea in the mind of God. ನೀವು ಹುಟ್ಟುವುದಕ್ಕೆ ಮೊದಲೇ ದೇವರ ಮನಸ್ಸಿನಲ್ಲಿ ನೀವು ಆತನ ಆಲೋಚನೆಯಲ್ಲಿ ಇದ್ದೀರಿ. When my son was small, ನನ್ನ ಮಗನು ಚಿಕ್ಕವನಾಗಿದ್ದಾಗ he asked me the obvious question, ಆತನು ಸಾಧಾರಣ ಪ್ರಶ್ನೆಗಳನ್ನು ಕೇಳ್ತಿದ್ದ. Dad, before I was born, where was I? ಅಪ್ಪ, ನಾನು ಹುಟ್ಟುವುದಕ್ಕೆ ಮೊದಲು ಎಲ್ಲಿದ್ದೆ? I obviously didn't want to buy the 7th standard biology textbook, but I told him, you will learn it in detail in the school, but I'll tell you this much.
ನಾನು ಹೇಳಿದೆ ನೇರವಾಗಿ 7ನೇ ತರಗತಿಯ ನಾನು ಬಯಾಲಜಿ ಜೀವಶಾಸ್ತ್ರ ಪುಸ್ತಕವನ್ನು ತೆಗೆದುಕೊಳ್ಳೋದಕ್ಕೆ ಬದಲಾಗಿ ನಾನು ಹೇಳಿದೆ ನೀನು ಕಲಿತುಕೊಳ್ತೀವಿ ವಿವರವಾಗಿ, ಆದರೆ ನಾನು ನಿನಗೆ ಒಂದು ವಿಷಯವನ್ನು ಹೇಳೋದಕ್ಕೆ ಬಯಸ್ತೇನೆ. Before you were born on the earth, ನೀನು ಈ ಭೂಲೋಕದಲ್ಲಿ ಹುಟ್ಟುವುದಕ್ಕಿಂತ ಮೊದಲು you were an idea in the mind of Jesus. ನೀನು ಯೇಸುವಿನ ಮನಸ್ಸಿನಲ್ಲಿ ಒಂದು ಆಲೋಚನೆಯಾಗಿದ್ದೆ. Hallelujah. Hallelujah. Everybody here, you are not a byproduct and a cheap product of evolution. You are a masterpiece of God's creation. ನೀವು ಜೀವ ವಿಕಾಸದಿಂದ ಬಂದವರಲ್ಲ, ಬದಲಾಗಿ ದೇವರ ಮನಸ್ಸಿನ ಆಲೋಚನೆಯಿಂದ ಬಂದವರಾಗಿದ್ದೀರಿ. You are not an accident or a plan of some human being that could have been the vehicle that brought you forth, but you were a plan, a design, a purpose, an intention of God Almighty. ನೀವು ಆಕಸ್ಮಿಕವಾಗಿ ಮನುಷ್ಯರ ಆಲೋಚನೆಯಿಂದ ಬಂದವರಲ್ಲ, ಬದಲಾಗಿ ದೇವರ ಮನಸ್ಸಿನಿಂದ, ದೇವರ ಜ್ಞಾನದಿಂದ, ದೇವರ ಆಲೋಚನೆಯಿಂದ, ದೇವರ ಉದ್ದೇಶಪೂರ್ವಕವಾಗಿ ಈ ಲೋಕಕ್ಕೆ ಬಂದವರಾಗಿದ್ದೀರಿ. God knew before you were born that you are coming. ನೀವು ಹುಟ್ಟುವುದಕ್ಕೆ ಮೊದಲು ನೀವು ಬರುತ್ತೀರಿ ಎಂಬುದಾಗಿ ದೇವರು ಬಲ್ಲವನಾಗಿದ್ದಾನೆ. God planned your time, your talents and your treasure inside you. ನಿಮ್ಮ ಸಮಯ, ನಿಮ್ಮ ತಲಾಂತು, ನಿಮ್ಮೊಳಗಿನ ನಿಧಿಯನ್ನು ದೇವರು ಮೊದಲೇ ನಿಯೋಜಿಸಿದ್ದಾನೆ. Oh, give him a mighty hand clap, will you, church? ಬಲವಾದ ಕರಗಳು ತಟ್ಟಿ ಮಹಿಮೆಯನ್ನು ಸಲ್ಲಿಸಿರಿ. Hallelujah. Hallelujah. All of us have mobile phones. ನಮ್ಮೆಲ್ಲರ ಬಳಿ ಮೊಬೈಲ್ ಫೋನ್ ಇದೆ. When you buy the mobile phone, you're supposed to get a booklet with it called Owner's Manual. ನೀವು ಮೊಬೈಲ್ ಅನ್ನು ಕೊಂಡುಕೊಳ್ಳೋದಕ್ಕೆ ಮೊದಲು ಅದರೊಂದಿಗೆ ಒಂದು ಓನರ್ಸ್ ಮ್ಯಾನ್ಯುವಲ್ ಎಂಬುದಾಗಿ ಕೊಡಲ್ಪಡುತ್ತೆ ಅಲ್ವಾ? ನೀವು ಮೊಬೈಲ್ ಪರ್ಚೇಸ್ ಮಾಡುವಾಗ ಒಂದು ಬುಕ್ಲೆಟ್ ಬರುತ್ತಲ್ವಾ? ಸಿಗ್ಲಿಲ್ವಾ? It's called Owner's Manual, right? ಅದು ಆ ಓನರ್ಸ್, ಆ ಯಜಮಾನ ಕೈಲಿರುವ ಕೈಪಿಡಿ. Is it a yes or a no? ಹೌದಾ ಇಲ್ವಾ? The Owner's Manual is given so that if you read it, you know how to have optimum use of this mobile phone. ನೀವು ಆ ಕೈಪಿಡಿ ಓದಿದ್ರೆ ಗರಿಷ್ಠ ಮಟ್ಟಿಗೆ ಹೇಗೆ ಮೊಬೈಲ್ ಅನ್ನು ಬಳಸಬಹುದು ಎಂಬುದಾಗಿ ಎಲ್ಲ ವಿವರ ಅದರಲ್ಲಿ ಕೊಡಲ್ಪಟ್ಟಿದೆ. Holy Bible is God's owner's manual for us, so that we know how to use ourselves the product that he created. ಆತನು ಉಂಟು ಮಾಡಿದ ಉತ್ಪಾದನೆಯಾಗಿರುವ ನಮಗೆ ಆತ ನಮ್ಮ ಕೈಗಳಲ್ಲಿ ಕೈಪಿಡಿಯಾಗಿ ಬೈಬಲ್ ಕೊಟ್ಟಿದ್ದಾನೆ. ಅದನ್ನು ಓದುವುದಾದರೆ ಮಾತ್ರ ಹೇಗೆ ನಮ್ಮನ್ನು ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ. Any other way you use this product, it will malfunction, dysfunction, not function, or function inappropriately. ನೀವು ಇದನ್ನು ಬೇರೆ ಯಾವುದೇ ರೀತಿಯಾದರೂ ಉಪಯೋಗಿಸಿದ್ರೆ ಅದು ವ್ಯತಿರಿಕ್ತವಾಗಿ ಕೆಲಸ ಮಾಡದೇ ಇರಬಹುದು, ಹಾಳಾಗಬಹುದು ಅಥವಾ ನಷ್ಟವಾಗಲೂಬಹುದು. But you operate it according to this owner's manual called the Bible, you're going to have 100% efficiency to the creation of God Almighty. ಯಜಮಾನ ಕೈಪಿಡಿಯಾಗಿರೋ ಬೈಬಲ್ ಪ್ರಕಾರ ನೀವು ಉಪಯೋಗಿಸುವುದಾದ್ರೆ ಅದರಲ್ಲಿ ಯಾವ ಕೊರತೆ ಇಲ್ಲದೆ ಅದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುವಂತದ್ದಾಗಿದೆ. Hallelujah. Hallelujah. Are you all learning something today? ಏನಾದರೂ ಕಲಿತಿದ್ದೀರಾ ಎಂದು? God foreknew us. ದೇವರು ನಮ್ಮನ್ನು ಮೊದಲೇ ತಿಳಿದಿದ್ದಾನೆ. After having foreknown us, ನಮ್ಮನ್ನು ಮೊದಲೇ ತಿಳ್ಕೊಂಡ ನಂತರ God planned for us. ದೇವರು ನಮಗೋಸ್ಕರ ಸಂಕಲ್ಪ ಮಾಡಿದ್ದಾನೆ. Hallelujah. Hallelujah. You know, when we came to know that my wife was carrying and we're going to have a child, ಪತ್ನಿ ಗರ್ಭಧರಿಸಿದ್ದಾರೆ ಮತ್ತು ಮಗು ಹುಟ್ಟಲಿದೆ ಎಂಬುದಾಗಿ ತಿಳಿದಾಗ we began to change the way we think. ನಾವು ಆಲೋಚನೆ ಮಾಡುವಂತ ವಿಧಾನವನ್ನು ಬದಲಾಯಿಸ್ತೇವೆ. In fact, our parents, my parents and my wife's parents, built a cradle in the house. They began to make changes for the baby. ನನ್ನ ತಂದೆ ತಾಯಿ, ಪತ್ನಿಯ ತಂದೆ ತಾಯಿ ಮನೆಯಲ್ಲಿ ಒಂದು ಚಿಕ್ಕ ಒಂದು ಮಗುವಿಗೆ ವಾಸ ಮಾಡೋದಕ್ಕೆ ಸ್ಥಳವನ್ನೆಲ್ಲ ಸಿದ್ಧ ಮಾಡಿದ್ರು. Even in our house we began to make changes. ನಮ್ಮ ಮನೆಯಲ್ಲಿ ಕೂಡ ನಾವು ಬಹಳಷ್ಟು ಬದಲಾವಣೆಯನ್ನು ಮಾಡಿದ್ವಿ. Because we started to plan for the child. ಮಗುವಿಗಾಗಿ ನಾವು ಸಿದ್ಧ ಮಾಡೋದಕ್ಕೆ ಪ್ರಾರಂಭಿಸಿದೆವು. And we would think of what clothes to buy. ಯಾವ ವಸ್ತ್ರವನ್ನು ನಾವು ಕೊಂಡುಕೊಳ್ಳಬೇಕೆಂಬುದಾಗಿ ಆಲೋಚನೆ ಮಾಡ್ತಿದ್ದೇವೆ. That's us human beings. ಅದು ನಾವು ಮನುಷ್ಯರಾದ ನಾವುಗಳು. How much more our heavenly Father. ನಮ್ಮ ಪರಲೋಕದ ತಂದೆ ಇನ್ನು ಎಷ್ಟು ಹೆಚ್ಚಾಗಿ ಆಲೋಚನೆ ಮಾಡುತ್ತಾನೆ. God planned for you and me to the minute detail. ನಮ್ಮ ಅಲ್ಪ ಚಿಕ್ಕ ವಿಷಯಗಳಿಗೆ ಕೂಡ ದೇವರು ಮೊದಲೇ ಸಂಕಲ್ಪ ಮಾಡಿದ್ದಾನೆ. God has a plan for your life. ನಿಮ್ಮ ಜೀವಿತಕ್ಕಾಗಿ ದೇವರ ಬಳಿ ಯೋಜನೆ ಇದೆ. For me, pastor, ನನಗೋಸ್ಕರ ಪಾಸ್ಟರ್, God has a plan. ನನಗೊಂದು ಯೋಜನೆ ಇದೆಯಾ? God has a plan for your life. ಹೌದು, ನಿಮ್ಮ ಜೀವಿತಕ್ಕಾಗಿ ದೇವರ ಬಳಿ ಯೋಜನೆ ಇದೆ. God has an exceptional plan for your life. ದೇವರು ನಿಮ್ಮ ಜೀವಿತದಲ್ಲಿ ಒಂದು ವಿಶೇಷವಾದಂತ ಯೋಜನೆ ಇದೆ. Hallelujah. Hallelujah. This young lady had come to church. ಈ ಯುವತಿ ಸಭೆಗೆ ಬಂದಿದ್ದಾಗ She had decided to commit suicide. ಆಕೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂಬುದಾಗಿ ತೀರ್ಮಾನಿಸಿದಳು. But her friend of hers called her. It was Christmas season. ಆಕೆ ಸ್ನೇಹಿತೆ ಕರೆದ ನಿಮಿತ್ತ ಕ್ರಿಸ್ಮಸ್ ಸೀಸನ್ ನಿಮಿತ್ತ ಬಂದಿದ್ದಳು. So she thought, anyway, let me go for Christmas service and then I will commit suicide. ಹೇಗೋ ಕ್ರಿಸ್ಮಸ್ ಆರಾಧನೆ ಹೋಗಿ ನಂತರ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ತೀರ್ಮಾನಿಸಿದಳು. So she came to church so that she will finish the Christmas, and the friend had told her about Christmas cake. So she thought, I'll eat the Christmas cake, and 25th night she thought, I will commit suicide. ಆಕೆ ನೆನೆಸಲು ಹೇಗೋ ಆಕೆ ಸ್ನೇಹಿತೆ ಕ್ರಿಸ್ಮಸ್ ಬಗ್ಗೆ ಹೇಳಿದ್ರಿಂದ ಕ್ರಿಸ್ಮಸ್ ಆರಾಧನೆ ಬಂದಿದ್ದೇನೆ, ಸ್ನೇಹಿತೆ ಕ್ರಿಸ್ಮಸ್ ಕೇಕ್ ನ ಬಗ್ಗೆ ಹೇಳಿದ್ರೆ ಹೇಗೋ
ಕ್ರಿಸ್ಮಸ್ ಕೇಕ್ ಅನ್ನು ತಿಂದು 25ನೇ ತಾರೀಕು ರಾತ್ರಿ ಆತ್ಮಹತ್ಯೆ ಮಾಡಿಕೊಳ್ಳೋಣ ಎಂಬುದಾಗಿ I ತೀರ್ಮಾನಿಸಿದರು. didn't know any of these things. ಈ ಯಾವ ಸಂಗತಿಗಳು ನನಗೆ Her ಗೊತ್ತಿರಲಿಲ್ಲ. friend did not know that she had planned to commit ಆಕೆಯ suicide. ಸ್ನೇಹಿತೆಗೂ ಕೂಡ ಆಕೆ ಆತ್ಮಹತ್ಯೆ ಮಾಡಿಕೊಳ್ತಾಳೆ ಎಂಬುದಾಗಿ ಗೊತ್ತಿರಲಿಲ್ಲ. And so this friend brought her to church. ಆಕೆಯ ಸ್ನೇಹಿತೆ ಆಕೆಯನ್ನು ಸಭೆಗೆ ಕರೆತಂದಳು. Now in her house there are a lot of problems. ಆಕೆಯ ಮನೆಯಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ. She has personal physical disorders. ವೈಯಕ್ತಿಕವಾಗಿ ಆಕೆಯ ಶರೀರದಲ್ಲಿ ಬಹಳ ನ್ಯೂನತೆಗಳಿದೆ. All messed up young lady. ಎಲ್ಲವೂ ಕೂಡ ಗಲಿಬಿಲಿಗೊಂಡಿರುವಂತ ಯುವತಿ. And so she had bought tablets to kill herself by eating them after the Christmas service, and she came with the tablets in her bag. ಕ್ರಿಸ್ಮಸ್ ಆರಾಧನೆ ನಂತರ ಸಾಯುವುದಕ್ಕಾಗಿ ಟ್ಯಾಬ್ಲೆಟ್ ನೊಂದಿಗೆ ಬ್ಯಾಗ್ ನಲ್ಲಿ ಇಟ್ಟುಕೊಂಡು ಆಕೆ ಬಂದಿದ್ದಾಳೆ. And that Christmas service, ಆ ಕ್ರಿಸ್ಮಸ್ ಆರಾಧನೆಯಲ್ಲಿ quite a few years ago, ಕೆಲವು ವರ್ಷಗಳ ಹಿಂದೆ I preached on this topic of Jesus has a plan for your life. ನಾನು ಇದೇ ವಿಷಯದ ಮೇಲೆ ನಾನು ಮಾತಾಡಿದೆ. ಯೇಸುವಿಗೆ ನಿಮ್ಮ ಜೀವಿತದಲ್ಲಿ ಒಂದು ಯೋಜನೆ ಇದೆ. Oh, she was weeping throughout the church ಈ service. ಸಭೆ ಆರಾಧನೆ ಆಕೆ ಅಳುತ್ತಿದ್ದಳು. And then she came forward and met me. ಆಕೆ ಮುಂದೆ ಬಂದು ನನ್ನನ್ನು She ಸಂಧಿಸಿದಳು. said, I'm not a Christian. ಆಕೆ ಹೇಳಿದ ನಾನೊಬ್ಬ ಕ್ರೈಸ್ತನಲ್ಲ. I just want to know one thing. ಒಂದು ಸಂಗತಿ ನಾನು ತಿಳ್ಕೊಳ್ಳಲು Does ಬಯಸ್ತೇನೆ. Jesus have a plan for my life? ನನ್ನ ಜೀವಿತಕ್ಕಾಗಿ ಯೇಸುವಿನ ಬಳಿ ಒಂದು ಯೋಜನೆ ಇದೆಯಾ? So I told her, ನಾನು ಆಕೆಗೆ ಹೇಳಿದೆ, the Indian former president, His Excellency late Mr. Venkatraman, was so perfect in what he said. ಮಾಜಿ ರಾಷ್ಟ್ರಪತಿಯಾದ ಡಾಕ್ಟರ್ ವೆಂಕಟರಮಣ ಅವರು ಹೇಳಿದ ಹೇಳಿಕೆಯಲ್ಲಿ ಸಂಪೂರ್ಣತೆ ಇತ್ತು. He said, it is wrong for Christians to say that Jesus is the God of Christians. It is a crime to say that, because Jesus is God of all human beings. ಅವರು ಹೇಳಿದರು, ಕ್ರೈಸ್ತರು ಯೇಸು ಕ್ರೈಸ್ತರ ದೇವರು ಎಂಬುದಾಗಿ ಹೇಳುವುದು ತಪ್ಪು ಮತ್ತು ದೊಡ್ಡ ಅಪರಾಧ. ಯಾಕಂದ್ರೆ ಯೇಸು ಎಲ್ಲಾ ಮಾನವ ಕುಲದ ದೇವರು ಎಂಬುದಾಗಿ ಅವರು ಹೇಳಿಕೆಯನ್ನು So ಕೊಟ್ಟಿದ್ದಾರೆ. I told her, this is what our president said and how right he was. ನಾನು ಆಕೆಗೆ ಹೇಳಿದೆ, ಇದನ್ನೇ ನಮ್ಮ ರಾಷ್ಟ್ರಪತಿ ಹೇಳಿದ್ರು, ಅದು ಸರಿಯೇ ಎಂಬುದಾಗಿ ಹೇಳಿದೆ. Jesus is not just the God of Christians. Jesus is God of every Indian. ಯೇಸು ಕ್ರೈಸ್ತರ ದೇವರಲ್ಲ, ಪ್ರತಿಯೊಬ್ಬ ಭಾರತೀಯನ ದೇವರಾಗಿದ್ದಾನೆ. So she smiled. ಆಕೆ ನಕ್ಕಳು. She said, does Jesus have a plan for me? ಆಕೆ ಹೇಳಿದ್ಲು, ಯೇಸು ನನ್ನ ಜೀವಿತದ ಬಗ್ಗೆ ಯೋಜನೆ ಇದೆಯಾ? I said, young lady, he has a plan for you, but I don't know about it. You will have to ask him. ಯುವತಿ, ಖಂಡಿತವಾಗಿ ನಿನಗಾಗಿ ಆತನ ಬಳಿ ಯೋಜನೆ ಇದೆ, ಆದ್ರೆ ನನಗೆ ಗೊತ್ತಿಲ್ಲ, ನೀನು ಆತನನ್ನು ಕೇಳಬೇಕು. So she said, if I ask him, will he say? ನಾನು ಕೇಳಿದ್ರೆ ಆತನ ಹೇಳ್ತಾನಾ? I said, of course he will say. ಖಂಡಿತವಾಗಿ ಆತನ Because ಹೇಳ್ತಾನೆ. the Bible says you will find him when you seek him with all your heart. ಯಾಕಂದ್ರೆ ಬೈಬಲ್ ಹೇಳ್ತದೆ, ನೀನು ಪೂರ್ಣ ಹೃದಯದಿಂದ ಆತನನ್ನು ಹುಡುಕುವಾಗ So ನೀನು she began to ಕಂಡುಕೊಳ್ಳುವಿ. come to church. ಆಕೆ ಮುಂದುವರೆದು ಸಭೆಗೆ ಬರೋದಕ್ಕೆ Of ಆರಂಭಿಸಿದಳು. course, that day she took out the tablets and threw it out. ಆ ದಿನದಲ್ಲಿ ಆಕೆ ತನ್ನ ಬ್ಯಾಗ್ನಿಂದ ಗುಳಿಗಿನ ತೆಗೆದು ಬಿಸಾಡಿದಳು. A few years later, she passed her civil service exams. ಕೆಲವು ವರ್ಷಗಳಿಂದ ಆಕೆ ತನ್ನ ಸಿವಿಲ್ ಸರ್ವಿಸ್ ಎಕ್ಸಾಮ್ ತೇರ್ಗಡೆ ಆದಳು. And today she is an officer serving in the government. ಇವತ್ತು ಸರ್ಕಾರದಲ್ಲಿ ಆಕೆ ಒಂದು ಅಧಿಕಾರಿಯಾಗಿ ಕೆಲಸ Because ಮಾಡ್ತಿದ್ದಾಳೆ. God has a plan for your life. ಯಾಕಂದ್ರೆ ದೇವರಿಗೆ ನಿಮ್ಮ ಜೀವಿತದಲ್ಲಿ ಒಂದು ಯೋಜನೆ ಇದೆ. Whether you want to end your life or life wants to end you, God still has a plan for your life. ನೀವು ನಿಮ್ಮ ಜೀವಿತವನ್ನು ಮುಗಿಸಿಕೊಳ್ಳೋದಕ್ಕೆ ಬಯಸಿರೋ ಅಥವಾ ಜೀವಿತವೇ ನಿಮ್ಮನ್ನು ಮುಗಿಸೋದಕ್ಕೆ ಬಯಸುತ್ತದೋ, ಆದ್ರೆ ದೇವರಿಗೆ ನಿಮ್ಮ ಬಗ್ಗೆ ಒಂದು ಯೋಜನೆ ಇದೆ. That's why the Bible says in the book of Jeremiah, ಅದಕ್ಕಾಗಿ ಯೆರೆಮೀಯ ಪುಸ್ತಕದಲ್ಲಿ ಬೈಬಲ್ ಈ ರೀತಿಯಾಗಿ my ಇದೆ, plans are not your plans. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, My thoughts are not your thoughts. ನನ್ನ ಯೋಜನೆಗಳು ನಿಮ್ಮ As the ಯೋಜನೆಗಳಲ್ಲ. heavens are above the earth, ಹೇಗೆ ಆಕಾಶ ಭೂಮಿಗಿಂತ God ಎತ್ತರವಾಗಿದೆಯೋ, says my plans are high above your plans. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳು ಬಹಳ ಎತ್ತರವಾಗಿದೆ. My thoughts are higher than your ನನ್ನ thoughts. ಯೋಚನೆಗಳು ನಿಮ್ಮ ಯೋಚನೆಗಳು ಬಹಳ ದೊಡ್ಡದಾಗಿದೆ. If you are willing to obey God, ನೀವು ದೇವರಿಗೆ ವಿಧೇಯರಾಗುವುದಕ್ಕೆ ನೀವು God's ಒಪ್ಪಿಸಿಕೊಳ್ಳುವುದಾದಲ್ಲಿ plans are far better than our plans. ನಮ್ಮ ಯೋಜನೆಗಿಂತ ದೇವರ ಯೋಜನೆ ಬಹಳ ದೊಡ್ಡದಾಗಿದೆ. Hallelujah. Hallelujah. Coming to Jesus is not enough. ಯೇಸುವಿನ ಬಳಿ ಬರುವುದು ಮಾತ್ರ ಸಾಕಾಗುವುದಿಲ್ಲ. Accept his plan for your life. ನಿಮ್ಮ ಜೀವಿತಕ್ಕಿರುವ ಆತನ ಯೋಜನೆಯನ್ನು Seek ಅಂಗೀಕರಿಸಿ. his plan for your life. ನಿಮ್ಮ ಜೀವಿತಕ್ಕಿರುವ ಯೋಜನೆಯನ್ನು ಆತನ ಬಳಿ ಹುಡುಕಿ. Because God's plan is not to make you the tail. The Bible says in the book of Deuteronomy, my plan is to make you the head. ಯಾಕಂದ್ರೆ ಬೈಬಲ್ ಹೇಳ್ತದೆ, ಧರ್ಮೋಪದೇಶ ಕಾಂಡದಲ್ಲಿ ನಿಮ್ಮನ್ನು ಬಾಲವನ್ನಾಗಿ ಅಲ್ಲ, ನಿಮ್ಮನ್ನು ತಲೆಯನ್ನಾಗಿ ಮಾಡುವುದಕ್ಕಾಗಿ ಎಂಬುದಾಗಿ ಹೇಳಿ. Hallelujah. Hallelujah. The devil wants you to go down, but my God wants you to go up. ಸೈತಾನ ನೀವು ಕೆಳಗೆ ಹೋಗಬೇಕೆಂದು ಬಯಸ್ತಾನೆ, ಆದರೆ ನನ್ನ ದೇವರು ನೀವು ಮೇಲೆ ಬರಬೇಕೆಂದು ಬಯಸುತ್ತಾನೆ. That's the idea of my God. ಅದೇ ನನ್ನ ದೇವರ ಆಲೋಚನೆಯಾಗಿದೆ. Hallelujah. Hallelujah. You may go through suffering. ನೀವು ಬಾಧೆಗಳಲ್ಲಿ ಹಾದು In ಹೋಗಬಹುದು. the words of David in the Psalm 23 of the shepherd, ಕೀರ್ತನೆ 23ರಲ್ಲಿ ದಾವೀದನ ಕೀರ್ತನೆ ಈ ರೀತಿಯಾಗಿ ಹೇಳ್ತದೆ, he said, I may walk through the valley of the shadow of death, but I will fear no evil, because
because God, you are with me, I know I'll come out victorious. ನಾನು ಮರಣಕರವಾದ ತಗ್ಗಿನಲ್ಲಿ ಹಾದು ಹೋದರೂ ಕೂಡ ದೇವರು ನನ್ನ ಸಂಗಡ ಇರುವುದರಿಂದ ನಾನು ಜಯಕರವಾಗಿ ಹೊರಗೆ ಬರುವೆನು. Hallelujah. Hallelujah. You are not facing your challenge alone. ನೀವು ನಿಮ್ಮ ಸವಾಲನ್ನು ಒಬ್ಬಂಟಿಗರಾಗಿ ನೀವು ಎದುರಿಸುತ್ತಿಲ್ಲ. Don't face your problem alone. ನೀವು ನಿಮ್ಮ ಸಮಸ್ಯೆಯನ್ನು ಒಬ್ಬಂಟಿಗರಾಗಿ ಎದುರಿಸುವುದಿಲ್ಲ. Don't face your Goliath alone. ನಿಮ್ಮ ಗೋಲಿಯಾತನ ಒಬ್ಬಂಟಿಗರಾಗಿ ಎದುರಿಸಬೇಡಿ. Don't get into the lion's den alone. ನೀವು ಸಿಂಹದ ಗವಿಯಲ್ಲಿ ಒಬ್ಬರಾಗಿ Don't fall ಹೋಗಬೇಡಿ. into the fiery furnace alone. ನೀವು ಬೆಂಕಿ ಆವಿಯೊಳಗೆ ಒಬ್ಬರಾಗಿ Don't be ಹೋಗಬೇಡಿ. in the island of Patmos alone. ನೀವು ಪದ್ಮೋಸ್ ದ್ವೀಪಕ್ಕೆ ಒಬ್ಬರಾಗಿ ಹೋಗಬೇಡಿ. You go with Jesus. ನೀವು ಯೇಸುವಿನೊಂದಿಗೆ ಹೋಗಿ. Oh, you're coming out victorious. ನೀವು ಜಯಕರವಾಗಿ ಹೊರಬರುವಿರಿ. Hallelujah. Hallelujah. God has a plan for your life. ನಿಮಗೋಸ್ಕರ ದೇವರ ಬಳಿ ಒಂದು ಯೋಜನೆ ಇದೆ. And the third word we found there, ನಾವು ಅಲ್ಲಿ ನೋಡುವ ಮೂರನೇ ವಾಕ್ಯ, God calls us. ದೇವರು ನಮ್ಮನ್ನು ಕರೆದಿದ್ದಾನೆ. Let's say that together. God calls us. ದೇವರು ನಮ್ಮನ್ನು ಕರೆಯುವಾತನಾಗಿದ್ದಾನೆ. The call of God is a progressive call. ದೇವರ ಕರೆಯುವಿಕೆ ಪ್ರಗತಿಯಾದಂತ ಒಂದು ಕರೆ. God called Father Abraham ದೇವರು ತಂದೆಯಾದ ಅಬ್ರಹಾಮನನ್ನು ಕರೆದನು. and said, come out from where you stay. ನೀನಿರುವಂತ ಸ್ಥಳದಿಂದ ಹೊರಬಾ ಎಂಬುದಾಗಿ Come out of your father's house. ತಂದೆಯ ಮನೆಯಿಂದ ಹೊರಬಾ. And I will take you to the land I'm going to show you. ನಾನು ನಿನಗೆ ತೋರಿಸುವ ದೇಶಕ್ಕೆ ನಾನು ನಿನ್ನನ್ನು ನಡೆಸುವೆನು. Sometimes God's calls are progressive. ಕೆಲವು ಸಲ ದೇವರ ಕರೆಯುವಿಕೆ ಪ್ರಗತಿ ಪಥದಲ್ಲಿ ಮುಂದೆ When ಸಾಗುತ್ತದೆ. we obey one step, ನಾವು ಒಂದು ಹೆಜ್ಜೆಗೆ ವಿಧೇಯರಾಗುವಾಗ He shows us the next step. ಮುಂದಿನ ಹೆಜ್ಜೆಯನ್ನು ಆತನು Then ತೋರಿಸ್ತಾನೆ. He shows the next ಮುಂದಿನ step. ಹೆಜ್ಜೆಯನ್ನು ತೋರಿಸ್ತಾನೆ. Then He shows the ನಂತರ next ಮುಂದಿನ step. ಹೆಜ್ಜೆಯನ್ನು ತೋರಿಸ್ತಾನೆ. Then He shows the ನಂತರ next ಮುಂದಿನ step. ಹೆಜ್ಜೆಯನ್ನು ತೋರಿಸ್ತಾನೆ. Sometimes God doesn't show you everything in one shot. ಕೆಲವು ಸಮಯ ದೇವರು ಎಲ್ಲವನ್ನು ಒಂದೇ ಬಾರಿಗೆ ತೋರಿಸುವುದಿಲ್ಲ. God says, day by day I'll take you forward. ದಿನದಿಂದ ದಿನಕ್ಕೆ ನಾನು ನಿನ್ನ ಮುನ್ನಡೆಸುವೆನು. Because God doesn't want us to trust His provision. God wants to trust Him. ದೇವರು ಆತನ ಅಗತ್ಯತೆಗಳ ಮೇಲೆ ನಾವು ಭರವಸೆ ಬಿಡದೆ ಆತನ ಮೇಲೆಯೇ ನಾವು ಭರವಸೆ ಬಿಡಬೇಕೆಂದು And so ಬಯಸ್ತಾನೆ. He says, I will reveal to you. ಅದನ್ನು ಆತನ ಹೇಳ್ತಾನೆ, ನಾನು ನಿನಗೆ ಪ್ರಕಟಪಡಿಸುವೆನು. Have an online relationship with me. ಯಾವಾಗಲೂ ಒಂದು ನಿರಂತರ ಸಂಪರ್ಕ ನನ್ನೊಂದಿಗಿರು. Trust God to lead our life. ಕರ್ತನು ನಿನ್ನ ಜೀವಿತ ನಡೆಸುವುದಕ್ಕೆ ಕರ್ತನ ಮೇಲೆ ಭರವಸೆ ಬಿಡು. How many of you have taken a flight from anywhere to anywhere? ನಿಮ್ಮಲ್ಲಿ ಯಾರಾದರೂ ಎಲ್ಲಿಂದಾದರೂ ಎಲ್ಲಿಗಾದರೂ ಹೋಗ್ಲಿಕ್ಕೆ ವಿಮಾನವನ್ನು ಉಪಯೋಗಿಸಿದ್ದೀರಿ, ವಿಮಾನದಲ್ಲಿ ಹೋಗಿದ್ದೀರಿ. Okay, thank you. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ I ಹೋಗೋದಕ್ಕಾಗಿ. want to ask another question. ಇನ್ನೊಂದು, How many of you have taken a bus to go from any bus stop to another bus stop? ಒಂದು ಬಸ್ ಸ್ಟಾಪ್ನಿಂದ ಇನ್ನೊಂದು ಬಸ್ ಸ್ಟಾಪ್ಗೆ ಹೋಗೋದಕ್ಕೆ ಎಷ್ಟು ಜನ ಬಸ್ಸನ್ನು ಉಪಯೋಗಿಸಿದ್ದೀರಿ? Okay. Pastor, for which question will all raise their hands? ಯಾವ ಪ್ರಶ್ನೆಗೆ ಎಲ್ಲರೂ ಕೈ ಮೇಲೆತ್ತಿದ್ದಾರೆ ಗೊತ್ತಿಲ್ಲ. How many of you have gone on auto rickshaw from one place to another? ಎಷ್ಟು ಜನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಆಟೋ ರಿಕ್ಷಾದಲ್ಲಿ ಹೋಗಿದ್ದೀರಿ? Okay, so we have more auto rickshaw sawaris here. All right. ಇಲ್ಲಿ ಬಹಳಷ್ಟು ರಿಕ್ಷಾ ಸವಾರಿಗಳಿದ್ದಾರೆ. My question is, ನನ್ನ ಪ್ರಶ್ನೆ ಇಷ್ಟೇ, have you ever gone to the bus driver or the pilot in the plane or the captain in the ship or the auto driver and told him, show me your license? ನೀವು ಯಾರಾದರೂ, How can I sit in your vehicle confidently? Show me your license. Has anyone asked that question? ನೀವು ಯಾರಾದರೂ ರಿಕ್ಷಾ ಡ್ರೈವರ್ ಬಳಿ ಹೋಗಿ ಅಥವಾ ವಿಮಾನದ ಪೈಲಟ್ ಬಳಿ ಹೋಗಿ ಅಥವಾ ಹಡಗಿನ ಕ್ಯಾಪ್ಟನ್ ಬಳಿ ಹೋಗಿ ಅಥವಾ ಬಸ್ನ ಚಾಲಕನ ಬಳಿ ಹೋಗಿ, ಎಲ್ಲಿ ನಿನ್ನ ಡ್ರೈವಿಂಗ್ ಲೈಸೆನ್ಸ್ ತೆಗೆ ನೋಡೋಣ, ನಾನು ನಿನ್ನ ಬಸ್ನಲ್ಲಿ ಕುಳಿತುಕೊಳ್ಬೋದಾ, ನಿನ್ನ ವೆಹಿಕಲಲ್ಲಿ ಕುಳಿತುಕೊಳ್ಬೋದಾ, ಹೋಗಬಹುದು ಎಂಬುದಾಗಿ ಕೇಳಿದ್ದೀರಾ? Nobody, right? ಯಾರು Not ಕೇಳಿಲ್ಲ. one hand went up. ಒಂದು ಕೈ ಕೂಡ ಮೇಲೆ ಬರಲಿಲ್ಲ. Excellent. ಬಹಳ ಒಳ್ಳೆಯದು. We trust human beings ನಾವು ಮನುಷ್ಯರ ಮೇಲೆ ಭರವಸೆ with ಬಿಡ್ತೇವೆ. our life. ನಮ್ಮ ಜೀವವನ್ನೇ ಒತ್ತೆ ಇಟ್ಟು We trust human beings. ಮನುಷ್ಯರ ಮೇಲೆ ನಾವು ಭರವಸೆ ಬಿಡ್ತೇವೆ. But when God says, follow me, we have 100 questions. ಆದರೆ ದೇವರು ನನ್ನ ಹಿಂಬಾಲಿಸು ಅಂತ ಹೇಳುವಾಗ 100 ಪ್ರಶ್ನೆಗಳು ಆತನ ಮುಂದೆ. Are we learning this? ಏನಾದರೂ ಕಲಿತಿದ್ದೇವಾ? We doubt the most undoubtable and we trust the most untrustable. ಸಂದೇಹ ಪಡದ ವ್ಯಕ್ತಿಯ ಮೇಲೆ ಬಹಳಷ್ಟು ಸಂದೇಹ ಪಡ್ತೇವೆ, ಸಂದೇಹ ಪಡುವಂತ ವ್ಯಕ್ತಿಯನ್ನು ಬಹಳಷ್ಟು ಭರವಸೆ ಬಿಡ್ತೇವೆ. This is why our life is also upside down. ಅದಕ್ಕಾಗಿ ನಮ್ಮ ಜೀವನ ಕೂಡ ಕೆಲವು ಸಮಯ ತಲೆ ಕೆಳಗಾಗಿದೆ. Abraham was the most unknown man. ಅಬ್ರಹಾಮನು ಪರಿಚಯವಿಲ್ಲದಿರುವಂತ ವ್ಯಕ್ತಿ. 1.2 billion Muslims today call him their father. ಇವತ್ತು 120 ಕೋಟಿ ಮುಸ್ಲಿಮರು ನಮ್ಮ ತಂದೆ ಎಂಬುದಾಗಿ ಕರೀತಾರೆ. 12 million Jews call him their father. 12 ಮಿಲಿಯನ್ ಯಹೂದ್ಯರು ನಮ್ಮ ತಂದೆ ಎಂಬುದಾಗಿ ಕರೀತಾರೆ. Over 2 billion Christians call him their father of faith. 200 ಕೋಟಿ ಜನರು ನಮ್ಮ ಆತ್ಮೀಯ ನಂಬಿಕೆ ತಂದೆ ಎಂಬುದಾಗಿ ಕರೀತಾರೆ. How did this man who lived 4,000 years ago in the modern day Iraq, those days called Ur of Chaldeans, how did this Babylonian man
become so popular? ಹೇಗೆ ಈ ಚಲ್ದಿಯದ ಊರಿನಲ್ಲಿದ್ದಂಥ ಈ ವ್ಯಕ್ತಿ, ಬ್ಯಾಬಿಲೋನ್ನಲ್ಲಿದ್ದ ವ್ಯಕ್ತಿ 4,000 ವರ್ಷಗಳಿಂದ ಇದ್ದಂಥ ವ್ಯಕ್ತಿ ಈಗಿನ ನವೀನ ಯುಗದಲ್ಲಿ ಎಲ್ಲರಿಂದಲೂ ಪ್ರಸಿದ್ಧನಾಗಿದ್ದಾನೆ, ತಿಳಿದಿದ್ದಾನೆ. The name of Abraham resonates in half the population of the world. ಇಡೀ ಲೋಕದಲ್ಲಿರುವ ಎಲ್ಲ ಜನರ ಹೆಸರಿನಲ್ಲಿ ಅರ್ಧಕ್ಕರ್ಧದಷ್ಟು ಅಬ್ರಹಾಂ ಎಂಬುದಾಗಿ ಅವರ ಹೆಸರಿನಲ್ಲಿ ಆರಂಭವಾಗ್ತದೆ. How? ಹೇಗೆ? Because he trusted God. ಯಾಕೆಂದ್ರೆ ಆತನು ದೇವರನ್ನು ಭರವಸೆ ಬಿಟ್ಟನು. He was not a mathematician. ಆತನು ಲೆಕ್ಕಾಚಾರ He ಮಾಡುವನಲ್ಲ. was not a philosopher. ಆತನು ತತ್ವಜ್ಞಾನಿಯೂ ಅಲ್ಲ. He was not a musician. ಆತನು ವಾದ್ಯ He ಬಾರಿಸುವನಲ್ಲ. was not a political leader. ಆತನು ರಾಜಕೀಯ ವ್ಯಕ್ತಿಯೂ ಅಲ್ಲ. He was not a feudal leader. ಆತನು ಬೇರೆ ಯಾವುದೇ ನಾಯಕನಲ್ಲ, ಗುಂಪಿನ ನಾಯಕನಲ್ಲ. He was a man who had faith in God. ಆತನು ದೇವರ ಮೇಲೆ ನಂಬಿಕೆ ಇಟ್ಟಂತ ವ್ಯಕ್ತಿ. And do you know the next qualification he had? ಆತನಿಗಿದ್ದಂತ ಮುಂದಿನ ಅರ್ಹತೆ ತಿಳ್ಕೊಳ್ಳಲು He was ಬಯಸಿದ. a childless man. ಆತನಿಗೆ ಮಗು ಇಲ್ಲದೆ ಇದ್ದಂತ ವ್ಯಕ್ತಿ. He had no children. ಆತನಿಗೆ ಮಕ್ಕಳೇ ಇರಲಿಲ್ಲ. The gynecologist in Egypt had given Sarah the certificate that you'll never have children. ಒಂದು ವೇಳೆ To speak modernly. ಗೈನಕಾಲಜಿಸ್ಟ್ ಅಲ್ಲಿರುವಂತವರು ಒಂದು ವೇಳೆ ಅವರಿಗೆ ಸರ್ಟಿಫಿಕೇಟ್ ಕೊಟ್ಟಿರಬಹುದು, ನಿಮಗೆ ಮಕ್ಕಳೇ ಆಗುದಿಲ್ಲ ಎಂಬುದಾಗಿ ಹೇಳಿ. But God told him, I'll make you father of nations. ಆದರೆ ದೇವರು ಹೇಳಿದನು, ನಿನ್ನನ್ನು ಜನಾಂಗಗಳಿಗೆ ತಂದೆಯಾಗಿ ಮಾಡುವೆನು. He came home and changed his name and wife's name. ಆತನ ಮನೆಗೆ ಬಂದು ಆತನ ಹೆಸರನ್ನು ಬದಲಾಯಿಸಿ, ಹೆಂಡತಿ ಹೆಸರನ್ನು ಬದಲಾಯಿಸಿಬಿಟ್ನು. He called himself father of many nations and he called his wife mother of many nations. ಇಬ್ಬರನ್ನು ದೇಶಗಳ ತಂದೆ ಮತ್ತು ದೇಶಗಳ ತಾಯಿ ಎಂಬುದಾಗಿ ಇಬ್ಬರನ್ನು ಕರೆದನು. Wife told Anna, you're going mad. ಹೆಂಡತಿ ಹೇಳಿದ್ಲು, ಅಯ್ಯೋ ನೀನು ಹುಚ್ಚನಾಗಿ ಹೋಗ್ತಿದ್ದಿ. He said, no problem. ಸಮಸ್ಯೆ ಇಲ್ಲ. Trusting God and being mad is better than being normal doubting God. ದೇವರ ಮೇಲೆ ಭರವಸೆ ಇಟ್ಟು ಹುಚ್ಚನಾಗಿರುವುದಕ್ಕಿಂತ ಸಾಧಾರಣವಾಗಿದ್ದು ದೇವರನ್ನು ಅನುಮಾನ ಪಡುವುದು ಬೇಡ. Not exactly like that, but anyway. He said, it's all right. ಸರಿ, ಚಿಂತೆ ಇಲ್ಲ. Imagine, childless fellow changed his name from Abram to Abraham. Abraham means father of nations. ನೆನಪಿಡ್ರಿ, ಮಗು ಇಲ್ಲದಂತ ವ್ಯಕ್ತಿ ಅಬ್ರಾಮ್ ಅಂದವನು ಅಬ್ರಹಾಮ ದೇಶಗಳ ತಂದೆ ಎಂಬುದಾಗಿ ತನ್ನ ಹೆಸರನ್ನೇ ಬದಲಾಯಿಸಿಕೊಂಡ. Today, out of 247 countries in the world, over 197 countries, which are Jewish, Islamic and Christian, look to Abraham as their biological or spiritual or faith father. 247 ದೇಶಗಳಿರುವ ಇಡೀ ವಿಶ್ವದಲ್ಲಿ 190ಗಿಂತ ಅಧಿಕ ರಾಷ್ಟ್ರಗಳಲ್ಲಿ ಅಬ್ರಹಾಮನನ್ನು ಅವರ ಆತ್ಮಿಕ ತಂದೆ ಅಥವಾ ಜೈವಿಕ ತಂದೆ ಎಂಬುದಾಗಿ ಅವರು ನಂಬುತ್ತಾರೆ ಮತ್ತು ಕರೆಯುತ್ತಾರೆ. His only qualification, ಅವನ ಒಂದೇ ಅರ್ಹತೆ, he had faith in God. ದೇವರ ಮೇಲೆ ಆತನಿಗೆ ನಂಬಿಕೆ ಇತ್ತು. He obeyed God's call. ಆತನು ದೇವರ ಕರೆಗೆ ವಿಧೇಯನಾದ. Are we all learning something today? ನಾವಿಂದ ಏನಾದರೂ ಕಲಿತಿದ್ದೇವಾ? The biggest qualification you can have in life is to trust God's word in your life. ನಿಮ್ಮ ಜೀವಿತದಲ್ಲಿ ಇರಬೇಕಾದ ಅತಿ ದೊಡ್ಡ ಅರ್ಹತೆ ದೇವರ ವಾಕ್ಯದ ಮೇಲೆ ಭರವಸೆ ಇಡುವಂಥದ್ದು. Hallelujah. Hallelujah. It is important to hear the voice of God. ದೇವರ ಸ್ವರವನ್ನು ಕೇಳುವುದು ಬಹಳ ಮುಖ್ಯ. So that's the third thing we are looking at, the word, the call of God. ಅದನ್ನೇ ನಾವು ವಾಕ್ಯ ನೋಡಿದ ಮೂರನೇದಾಗಿ ದೇವರು ಕರೆದನು. God calls everybody. ದೇವರು ಪ್ರತಿಯೊಬ್ಬರನ್ನು The ಕರೆಯುತ್ತಾನೆ. first call of God is for salvation in Jesus. ದೇವರ ಮೊದಲನೇ ಕರೆಯುವಿಕೆ ಯೇಸು ಕ್ರಿಸ್ತನಲ್ಲಿ The first ರಕ್ಷಣೆಗಾಗಿರುವಂತದ್ದಾಗಿದೆ. call of God to every human being is look to Jesus and be saved. ಎಲ್ಲ ಮಾನವ ಕುಲಕ್ಕೆ ಇರುವಂತ ಮೊದಲನೇ ಕರೆ ಯೇಸುವನ್ನು ನೋಡಿ ರಕ್ಷಣೆಯನ್ನು Because the ಹೊಂದು. Bible says ಯಾಕಂದ್ರೆ ಬೈಬಲ್ ಹೇಳ್ತದೆ, there is only one name for salvation, ರಕ್ಷಣೆಗಿರುವುದು ಒಂದೇ ಒಂದು ನಾಮ, and it is the name of Jesus. ಅದು ಆ ನಾಮವೇ ಯೇಸುವಿನ ನಾಮ. Hallelujah. Hallelujah. And his blood cleanses us from every sin. ಆತನ ರಕ್ತವು ನಮ್ಮನ್ನು ಎಲ್ಲಾ ಪಾಪಗಳನ್ನು ತೊಳೆದು ಶುದ್ಧಿ ಮಾಡ್ತದೆ. He is a living God. ಆತನು ಜೀವವುಳ್ಳ ದೇವರು. When I studied in the school, ನಾನು ಶಾಲೆಯಲ್ಲಿ ಕಲಿತಿರುವಾಗ the man who had written our maths guide for the 9th standard was dead, but his guide was good, so we used it. 9ನೇ ತರಗತಿಗೆ ಗಣಿತಕ್ಕಾಗಿ ಬರೆದಂತ ಗೈಡ್ಸ್ ನಾವು ಉಪಯೋಗಿಸಿದೆವು, ಆದರೆ ಬರೆದಂತ ವ್ಯಕ್ತಿ ಆತನು ಸತ್ತು ಹೋಗಿದ್ದನು. The greatest books in psychiatry, the doctors who wrote it are dead and gone. ಮನೋಶಾಸ್ತ್ರಜ್ಞರಲ್ಲಿರುವಂತಹ ಅತಿ ದೊಡ್ಡ ದೊಡ್ಡ ಪುಸ್ತಕಗಳು ಅವರೆಲ್ಲ ಸತ್ತು ಹೋಗಿದ್ದಾರೆ. The greatest political philosophers, whether they are Homer or Aristotle or the latest communist leaders including Karl Marx, are dead and gone. ಕಾರ್ಲ್ ಮಾರ್ಕ್ಸ್ ಆಗಿರಬಹುದು, ಅರಿಸ್ಟಾಟಲ್ ಆಗಿರಬಹುದು, ರಾಜಕೀಯ ಪರಿಣಿತಿಗಳು ಇಂಥವರೆಲ್ಲ ಸತ್ತು ಹೋಗಿದ್ದವರಾಗಿದ್ದಾರೆ. And when we read their books, ಆದರೆ ಅವರ ಪುಸ್ತಕಗಳನ್ನ ಓದುವಾಗ we read in memory of what they meant. ಅವರ ನೆನಪಿನಲ್ಲಿ ಅವರು ಏನನ್ನು ಹೇಳಿದರು ಅನ್ನೋದರ ಬಗ್ಗೆ ನಾವು ಓದ್ತೇವೆ. But when you read the Bible, ಆದರೆ ಬೈಬಲ್ ನೀವು ಓದುವಾಗ the God who wrote it,
ದೇವರು ಬರೆದಂತ ಈ ದೇವರು He will come and stand beside you and explain it to you because He's a living Holy Spirit. ಆತನು ನಿಮ್ಮ ಪಕ್ಕದಲ್ಲಿ ನಿಂತು ಆತನು ಏನನ್ನು ಬರೆದಿದ್ದಾನೋ ಅದರ ಅರ್ಥವನ್ನು ತಿಳಿಸುವನು, ಯಾಕಂದ್ರೆ ಆತನು ಜೀವವುಳ್ಳ ಪರಿಶುದ್ಧಾತ್ಮನಾಗಿದ್ದಾನೆ. That's why Jesus said in John chapter 17 onwards, when you open the Bible, the Holy Spirit will come and teach you. ಅದಕ್ಕೆ ಯೋಹಾನ ಪುಸ್ತಕದಲ್ಲಿ ಯೇಸು ಹೇಳಿದನು, ನೀವು ಪವಿತ್ರಾತ್ಮನು ಬಂದು ನಿಮಗೆ ಕಲಿಸುವನು. He will come and explain what He meant by what He wrote. ಏನನ್ನು ಬರೆದನು ಅನ್ನೋದರ ಅರ್ಥವನ್ನು ಆತನು ಕಲಿಸಿಕೊಡುವನು. Because He continues to call us to higher levels in life. ಯಾಕಂದ್ರೆ ಆತ ನಮ್ಮ ಜೀವಿತದಲ್ಲಿ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗುವುದಕ್ಕಾಗಿ ನಮ್ಮನ್ನು If ಕರೆದಿದ್ದಾನೆ. you obey Him one step, He will show you the next step. ನೀವು ಒಂದು ಹೆಜ್ಜೆಗೆ ವಿಧೇಯರಾಗುವುದಾದರೆ ಮುಂದಿನ ಹೆಜ್ಜೆಯನ್ನು ಆತ ನಿಮಗೆ And the Bible says in Ephesians chapter 1, ಎಫೆಸ 1ನೇ ಅಧ್ಯಾಯದಲ್ಲಿ ಬೈಬಲ್ ಹೇಳ್ತದೆ, all the blessings and plans of God are hidden in Christ Jesus. ಎಲ್ಲ ಆಶೀರ್ವಾದಗಳು ಯೋಜನೆಗಳು ಕ್ರಿಸ್ತ ಯೇಸುವಿನಲ್ಲಿ ಅಡಕವಾಗಿದೆ. Hallelujah. Hallelujah. Are you all learning something here? ಇವತ್ತೇನಾದ್ರೂ ಕಲಿತಿದ್ದೀರಾ ನೀವು? If you send some money to the television preacher, God's plan will not come in your life. ನೀವು ಟೆಲಿವಿಷನ್ ಪ್ರೀಚರ್ಗೆ ನೀವು ಹಣವನ್ನು ಕಳಿಸುವುದಾದ್ರೆ ದೇವರ ಯೋಜನೆ ನಿಮಗೆ ಬರುವುದಿಲ್ಲ. You must send money, please send money, no problem. ನೀವು ಹಣ ಕಳಿಸುವುದಾದ್ರೆ ಕಳಿಸಲಿ, ಚಿಂತೆ ಇಲ್ಲ. If you pay a prophet and he prays for you, God's blessings will not come. ನೀವು ಪ್ರವಾದಿಗೆ ಹಣವನ್ನು ಕೊಟ್ಟು ಆತ ನಿಮಗೆ ಪ್ರಾರ್ಥಿಸುವುದಾದ್ರೆ ದೇವರ ಆಶೀರ್ವಾದ ಬರುವುದಿಲ್ಲ. You please give money and call the prophet to pray, it's a good thing, it's not a bad thing. ಆದ್ರೆ ನೀವು ಹಣವನ್ನು ಕೊಟ್ಟು ಪ್ರವಾದಿನ ಕರೀರಿ, ಅದೇನು ತಪ್ಪಿಲ್ಲ. But God's plans come only in obedience to God's call. ಆದ್ರೆ ದೇವರ ಯೋಜನೆ ಬರುವಂತದ್ದು ದೇವರ ಕರೆಯುವಿಕೆಗೆ ನೀವು ವಿಧೇಯರಾಗುವಾಗ ಮಾತ್ರ. God's plan cannot be brought with money. ದೇವರ ಯೋಜನೆಗಳನ್ನು ಹಣದಿಂದ ಕೊಂಡುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. No. ಇಲ್ಲ. In fact, God's plans are so expensive that Jesus paid for it with His own life on the cross, that God's plan can be done in our lives. ಬದಲಾಗಿ ದೇವರ ಯೋಜನೆಗಳು ಬಹಳ ದುಬಾರಿಯಾಗಿದೆ, ಆದರೆ ಯೇಸು ಕ್ರಿಸ್ತ ನಮಗೋಸ್ಕರ ಶಿಲುಬೆಯಲ್ಲಿ ಬಲಿಯಾಗಿ ತನ್ನ ರಕ್ತವನ್ನು ಸುರಿಸಿ ನಮಗೋಸ್ಕರ ಅದನ್ನೆಲ್ಲವೂ How do we respond to the call of God? ಹೇಗೆ ದೇವರ ಕರೆಯುವಿಕೆ ನಾವು We ಪ್ರತಿಸ್ಪಂದಿಸುವಂತ? obey the call of God. ದೇವರ ಕರೆಯುವಿಕೆಗೆ ನಾವು ವಿಧೇಯರಾಗುವುದರ ಮೂಲಕ. Hallelujah. Hallelujah. Let me tell you this, brothers and sisters. ಇದು ನಾನು ಮುಂದೆ ಹೇಳಲು ಬಯಸ್ತೇನೆ ಸಹೋದರ If the ಸಹೋದರಿಯರೇ. Christians in Udupi, ಉಡುಪಿಯಲ್ಲಿರುವ ಕ್ರೈಸ್ತರು, I think the word Christians is a wrong word because everybody thinks of Matthew, Mark, Luke and John. I mean, that's not what I mean. I'm talking about people who believe in Jesus. ಕ್ರೈಸ್ತರೆಂಬುದಾಗಿ ಹೇಳುವ ಪದವೇ ತಪ್ಪು, ಯಾಕಂದ್ರೆ ಎಲ್ಲ ಮತ್ತಾಯ, ಮಾರ್ಕ್, ಲೂಕ, ಯೋಹಾನ ಎಂಬುದಾಗಿ ಹೆಸರು ಬದಲಾಗಿ ಯೇಸುವನ್ನು ನಂಬುವ ಉಡುಪಿಯಲ್ಲಿರುವ ಎಲ್ಲರೂ, If we can obey the call of God in our lives, ನಾವು ನಮ್ಮ ಜೀವಿತದಲ್ಲಿರುವ ದೇವರ ಕರೆಯುವಿಕೆಗೆ ವಿಧೇಯರಾಗುವುದಾದರೆ the whole of Udupi will be washed by the blood of ಇಡೀ Jesus. ಉಡುಪಿ ಯೇಸುವಿನ ರಕ್ತದಿಂದ ತೊಳೆಯಲ್ಪಡುವುದು. Oh, come on, give Him a mighty hand clap. He ಆತನಿಗೆ deserves ಬಲವಾಗಿ the ಕರಗಳು best. ತಟ್ಟಿ ದೇವರನ್ನು ಮಹಿಮೆ ಪಡಿಸಿರಿ. Hallelujah. 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 The biggest traffic jams in Udupi will be in front of the churches on a Sunday morning. ದೊಡ್ಡ ಟ್ರಾಫಿಕ್ ಜಾಮ್ ಎಲ್ಲಿ ಆಗ್ತದೆ? ಉಡುಪಿಯಲ್ಲಿರುವ ಸಭೆಗಳ ಮುಂದೆ ಆಗ್ತದೆ. Because Indians love God. ಯಾಕೆಂದರೆ ಭಾರತೀಯರು ದೇವರನ್ನು ಪ್ರೀತಿಸ್ತಾರೆ. Hallelujah. Hallelujah. But our churches look more like the graveyards of God than the resurrection presence of the Holy Spirit. ಆದರೆ ಇವತ್ತು ನಮ್ಮ ಸಭೆಗಳು ಸಮಾಧಿ ಸ್ಥಳಗಳಾಗಿ ಕಾಣುತ್ತದೆ ಹೊರತು ಯೇಸುವಿನ ಪುನರುತ್ಥಾನದ ಸ್ಥಳವಾಗಿ We ಕಾಣುವುದಿಲ್ಲ. don't worship the memories of a dead God, we worship the presence of a living ನಾವು God. ಸತ್ತ ದೇವರ ನೆನಪನ್ನು ಆರಾಧಿಸುವರಲ್ಲ, ಬದಲಾಗಿ ಜೀವವುಳ್ಳ ದೇವರನ್ನು ನಾವು ಆರಾಧಿಸುವರಾಗಿದ್ದೇವೆ. We don't worship at the graveyard of Jesus, we worship at the altar of His glory. ನಾವು ಯೇಸುವಿನ ಸಮಾಧಿಗಳಲ್ಲಿ ಆರಾಧಿಸುವರಲ್ಲ, ಬದಲಾಗಿ ಯೇಸುವಿನ ಮಹಿಮೆಯನ್ನು ನಾವು In the ಆರಾಧಿಸುವರಾಗಿದ್ದೇವೆ. words of Apostle John in the epistle of John chapter 1, we are witnesses of the glory of the resurrection of the Lord Jesus Christ. ಅಪೊಸ್ತಲನಾದ ಯೋಹಾನನು ತನ್ನ ಪತ್ರಿಕೆಯಲ್ಲಿ 1ನೇ ಯೋಹಾನ ಹೇಳುವ ಪ್ರಕಾರ ನಾವು ಯೇಸುವಿನ ಪುನರುತ್ಥಾನದ ಶಕ್ತಿಯನ್ನು ಮಹಿಮೆಯನ್ನು ನೋಡಿದವರು ಅನುಭವಿಸಿದವರಾಗಿದ್ದೇವೆ. Hallelujah. You and I are not following a dead man, we are following the living God Almighty. ನಾನು ಮತ್ತು ನೀನು ಒಬ್ಬ ಸತ್ತಂತ ವ್ಯಕ್ತಿಯನ್ನು ಹಿಂಬಾಲಿಸಲ ಬದಲಾಗಿ ಜೀವವುಳ್ಳ ದೇವರನ್ನು ನಾವು ಹಿಂಬಾಲಿಸುತ್ತಿದ್ದೇವೆ. God is calling you today. ದೇವರು ಇವತ್ತು ನಿಮ್ಮನ್ನು ಕರೆಯುತ್ತಿದ್ದಾನೆ. He's calling you out of your fear into His faith, ನಿಮ್ಮ ಭಯದಿಂದ ಆತನ ನಂಬಿಕೆಗೆ out of your loneliness into His fellowship, ನಿಮ್ಮ ಏಕಾಂತದ ಆತನ ಅನ್ಯೋನ್ಯತೆಗೆ out of ಕರೆಯುತ್ತಿದ್ದಾನೆ. your curse into His ನಿಮ್ಮ blessings, ಶಾಪದಿಂದ ಆಶೀರ್ವಾದಕ್ಕೆ ಕರೆಯುತ್ತಿದ್ದಾನೆ. out of your confusion into His clarity, ನಿಮ್ಮ ಗೊಂದಲದಿಂದ ಆತನ ಸ್ಪಷ್ಟತೆಗೆ ಕರೆಯುತ್ತಿದ್ದಾನೆ. out of your failure into His victory, ನಿಮ್ಮ ಸೋಲಿನಿಂದ ಆತನ ಜಯಕ್ಕೆ out of ಕರೆಯುತ್ತಿದ್ದಾನೆ. your bondage into the freedom He gives you, ನಿಮ್ಮ ಬಂಧನದಿಂದ ಆತನ ಕೊಡುವ ಸ್ವಾತಂತ್ರ್ಯಕ್ಕೆ ಕರೆಯುತ್ತಿದ್ದಾನೆ. out of your struggle into the freedom He brings in your ನಿಮ್ಮ life, ಸಮಸ್ಯೆಗಳಿಂದ ನಿಮ್ಮ ಜೀವಿತದ ಸ್ವಾತಂತ್ರ್ಯಕ್ಕೆ out ಕರೆಯುತ್ತಿದ್ದಾನೆ. of your shame into the glory of His honor. ನಿಮ್ಮ ಅವಮಾನದ ಆತನ ಮಹಿಮೆಯ ಮಾನಕ್ಕೆ ಕರೆಯುತ್ತಿದ್ದಾನೆ. The cross of Jesus is the greatest
place of barter, of exchange, of transaction. ಯೇಸುವಿನ ಶಿಲುಬೆಯೇ ಒಂದು ದೊಡ್ಡ ಹಸ್ತಾರ್ಪಣೆ, ವರ್ಗಾವಣೆಯ ಒಂದು ಸ್ಥಳವಾಗಿದೆ. You give him your death and he gives you his life. ನೀವು ನಿಮ್ಮ ಮರಣವನ್ನು ಕೊಡುವುದಾದರೆ ಆತನ ಜೀವವನ್ನು ನಿಮಗೆ You ಕೊಡುತ್ತಾನೆ. give him your sickness and he gives you his healing. ನೀವು ನಿಮ್ಮ ರೋಗವನ್ನು ಕೊಡುವುದಾದರೆ ಆತನು ತನ್ನ ಸ್ವಸ್ಥತೆಯನ್ನು You ಕೊಡುತ್ತಾನೆ. bring your sin to him and he gives you his righteousness. ನೀವು ನಿಮ್ಮ ಪಾಪವನ್ನು ಆತನ ಬಳಿ ತರುವುದಾದರೆ ಆತನ ನೀತಿಯನ್ನು ನಿಮಗೆ ಕೊಡುತ್ತಾನೆ. Hallelujah! Hallelujah! Those that he called. ಯಾರನ್ನು ಆತನು ಕರೆದನು. And if you say yes to him, ನೀವು ಆತನಿಗೆ ಹೌದು ಎಂಬುದಾಗಿ ಹೇಳುವುದಾದರೆ he justifies you. ಆತನು ನಿಮ್ಮನ್ನು ನೀತಿವಂತರೆಂದು ಎಣಿಸುತ್ತಾನೆ. That's the fourth word there. ಅಲ್ಲಿರುವಂತ ನಾಲ್ಕನೇ ಪದ ಅದಾಗಿದೆ. In theology, the word justification is a 3-year course. ದೈವಶಾಸ್ತ್ರದಲ್ಲಿ ನೀತೀಕರಿಸುವಿಕೆ 3 ವರ್ಷದ ಪಾಠವಾಗಿದೆ. The word justification is the word which Martin Luther started with. ನೀತಿವಂತ ಎಂಬುದಾಗಿ ಹೇಳುವಂತ ಆ ಒಂದು ವಿಷಯವನ್ನು ಆರಂಭಿಸಿದೆ ಮಾರ್ಟಿನ್ ಲೂಥರ್. The whole Protestants began with the concept of justification. ಇಡೀ ಪ್ರೊಟೆಸ್ಟೆಂಟ್ ಆರಂಭವಾದಿದೆ ನೀತೀಕರಿಸುವಿಕೆ ವಿಷಯದಲ್ಲಿ. Today Protestants don't protest, which is a good thing. ಇವತ್ತು ಎಲ್ಲ ಪ್ರೊಟೆಸ್ಟೆಂಟರು ಅದು ಪ್ರೊಟೆಸ್ಟ್ ಮಾಡಿದ್ರೆ ಅದು ಬಹಳ ಒಳ್ಳೆಯದು. Because God didn't call us to protest, he called us to believe. ಯಾಕಂದ್ರೆ ದೇವರು ನಮ್ಮನ್ನು ಪ್ರತಿರೋಧ ಮಾಡೋದಕ್ಕಾಗಿ ಕರೆಯಿಲ್ಲ, ಬದಲಾಗಿ ನಂಬುವುದಕ್ಕಾಗಿ ಕರೆದನು. You know, a respected priest was talking about the Karnataka United Christian Forum for Human Rights, and just a few years ago when the Archbishop came to my church with different groups, we all had this meeting and we were talking about doctrinal differences, and I was saying the same thing. God didn't call us to argue on doctrines, he called us to believe in the Son of God. ವಂದನೀಯ ಗುರುಗಳು, ನಮ್ಮ ಮಂಡಳಿ ಕರ್ನಾಟಕ ಯುನೈಟೆಡ್ ಹ್ಯೂಮನ್ ರೈಟ್ಸ್ ಗಳ ಬಗ್ಗೆ ಮಾತನಾಡುತ್ತಿರುವಾಗ ಕೆಲವು ಸಮಯದ ಹಿಂದೆ ನಮ್ಮ ಸಭೆಗೆ ಆರ್ಚ್ ಬಿಷಪ್ ಅವರು ಬಂದಿದ್ರು. ನಾವು ಒಂದು ಕೂಟವನ್ನು ಏರ್ಪಡಿಸಿದೆವು. ಆ ಸಮಯದಲ್ಲಿ ನಾವು ನಮ್ಮ ಮೊದಲು ವ್ಯತ್ಯಾಸ ಕುರಿತಾಗಿ ಚರ್ಚಿಸುತ್ತಿರುವಾಗ ನಾನು ಅವರಿಗೆ ಹೇಳಿದೆ, ನಾವು ದೇವರು ನಮ್ಮನ್ನು ಕರೆದಿರುವುದು ನಮ್ಮ ಮೊದಲು ವ್ಯತ್ಯಾಸಗಳನ್ನು ಚರ್ಚಿಸುವುದಕ್ಕಾಗಿ ಬದಲಾಗಿ ಆತನು ನಂಬುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. The Indian Express ran one full page article with the pictures on that. ಅದರಲ್ಲಿ one newspaper, ಒಂದು ವಾರ್ತಾಪತ್ರಿಕೆ ಅದರ ಇಡೀ ಪುಟವನ್ನು ಅದರಲ್ಲಿ ಪ್ರಕಟ ಮಾಡಿದ್ರು. They said revival in Christianity of justification by faith. ಅವರು ಹೇಳಿದ್ರು, ಕ್ರೈಸ್ತತ್ವದಲ್ಲಿ ಒಂದು ಉಜ್ಜೀವನ ನೀತಿಯಲ್ಲಿ ನಂಬಿಕೆ ಇಡುವುದರ ಮೂಲಕ. So I'm not preaching Catholic or Protestant, that's not my job. Both are not there in the Bible, so we'll continue with the concept of faith. ನಾನು ಕ್ಯಾಥಲಿಕ್ ಅಥವಾ ಪ್ರೊಟೆಸ್ಟೆಂಟ್ ಬಗ್ಗೆ ನಾನು ಪ್ರಸಂಗಿಸಿಲ್ಲ, ಯಾಕಂದ್ರೆ ಬೈಬಲ್ನಲ್ಲಿ ಅದು ಯಾವುದು ಬರೆಯಲ್ಪಟ್ಟಿಲ್ಲ. ನಾವು ನಂಬಿಕೆ ಬಗ್ಗೆ ಮಾತನಾಡ್ತಿದ್ದೇವೆ. I don't find both in the Bible. ಯಾಕಂದ್ರೆ ಬೈಬಲ್ ಇಬ್ಬರು ಕೂಡ ಇಲ್ಲ. You know, when the disciples of Jesus were put in prison, they never protested, they only praised. ಯೇಸುವಿನ ಶಿಷ್ಯರನ್ನು ಸೆರೆಮನೆಗೆ ಹಾಕಿದಾಗ ಅವರು ಅಲ್ಲಿ ಪ್ರತಿರೋಧ ಮಾಡಲಿಲ್ಲ, ಬದಲಾಗಿ ಸ್ತುತಿಸಿದರು. Christian political people, you should protest. I'm not speaking against that. I'm not here on a political discourse. I'm just talking the faith element. ರಾಜಕೀಯದಲ್ಲಿರುವ ಕ್ರೈಸ್ತರು ನೀವು ಪ್ರತಿರೋಧ ಮಾಡ್ರಿ, ನಾನು ಅದರ ಬಗ್ಗೆ ಹೇಳ್ತಿಲ್ಲ, ಆದ್ರೆ ನಾನು ನಂಬಿಕೆ ವಿಷಯದಲ್ಲಿ ನಾನು ನಿಮ್ಮ ಬದಲು ಮಾತಾಡ್ತೀನಿ. I'm only talking about the concept of faith in Jesus, and I'm not speaking against any political expression which may be needful, which may be rightful. ಯೇಸು ಕ್ರಿಸ್ತನ ನಂಬಿಕೆ ಕುರಿತಾಗಿ ಮಾತಾಡ್ತಿದ್ದೇನೆ ಹೊರತು ರಾಜಕೀಯ ವಿಷಯದಲ್ಲಿ ಇಲ್ಲ. ಅದು ಒಂದು ವೇಳೆ ಕ್ರಮಬದ್ಧವಾಗಿ ಅಥವಾ ಸಂಬಂಧವಾಗಿರಬಹುದು. So disciples were put in prisons. ಯೇಸುವಿನ ಶಿಷ್ಯರು ಕಾರಾಗೃಹಕ್ಕೆ ಹಾಕಲ್ಪಟ್ಟರು. For example, Paul and Silas in the prison of Colossae. ಉದಾಹರಣೆಗೆ ಪೌಲ ಮತ್ತು ಸೀಲನನ್ನು ಕೊಲೊಸ್ಸೆ ಸೆರೆಮನೆಗೆ ಹಾಕಿದಾಗ in Philippi. ಫಿಲಿಪಾಯದಲ್ಲಿ and they were put in the prison. ಅವರು ಸೆರೆಮನೆಗೆ ಹಾಕಲ್ಪಟ್ಟರು. What did they do? ಏನು ಮಾಡಿದ್ರು? Oh, they sang praises in the night. ಅವರು ರಾತ್ರಿ ಎಲ್ಲ ದೇವರಿಗೆ ಸ್ತುತಿ ಪದಗಳನ್ನು ಹಾಡಿದರು. Why you praising in the night? ರಾತ್ರಿ ಯಾಕೆ ಸ್ತುತಿಸುತ್ತಿದ್ದಾರೆ? Why you are praising in the prison? ಯಾಕೆ ಸೆರೆಮನೆಯಲ್ಲಿ ಸ್ತುತಿಸುತ್ತಿದ್ದೀರಿ? Because they said one thing. ಅವರು ಒಂದನೇ ಹೇಳಿದರು, government can put us in prison, but God can bring us out. ಸರ್ಕಾರ ನಮ್ಮನ್ನು ಸೆರೆಮನೆಗೆ ಹಾಕಬಹುದಾದರೂ ದೇವರು ನಮ್ಮನ್ನು ಹೊರಗೆ ತರಬಲ್ಲನು. I'll tell you one funny story. ಒಂದು ಹಾಸ್ಯಾಸ್ಪದ ಕಥೆ ನಿಮಗೆ ಹೇಳ್ತೇನೆ. Then I'll finish off. ನಂತರ ಮುಗಿಸ್ತೇನೆ. You all are getting bored? ಬೇಸರವಾಗ್ತಿದೆಯಾ? No problem. Anybody getting bored, raise your hand, we'll pray for you, you'll get all right. ಯಾರಿಗಾದ್ರೂ ಬೇಸರ ಆದ್ರೆ ಕೈ ಮೇಲೆ ಎತ್ತಿ ಪ್ರಾರ್ಥಿಸ್ತೇವೆ, ಬಿಡುಗಡೆ ಹೊಂತೀರಿ. I'll tell you a personal story. This again is nothing on judiciary or nothing on our legislative or executive, just a personal story. ನನ್ನ ವೈಯಕ್ತಿಕ ಕಥೆ ಹೇಳ್ತೇನೆ, ಇದು ಯಾವುದು ಕಾನೂನುಬದ್ಧವಾಗಿ ಬೇರೆ ಏನೂ ಅಲ್ಲ. A few years ago in Bangalore, ಕೆಲವು ವರ್ಷಗಳಿಂದ ಬೆಂಗಳೂರಿನಲ್ಲಿ the EG-Pura police station, they came and summoned me. ಈಜಿಪುರ ಪೊಲೀಸ್ ಸ್ಟೇಷನ್ ನನ್ನನ್ನು ಬಂದು ಅವರು ಕರೆದ್ರು. They said, who is Johnson? Father Johnson, come. ಫಾದರ್ ಜಾನ್ಸನ್ ಯಾರು ಬನ್ರಿ ಅಂದ್ರು. So those days, what, I was 23 years of age. ಆಗ ನಾನು 23 ವರ್ಷದ ಪ್ರಾಯದವನು. I didn't look like a priest. ನಾನೊಬ್ಬ ಪಾದ್ರಿಯಾಗಿ ಕಾಣಲಿಲ್ಲ. I looked more like a regular guy in jeans, you know. ಜೀನ್ಸ್ ನಲ್ಲಿರುವ ಸಾಧಾರಣ ಹುಡುಗನಾಗಿ ನಾನಿದ್ದೆ. So the police asked me, you are Father Johnson?
ನೀನೇ ಫಾದರ್ ಜಾನ್ಸನ್ I ಎಂಬುದಾಗಿ said, there is only one Father Johnson here, that's me. If you want, I'll come. ನಾನೊಬ್ಬನೇ ಫಾದರ್ ಜಾನ್ಸನ್, ಬೇಕಾದ್ರೆ ಹೇಳ್ರಿ ನಾನು ಬರ್ತೇನೆ. So he took me to Ejipura police station. ಅವ್ರು ಈಜಿಪುರ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ರು. And made me wait outside. ಹೊರಗಡೆ ಇರುವಂತ ಹೇಳಿದ್ರು. 3 friends from church had come with me. ನನ್ನೊಂದಿಗೆ 3 ಸ್ನೇಹಿತರು ಬಂದಿದ್ರು. So we 4 were sitting outside. ನಾವು 4 ಜನ ಹೊರಗಡೆ ಕುಳಿತುಕೊಂಡಿದ್ದೆವು. And I don't know why. ಯಾಕೆ ಗೊತ್ತಿಲ್ಲ. Because the police didn't tell me. ಯಾಕಂದ್ರೆ ಪೊಲೀಸ್ ನಮಗೆ ಹೇಳಿಲ್ಲ. They said, ಸಾಹೇಬ್ರು ಹೇಳ್ತಾರೆ, ಇನ್ಸ್ಪೆಕ್ಟರ್ ಹೇಳ್ತಾರೆ, ನೀವು ಬಂದ್ಬಿಡಿ ಅಂತ ಕರ್ಕೊಂಡು ಹೋದ್ರು. So I'm sitting there. ನಾನು ಅಲ್ಲಿ ಕುಳಿತಿದ್ದೇನೆ. And after some time I've got bored. ಕೆಲವು ಸಮಯ ನನಗೆ ಬಹಳ ಬೋರ್ ಆಯ್ತು. So I told my church believers, ನಾನು ನನ್ನ ಸಭೆ ವಿಶ್ವಾಸಿಗಳಿಗೆ ಹೇಳಿದೆ, when our forefathers, that is disciples of Jesus, ನಾವು ನಮ್ಮ ಮೂಲ ತಂದೆಗಳು ಅಂದ್ರೆ ಯೇಸುವಿನ ಶಿಷ್ಯರು, when they were put inside such situation, they sang songs. ಅವರು ಇಂಥ ಪರಿಸ್ಥಿತಿಯಲ್ಲಿ ಹಾಕಲ್ಪಟ್ಟಾಗ ಅವರು ಹಾಡುಗಳನ್ನು ಹಾಡ್ತಿದ್ರು. So why don't we sing a song? ಯಾಕೆ ನಾವು ಹಾಡು ಹಾಡಬಾರ್ದು? They looked at me. ಅವ್ರು ನನ್ನ ನೋಡಿದ್ರು. And they said, Pastor, now we are here. If you sing, you will be inside. ಅಂದ್ರೆ ಪಾಸ್ಟರ್, ಈಗ ನಾವು ಇಲ್ಲಿದ್ದೇವೆ, ಹಾಡಿದ್ರೆ ಒಳಗಡೆ ಹೋಗ್ತೇವೆ. I said, no problem. ಅಂದ್ರೆ ಚಿಂತೆ ಇಲ್ಲ, We'll sing. ನಾವು ಹಾಡೋಣ. So I sang one song. ಒಂದು ಹಾಡನ್ನು ಹಾಡಿದೆವು. Faithfully the police came out. ನಂಬಿಗಸ್ತನಾಗಿ ಪೊಲೀಸ್ ಹೊರಗಡೆ ಬಂದರು. ಯಾವನು ಇಲ್ಲಿ ಹಾಡ್ತಾ ಇರೋದು? Who is singing here? ಯಾರೆಲ್ಲ ಹಾಡ್ತಾ ಇರೋದು? So my faithful believers, they didn't point fingers at me, but they just looked at me. ನನ್ನ ನಂಬಿಗಸ್ತ ವಿಶ್ವಾಸಿಗಳು ಅವರು ನನ್ನ ಕಡೆಗೆ ಬೆರಳು ತೋರಿಸಿಲ್ಲ, ಬದಲಾಗಿ ನನ್ನ ಕಡೆ ನೋಡಿದ್ರು. Believers can be very prophetic. ಕೆಲವು ಸಮಯ ವಿಶ್ವಾಸಿಗಳು ಬಹಳ ಪ್ರವಾದನಯುಕ್ತವಾಗಿರ್ತಾರೆ, especially in unbelief. ವಿಶೇಷವಾಗಿ ಅವಿಶ್ವಾಸದಲ್ಲಿರುವಾಗ. So the constable said, come. ಕಾನ್ಸ್ಟೇಬಲ್, ಬಾಬಾ. I really got scared. ನಿಜವಾಗ್ಲೂ ನನಗೆ ಭಯ ಆಯ್ತು. I thought they're going to beat me up. ನನ್ನ ಸರಿಯಾಗಿ ಹೊಡಿತಾರೆ ಎಂಬುದಾಗಿ ನೆನೆಸಿದೆ. He said, inspector is calling, he wants to hear your song, come. ಇನ್ಸ್ಪೆಕ್ಟರ್ ನಿಮ್ಮನ್ನು ಕರೀತಿದ್ದಾರೆ, ನಿನ್ನ ಹಾಡು ಕೇಳಬೇಕಂತೆ. So I went and stood in front of the inspector. ನಾನು ಹೋಗಿ ಇನ್ಸ್ಪೆಕ್ಟರ್ ಮುಂದೆ ನಿಂತೆ. Inspector shouted at that constable all bad words, even I didn't understand. ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಎಲ್ಲ ಅವ್ಯಾಚ ಪದಗಳಿಂದ ಬೈದನು, ನನಗೆ ಒಂದು ಕೂಡ ಅರ್ಥ ಆಗಿಲ್ಲ. His question was, ನಿನಗೆ ಫಾದರ್ ಜಾನ್ಸನ್ ಕರ್ಕೊಂಡು ಬಾ ಅಂತ ಹೇಳಿದೆ, ಯಾವ ಹುಡುಗ ಕರ್ಕೊಂಡು ಬಂದಿದ್ದೀರಾ ನೀನು? Where is Father Johnson? Bring Father Johnson. He's scolding the constable. ಕಾನ್ಸ್ಟೇಬಲ್ ಸರಿಯಾಗಿ ಬೈತಾ ಇದ್ದಾನೆ, ನಾನು ಫಾದರ್ ಜಾನ್ಸನ್ ಕರ್ಕೊಂಡು ಬಂದಿದ್ದೆ, ಯಾವ ಹುಡುಗ? My heart was beating so hard. ನನ್ನ ಹೃದಯ ಎಷ್ಟು ಜೋರಾಗಿ ಬಡಿತಿತ್ತಂದ್ರೆ, when the inspector calmed down to breathe, the constable said, Ivane, this only is Father Johnson. ಇನ್ಸ್ಪೆಕ್ಟರ್ ಶಾಂತವಾದ ನಂತರ ಕಾನ್ಸ್ಟೇಬಲ್, ಇವನೇ ಫಾದರ್ ಜಾನ್ಸನ್ ಎಂಬುದಾಗಿ. The inspector looked at me. ಇನ್ಸ್ಪೆಕ್ಟರ್ ನಾನು ನೋಡಿದ್ರು. You are father. ನೀನು ಫಾದರ್. You are father? ನೀನು ಫಾದರ್. How you become father? ಹೇಗೆ ನೀನು ಫಾದರ್ ಆದೆ? Again he is scolding the constable. ಮತ್ತೆ ಕಾನ್ಸ್ಟೇಬಲ್ ಬೈತಾ ಇದ್ದಾನೆ. In my days only respected people became fathers. These days who all are becoming fathers? ನನ್ನ ದಿನಗಳಲ್ಲಿ ಗೌರವವುಳ್ಳವರು ಮಾತ್ರ ಫಾದರ್ ಆಗ್ತಿದ್ದಾರೆ, ಇದರಲ್ಲಿ ಏನು ಇವರೆಲ್ಲ ಫಾದರ್ ಆಗ್ತಿದ್ದಾರೆ? Then he asked me, are you father? ಅದಕ್ಕೆ ಕೇಳಿ, ನೀನು ಫಾದರಾ? I said, yes, I am church father. ನಾನು ಹೌದು, ನಾನು ಚರ್ಚ್ ಫಾದರ್. You are converting people? ನೀನು ಜನರನ್ನು ಮತಾಂತರಗೊಳಿಸ್ತಿದ್ಯಾ? I said, no sir. ನಾನು ಇಲ್ಲ ಸರ್, I never convert anybody. ನಾನು ಯಾರನ್ನು ಮತಾಂತರ ಮಾಡಲಿಲ್ಲ. Inspector looked at the constable and said, of course, look at this fellow, whom can he convert? What he can convert? ಆತ ಪಕ್ಕದಲ್ಲಿ ಪೊಲೀಸ್ ಹೇಳ್ತಾರೆ, ಈತ ಹೇಗೆ ಮತಾಂತರ ಮಾಡೋದಕ್ಕೆ ಸಾಧ್ಯ? ಈತನ ನೋಡಿ. What kind of case has come to us? ಎಂತ ಕೇಸ್ ನಮ್ಮ ಬಳಿ ಬಂದಿದೆ? Then he asked me, ನನ್ನ ಕೇಳಿದ್ರು, do non-Christians come to your church? ನಿಮ್ಮ ಸಭೆಗೆ ಅಕ್ರೈಸ್ತರು ಬರ್ತಾರಾ? I said, yes. ನಾನು ಹೌದು. Do they become Christians? ಅವರು ಕ್ರೈಸ್ತರಾಗ್ತಾರಾ? Do they become believers in Jesus? ಅವರು ಯೇಸುವಿನಲ್ಲಿ ನಂಬಿಕೆ ಇಡ್ತಾರಾ? I said, yes. ನಾನು ಹೌದು. He hit the table like that. ಟೇಬಲ್ ಜೋರಾಗಿ ಬಡ್ದ. Who does that? ಯಾರು ಅದನ್ನು ಮಾಡೋದು? I said, sir, not me, Holy Spirit does that. ನಾನು, ಸರ್, ನಾನು ಮಾಡೋದಿಲ್ಲ, ಪವಿತ್ರಾತ್ಮನು ಮಾಡ್ತಾರೆ. Inspector took the file, threw it to the constable and said, even bidbido, Holy Spirit karkond ba. ಇನ್ಸ್ಪೆಕ್ಟರ್ ಫೈಲ್ ಅನ್ನು ತೆಗೆದು ಕೆಳಗೆ ನೆಲಕ್ಕೆ ಹಾಕಿ, ಈತನ ಬಿಟ್ಬಿಡು, ಹೋಲಿ ಸ್ಪಿರಿಟ್ ಪವಿತ್ರಾತ್ಮನ ಕರೆದುಕೊಂಡು ಬಾ ಎಂಬುದಾಗಿ. I came out. ನಾನು ಹೊರ ಬಂದೆ. My case went to the Nrupatanga Road City Civil Court. ನನ್ನ ಕೇಸ್ ನೃಪತುಂಗ ರಸ್ತೆಯಲ್ಲಿರುವ ಸಿಟಿ ಸಿವಿಲ್ ಕೋರ್ಟ್ಗೆ ಹೋಯಿತು. 5.5 years, a team of 5 lawyers handled my case. 5.5 ವರ್ಷ 5 ವಕೀಲರಿದ್ದ ಒಂದು ತಂಡ ನನ್ನ ಕೇಸನ್ನು ನೋಡಿಕೊಂಡ್ರು. Magistrate also dismissed my case saying there is no problem with this fellow. ಅಲ್ಲಿರುವ ನ್ಯಾಯಾಧೀಶರು ಕೂಡ ಕೇಸನ್ನು ವಜಾ ಮಾಡಿದ್ರು, ಯಾಕಂದ್ರೆ ಈ ಕೋರ್ಟ್ನಲ್ಲಿ, ಈ ಕೇಸ್ನಲ್ಲಿ ಯಾವ ಸಮಸ್ಯೆ ಇಲ್ಲ. God knows how to justify you. ದೇವರು ಇವತ್ತು ಹೇಗೆ ನಿಮ್ಮನ್ನು ನೀತಿವಂತರಾಗಿ ಮಾಡಬೇಕೆಂಬುದಾಗಿ. If you walk with the Holy Spirit, ನೀವು ಪವಿತ್ರಾತ್ಮನ ಜೊತೆ ನಡೆಯುವುದಾದರೆ,
He will justify you at different levels. ಆತನು ನಿಮ್ಮನ್ನು ವಿವಿಧ ಹಂತಗಳಲ್ಲಿ ನಿಮ್ಮನ್ನು ನೀತೀಕರಿಸುವ. But I want to give you the core thought of justification. ಆದರೆ ನೀತೀಕರಿಸುವಿಕೆಯ ಮೂಲ ಆಲೋಚನೆ ನಿಮಗೆ ಕೊಡಲು The ಬಯಸುತ್ತೇನೆ. Bible says in the book of 1 Corinthians chapter 5 verse 21. 1 ಕೊರಿಂಥ 5ನೇ ಅಧ್ಯಾಯದ 21ನೇ ವಾಕ್ಯದಲ್ಲಿ We ಬೈಬಲ್ don't have time to go through it, so I'll just say it for us. ಸಮಯ ಇಲ್ಲದಿರುವುದರಿಂದ ನಾವು ನೇರವಾಗಿ ಹೋಗ್ತೇವೆ. The Bible says Jesus who knew no sin ಬೈಬಲ್ ಹೇಳ್ತದೆ ಪಾಪವನ್ನು ಅರಿಯದ ಯೇಸು was made sin by God. ನಮಗೋಸ್ಕರ ದೇವರಿಂದ ಪಾಪವಾಗಲ್ಪಟ್ಟನು Question ಮಾಡಲ್ಪಟ್ಟನು. over here. ಇಲ್ಲಿ ಒಂದು ಪ್ರಶ್ನೆ. How many of you believe that Jesus never sinned? ಎಷ್ಟು ಜನ ನಂಬ್ತೀರಿ ಯೇಸು ಪಾಪವನ್ನೇ ಮಾಡಲಿಲ್ಲ ಎಂಬುದಾಗಿ? Can I see your hands way ನಿಮ್ಮ up? ಕೈಗಳು ನೋಡಬಹುದಾ? Sure? ಖಂಡಿತ 100%? 100ಕ್ಕೆ 100ರಷ್ಟು. Please put your hands down. ನಿಮ್ಮ ಕೈಗಳನ್ನು ಕೆಳಗೆ ಹಾಕಿ. You all believe that Jesus never thought sin? ನೀವು ಪಾಪವನ್ನು ಕೂಡ ಯೇಸು ಪಾಪವನ್ನು ಕೂಡ ಆಲೋಚನೆ ಮಾಡಲಿಲ್ಲ ಎಂಬುದಾಗಿ ನಂಬ್ತೀರಿ? Yes or no? ಹೌದಾ ಇಲ್ವಾ? You believe that Jesus never spoke sin? ಯೇಸು ಪಾಪವನ್ನು ಕೂಡ ಮಾತನಾಡಲಿಲ್ಲ ಎಂಬುದಾಗಿ ನಂಬ್ತೀರಿ? Jesus never had sin in relationships. ಆತನ ಸಂಬಂಧದಲ್ಲಿ ಕೂಡ ಯಾವ ಪಾಪವಿರಲಿಲ್ಲ. Because he is the pure son of God. ಯಾಕೆಂದ್ರೆ ಆತನು ಶುದ್ಧ ದೇವಕುಮಾರ. Jesus is not a small baby who became a Guruji and God. Jesus is God who became a baby. ಯೇಸು ಏನೋ ಒಂದು ಚಿಕ್ಕ ಮಗುವಾಗಿದ್ದು ಆತನು ಗುರೂಜಿ ಆಗಲಿಲ್ಲ, ಬದಲಾಗಿ ಆತನು ದೇವರಾಗಿದ್ದು ಮಗುವಾದನು. One of the teachings of today's new age movements, including people like Deepak Chopra and Shiv Khera, one of the big manipulations they are doing is saying that Jesus was enlightened and became a Guruji like others. He was a baby who grew up and became a God. ಇವತ್ತು ಅನೇಕರು ಹೇಳುವ ಹಾಗೆ ಇವತ್ತು ನವನವೀನ ಯುಗದಲ್ಲಿ ಅನೇಕರು ಹೇಳ್ತಾರೆ ಯೇಸುವು ಒಂದು ದೊಡ್ಡ ಗುರೂಜಿ ಪ್ರಕಾಶಮಾನವಾಗಿ ಹಾಗೆ ಗುರೂಜಿ ಆದನೆಂಬುದಾಗಿ ಹೇಳ್ತಾರೆ. He was a baby who grew up and became God. ಆತನೊಂದು ಮಗುವಾಗಿದ್ದು ಹಾಗೆ ಬೆಳೆದು ಗುರುವಾದನೆಂಬುದಾಗಿ ಹೇಳ್ತಾರೆ. That's completely wrong. ಅದು ಶುದ್ಧ ತಪ್ಪು. Jesus was not a baby that became God. ಯೇಸು ಏನೋ ಒಂದು ಮಗುವಾಗಿದ್ದು ದೇವರಾಗಲಿಲ್ಲ. Jesus was God who became a baby. ದೇವರಾಗಿದ್ದ ಯೇಸು ಮಗುವಾಗಿ ಹುಟ್ಟಿದನು. Are you following this? ನಾನು ಹೇಳೋದು ಅರ್ಥ ಆಗ್ತಿದೆಯಾ? To put it in a more funny way, ಇನ್ನೂ ಹಾಸ್ಯಾಸ್ಪದವಾಗಿ ಹೇಳ್ಬೇಕಂದ್ರೆ a group of tourists were in London. ಒಂದು ಲಂಡನ್ನಲ್ಲಿ ಒಂದು ಪ್ರವಾಸ ತಂಡ ಇತ್ತು. A group of Indian tourists. ಭಾರತೀಯ ಪ್ರವಾಸಿಗರು. And they asked the tourist guide. ಅಲ್ಲಿರುವಂತ ಪ್ರವಾಸಿಗರನ್ನು ಕೇಳಿದ್ರು. They were in Westminster Abbey in one of the places in London. ಲಂಡನ್ ಒಂದು ಸ್ಥಳದಲ್ಲಿದ್ರು. They said, "Sir, who are the great people born in London?" They asked the tourist guide. ಅಲ್ಲಿರುವಂತ ಪ್ರವಾಸಿಗರನ್ನು ಕೇಳಿದ್ರು, ಸರ್ ಇಲ್ಲಿ ಹುಟ್ಟಿದ ಮಹಾನ್ ವ್ಯಕ್ತಿ ಯಾರು? The guide, an Englishman, said, "No great man is born here. In London only babies are born." ಅವ್ರು ಲಂಡನ್ ಹೇಳಿದ್ರು, ಇಲ್ಲಿ ಯಾರು ಮಹಾನ್ ವ್ಯಕ್ತಿಗಳು ಹುಟ್ಟಿಲ್ಲ, ಲಂಡನ್ ಅಲ್ಲಿ ಹುಟ್ಟೋದೆಲ್ಲ ಚಿಕ್ಕ ಹಸುಗೂಸುಗಳೇ. But Jesus was not a baby that was born. Jesus was God becoming human when that baby was shown forth. ಯೇಸು ಏನೋ ಒಂದು ಮಗುವಾಗಿ ಹುಟ್ಟಿ ಹಾಗೆ ಗುರುವಾಗಲಿ, ಬದಲಾಗಿ ದೇವರಾಗಿದ್ದ ಆತನು ಮಗುವಾಗಿ ಹುಟ್ಟಿ ಆತ ನಮಗೋಸ್ಕರ ಮನುಷ್ಯನಾಗಿ ಬೆಳೆದನು. Hallelujah. Hallelujah. It was God who grew as a human. ದೇವರಾಗಿದ್ದಂತವನು ಮನುಷ್ಯನಾಗಿ ಬೆಳೆದನು. And the Bible says, ಮತ್ತು ಬೈಬಲ್ ಹೇಳ್ತದೆ, he was sinless. ಆತನು ಪಾಪ ಇಲ್ಲದವನಾಗಿದ್ದನು. Perfect. ಪರಿಪೂರ್ಣನು. The sin that comes from the bloodline of Adam was not in him. ಆದಾಮನಿಂದ ಬರುವಂತ ಆ ಪಾಪವು ಆತನಲ್ಲಿ ಇರಲಿಲ್ಲ. Why was Jesus born without a man? ಯಾಕೆ ಯೇಸು ಒಬ್ಬ ಪುರುಷನಿಲ್ಲದೆ ಜನಿಸಿದನು? Medical science will tell you, ಆ ಒಂದು ವೈದ್ಯಕೀಯ ಲೋಕವು ಹೇಳ್ತದೆ, it is the blood of the father that is growing in the womb of the mother. ಒಂದು ತಂದೆಯ ಒಂದು ರಕ್ತವು ಗರ್ಭದಲ್ಲಿ ಅದು ಬೆಳೆಯುವುದಕ್ಕೆ The child's ಆರಂಭವಾಗುತ್ತದೆ. blood does not come from the mother. ಆ ಒಂದು ಮಗುವಿನ ರಕ್ತ ತಾಯಿಯಿಂದ ಬರುವುದಿಲ್ಲ. The conception blood comes from the father. ಆ ಒಂದು ಗರ್ಭಧರಿಸುವಂತ ರಕ್ತ ತಂದೆಯಿಂದ The ಬರುವಂತದ್ದು. Bible says in the book of Leviticus, for sin is in the blood and life is in the blood. ಯಾಕಂದ್ರೆ ಯಾಜಕ ಕಾಂಡ ಪುಸ್ತಕ ಹೇಳ್ತದೆ, ಪಾಪವು ರಕ್ತದಲ್ಲಿದೆ, ಜೀವವು ರಕ್ತದಲ್ಲಿದೆ. And so ಆದ್ದರಿಂದ God, not wanting to contaminate himself with the sinfulness of humanity, was born of a virgin without the blood which is sinful in human beings. ಅದಕ್ಕಾಗಿ ದೇವರು ತನ್ನನ್ನು ತಾನೇ ಪಾಪದ ಕಳಂಕ ಇಲ್ಲದೆ ಇರುವ ಹಾಗೆ ಮಾನವ ಕುಲದ ಅಥವಾ ಪುರುಷನ ರಕ್ತವಿಲ್ಲದ ಹಾಗೆ ಒಂದು ಕನ್ನಿಕೆಯಲ್ಲಿ, ಶುದ್ಧ ಕನ್ನಿಕೆಯಲ್ಲಿ ಆತನು ಗರ್ಭಧರಿಸಿ ಹುಟ್ಟಿದ. On the cross, ಆದರೆ ಶಿಲುಬೆಯ ಮೇಲೆ, in the words of Jesus himself, ಯೇಸು ಕ್ರಿಸ್ತನ ಪದಗಳು ಹೇಳುವ he looked like the brazen serpent that Moses lifted up. ಮೋಶೆ ಎತ್ತಲ್ಪಟ್ಟದ ಆ ತಾಮ್ರದ ಸರ್ಪದ ಹಾಗೆ ಆತನು ಕಂಡನು. Why was Jesus full of sin on the
cross? ಯಾಕೆ ಯೇಸು ಶಿಲುಬೆ ಮೇಲೆ ಇದ್ದಾಗ ಎಲ್ಲ ಪಾಪವು ಆತನ ಮೇಲೆ Why was ಹಾಕಲ್ಪಟ್ಟಿತು? Jesus full of unrighteousness on the cross? ಯಾಕೆ ಯೇಸು ಶಿಲುಬೆ ಮೇಲೆ ಇದ್ದಾಗ ಎಲ್ಲ ಅನೀತಿಯು ಆತನ ಮೇಲೆ ಇತ್ತು? Why? ಯಾಕೆ? Because God made him sin. ಯಾಕೆಂದ್ರೆ ದೇವರು ಆತನನ್ನು ಪಾಪವಾಗ He ಮಾಡಿದನು. became sin. ಆತನನ್ನು ಪಾಪವಾಗಿ Not ಮಾಡಿದನು. because he did sin, ಆತನು ಪಾಪ ಮಾಡಿದ but ನಿಮಿತ್ತ by ಅಲ್ಲ. an act of miracle, ಆದರೆ ಒಂದು ಅದ್ಭುತದ ಕೃತ್ಯವಾಗಿ, by an act of God, ಒಂದು ದೇವರ ಕ್ರಿಯೆಯ he ರೂಪವಾಗಿ became sin for us. ಆತನು ನಮಗೋಸ್ಕರ ಪಾಪವಾದನು. Are you all learning this now? ನೀವು ಇದನ್ನು ಕಲಿತಿದ್ದೀರೋ? Because he took our sin. ಆತನು ನಮ್ಮ ಪಾಪವನ್ನು ಹೊತ್ತುಕೊಂಡ ನಿಮಿತ್ತ, Because he was paying the price of our sin. ಆತನು ನಮ್ಮ ಪಾಪಗಳಿಗಾಗಿ ಬೆಲೆಯನ್ನು ತೆರುವುದರ ನಿಮಿತ್ತ. Hallelujah. ಹಲ್ಲೆಲೂಯಾ. So people ask questions like, if Jesus took away our sin, why there is sin in the world? ಅನೇಕರು ಜನರು ಕೇಳುವಾಗ ಕೇಳ್ತಾರೆ, ಯೇಸು ನಮ್ಮ ಪಾಪವನ್ನು ಹೊತ್ತುಕೊಂಡಿರುವುದಾದ್ರೆ ಯಾಕೆ ಈ ಲೋಕದಲ್ಲಿ ಇನ್ನೂ ಪಾಪವಿದೆ? Very simple answer. ಬಹಳ ಸರಳ ಉತ್ತರ. Mysore Sandal Soap Factory. ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ. One man went to see that soap factory. ಒಬ್ಬ ವ್ಯಕ್ತಿ ಆ ಒಂದು ಕಾರ್ಖಾನೆಯನ್ನು ಸೋಪ್ ನೋಡೋದಕ್ಕೆ ಹೋದ. And he was happy. ಬಹಳ ಸಂತೋಷವಾಯಿತು. He asked the manager, ಅಲ್ಲಿರುವ ಮ್ಯಾನೇಜರ್ you ಕೇಳಿದ, are manufacturing such wonderful soap, ನೀವು ಇಷ್ಟು ಸುಂದರವಾದ ಸೋಪನ್ನು but ಉತ್ಪಾದನೆ your ಮಾಡ್ತೀರಿ, laborers are all stinking. ಆದ್ರೆ ನಿಮ್ಮ ಎಲ್ಲ ಕಾರ್ಮಿಕರು ಇನ್ನೂ ದುರ್ವಾಸನೆಯಲ್ಲಿದ್ದಾರೆ. Why? ಯಾಕೆ? So the manager said, ಅಲ್ಲಿರುವ ಮ್ಯಾನೇಜರ್ ಹೇಳಿದ್ರು, we only supply soap, we don't apply soap. ನಾವು ಸೋಪನ್ನು ಸಪ್ಲೈ ಮಾಡ್ತೇವೆ ಹೊರತು ಅಪ್ಲೈ ಮಾಡ್ತಾ ಇಲ್ಲ. Jesus' blood is there to cleanse us only if we apply. God supplies, ಯೇಸುವಿನ ರಕ್ತ ನಮ್ಮನ್ನು ಶುದ್ಧಿ ಮಾಡ್ತೇವೆ ಯಾವಾಗ ನಾವು ಅದನ್ನು ಅಳವಡಿಸುವಾಗ. but we must learn to apply in our life. ನಾವು ನಮ್ಮ ಜೀವಿತದಲ್ಲಿ ಅದನ್ನು ಅಳವಡಿಸಿಕೊಳ್ಳೋದಕ್ಕೆ ಕಲಿಯಬೇಕು. Some of you are staring at me angrily like I am talking about you in public. No, not like that. We are all sinners who need cleansing by the blood of Jesus. ನೀವೆಲ್ಲರೂ ನನ್ನ ಬಹಳ ದುರ್ಗುಟ್ಟು ನೋಡ್ತಾ ಇದ್ರೆ ಚಿಂತಿಸಬೇಡ್ರಿ, ನಾವೆಲ್ಲರೂ ಪಾಪಿಗಳಾದ್ರೆ ಯೇಸುವಿನ ರಕ್ತ ನಮ್ಮನ್ನು ತೊಳೆದು ಶುದ್ಧಿ So ಮಾಡುವಂತದ್ದಾಗಿದೆ. Jesus became sin for us, ನಮಗೋಸ್ಕರ ಯೇಸು ಪಾಪವಾದನು. that those who believe in him, ಯಾರು ಆತನನ್ನು ನಂಬುತ್ತಾರೋ that we will have life and righteousness through him. ಆತನಲ್ಲಿ ನಮಗೆ ಜೀವವು ನೀತಿಯು ಉಂಟಾಗುವುದು. So Jesus became sin on the cross. ಯೇಸು ಶಿಲುಬೆ ಮೇಲೆ ಪಾಪವಾದನು. You all agree with that? ನೀವೆಲ್ಲ ಒಪ್ಪಿಕೊಳ್ತೀರಾ? Yes or no? ಹೌದಾ ಇಲ್ವಾ? Then the next line in that Bible says, ಅದೇ ಬೈಬಲ್ ಮುಂದಿನ ಸಾಲ ಹೇಳ್ತದೆ, 1 Corinthians 5:21, 1 ಕೊರಿಂಥ 5:21ರಲ್ಲಿ, that we who believe in Jesus will become the righteousness of God. ಯೇಸುವಿನಲ್ಲಿ ನಂಬಿಕೆ ಇಡುವವರಾದ ನಾವು ನೀತಿವಂತರಾಗಿ ಕರೆಯಲ್ಪಡುತ್ತೇವೆ. ಆತನಿಗೆ ಕರಗಳು ತಟ್ಟಿ ವಂದನೆ ಸಲ್ಲಿಸಿ. Hallelujah. Hallelujah. If Jesus becoming sin was a truth by the miracle of God, by the same truth you and I are righteous in the sight of God by the same miracle of God. ದೇವರ ಕ್ರಿಯಾ ಅದ್ಭುತದ ಮೂಲಕ ಯೇಸು ಪಾಪವಾಗಿ ಮಾರ್ಪಡುವುದಾದರೆ ಅದೇ ಅದ್ಭುತದ ಮೂಲಕ ನಾನು ಮತ್ತು ನೀವು ಯೇಸು ಕ್ರಿಸ್ತನಲ್ಲಿ ನೀತಿವಂತರಾಗಿ ಮಾಡಲ್ಪಡುತ್ತೇವೆ. How do we understand this? ಇದನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ? I'll explain with one story. ಒಂದು ಕಥೆಯೊಂದಿಗೆ ನೀವು ವಿವರಿಸ್ತೇನೆ. You in Udupi you have red signal, na junction? ಉಡುಪಿಯಲ್ಲಿ ರೆಡ್ ಸಿಗ್ನಲ್ ಇದೆಯಲ್ಲ, ಕೆಂಪು ದೀಪ ಬರುತ್ತಲ್ಲ ಜಂಕ್ಷನ್ ಅಲ್ಲಿ. That is not a color light, it is a signal for traffic. ಅದು ಕಲರ್ ಲೈಟ್ ಅಲ್ಲ, ಅದು ಬರುವಂತ ಎಲ್ಲ ವಾಹನಗಳಿಗೆ ಒಂದು ಸೂಚನೆ ಆಗಿದೆ. So somebody jumped the red signal. ಯಾರಾದರೂ ಆ ಕೆಂಪು ದೀಪವನ್ನು ರೆಡ್ ಸಿಗ್ನಲ್ ದಾಟಿ ಹೋದ್ರೆ ಅಂತ ಇಟ್ಕೊಳ್ಳಿ. Let me be the bad man here in the example. Me and Pastor Stephen, we are driving the bike and or car whatever, and we jump the red signal. ಊಹೆ ಮಾಡಿ ನಾವೇ ಕೆಟ್ಟವರಾಗ್ತೇವೆ. ಇಲ್ಲಿ ನಾವು ವಾಹನ ಓಡಿಸಿದ್ದೇವೆ, ನಾವು ರೆಡ್ ಸಿಗ್ನಲ್ ಜಂಪ್ ಮಾಡಿಬಿಟ್ವು. Police inspector was standing there. ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲಿ ನಿಂತಿದ್ದಾರೆ. Come. ಬಾ. Why you jumped red signal? ಯಾಕೆ ರೆಡ್ ಸಿಗ್ನಲ್ ದಾಟಿದೆ? No, we are going for prayer meeting. We became late. ಪ್ರಾರ್ಥನೆ ಕೂಟಕ್ಕೆ ಹೋಗ್ತಿದ್ದೇವೆ, ಲೇಟ್ ಆಗ್ಬಿಡ್ತು. Pay fine and go. ಆ ದಂಡ ಕೊಟ್ಟು ಹೋಗು. Okay, 100 rupee or 300 rupee, whatever, signal jumping fine we paid. 100 ರೂಪಾಯಿನೋ 300 ರೂಪಾಯಿ ನಾವು ದಂಡ ಕಟ್ಟಿ ಹೋಗ್ತೇವೆ. 50 meters ahead, another inspector was waiting. 50 ಮೀಟರ್ ಮುಂದೆ ಇನ್ನೊಬ್ಬ ಇನ್ಸ್ಪೆಕ್ಟರ್ ನಿಂತಿದ್ದಾರೆ. Suppose if this happened. ಈಗ ಆಯ್ತು ಅಂತ ಇಟ್ಕೊಳ್ಳಿ. He also caught us. ಅವರು ನಮ್ಮನ್ನು ಹಿಡಿದ್ರು. I saw you jumping signal there. ನೀವು ಅಲ್ಲೇ ಸಿಗ್ನಲ್ ಜಂಪ್ ಮಾಡೋದನ್ನ ನೋಡಿದೆ. Pay $300 or $100, whatever is the fine. 100-300 ರೂಪಾಯಿ ಕೊಡು ಎಂಬುದಾಗಿ ಹೇಳಿದ್ರೆ Will I pay? ನಾನು ಕೊಡ್ತೇನಾ? Only one person knows that I will not pay. Why? ಒಬ್ಬರಿಗೆ ಮಾತ್ರ ಗೊತ್ತು ನಾನು ಹಣ ಕೊಡೋದಿಲ್ಲ ಅಂತ ಹೇಳಿ. All the others will pay. ನೀವು ಉಳಿದವರೆಲ್ಲ ನೀವು ಹಣ ಕೊಡ್ತೀರಾ? Or you're thinking, yeah, let him pay. No, not ಇಲ್ಲ like ಕೊಡ್ಲಿ ಅಂತ ನೆನೆಸ್ತೀರಾ? Point is, none of us will pay because it's already paid. ಯಾಕಂದ್ರೆ ನಮ್ಮ ವಿಷಯ ಏನಂತ ಹೇಳಿದ್ರೆ ಈಗಾಗಲೇ ನಾವು ಕೊಟ್ಟಿರೋದನ್ನ ಮತ್ತೆ ಕೊಡೋದಿಲ್ಲ.
once you repent of your sin, ಒಮ್ಮೆ ನಿಮ್ಮ ಪಾಪಕ್ಕೆ ನೀವು ಪಶ್ಚಾತ್ತಾಪ ಪಟ್ಟ there ನಂತರ is no more condemnation for you, ಮತ್ತೆ ನಿಮಗೆ ಅಪರಾಧ ನಿರ್ಣಯವಿಲ್ಲ. because Jesus paid the penalty. ಯಾಕೆಂದ್ರೆ ಯೇಸು ದಂಡವನ್ನು ತೆತ್ತಿದ್ದಾನೆ. Are you all learning something here? ನೀವು ಇಲ್ಲಿ ಏನಾದ್ರು ಕಲಿತಿದ್ದೀರೋ? Whom God called, ಯಾರನ್ನು ದೇವರು ಕರೆದನು. number 4, he justified. ನಾಲ್ಕನೇದಾಗಿ ದೇವರು ಹೇಳ್ತಾ ಅವರನ್ನು ನೀತಿವಂತರನ್ನಾಗಿ You ಮಾಡಿದನು. are justified by the blood of Jesus. ನೀವು ಯೇಸುವಿನ ರಕ್ತದಿಂದ ನೀತಿವಂತರಾಗಿ Oh, give him a ಮಾಡಲ್ಪಟ್ಟಿದ್ದೀರಿ. big thanks and a ದೊಡ್ಡ praise. ಕರಗಳನ್ನು ತಟ್ಟಿ ಮಹಿಮೆಯನ್ನು ಸಲ್ಲಿಸಿದನು. Number 5, ಐದನೇದಾಗಿ he glorified us. ಆತ ನಮ್ಮನ್ನು ಮಹಿಮೆ ಪಡಿಸಿದನು. Actually, to speak about glory, these 4 are introductions. ಈ ಮಹಿಮೆ ಬಗ್ಗೆ ಮಾತಾಡೋದಕ್ಕೆ ಈ 4 ವಿಷಯಗಳು ಪರಿಚಯ ಅಷ್ಟೇ. Ashte. The actual topic is glorification. ಮುಖ್ಯವಾದ ವಿಷಯ ಮಹಿಮೆ ಪಡಿಸುವುದು. But my time's out, so I'm going to finish it in telegraphic words. ಆದ್ರೆ ನನ್ನ ಸಮಯ ಮುಗಿದಿಂದ ಟೆಲಿಗ್ರಾಫಿಕ್ ಮಾತನಲ್ಲಿ ಇದನ್ನು ಮುಗಿಸಲು What ಬಯಸುತ್ತೇನೆ. is the glory of the New Testament? ಹೊಸ ಒಡಂಬಡಿಕೆ ಮಹಿಮೆ ಏನಾಗಿದೆ? In the Old Testament, ಹಳೆ ಒಡಂಬಡಿಕೆಯಲ್ಲಿ we see the fire of God on the mountain. ನಾವು ಬೆಟ್ಟದಲ್ಲಿ ದೇವರ ಅಗ್ನಿಯನ್ನು We ನೋಡ್ತಿದ್ದೆವು. see the Shekinah glory on the Ark of the Covenant. ಶಕೀನ ಮಹಿಮೆ ದೇವರ ಮಂಜೂಷದ ಮೇಲೆ ನೋಡ್ತಿದ್ದೆವು. We see the presence and the fire and the unusual supernatural things that happened in the tabernacle of Moses. ಮೋಶೆಯ ಒಂದು ಗುಡಾರದಲ್ಲಿ ಅಲೌಕಿಕವಾದಂತ ಪ್ರಸನ್ನತೆ, ಒಂದು ಕಾರ್ಯಗಳಿಂದ ದೇವರ ಇರುವಿಕೆ ನಾವು ನೋಡ್ತಿದ್ದೆವು. The pillar of fire that journeyed in the nights when the children of Israel walked out of Egypt. ಈಜಿಪ್ಟಿನಿಂದ ಐಗುಪ್ತದಿಂದ ಇಸ್ರೇಲ್ ನಡೆಯುವಾಗ ಆತನು ಅಗ್ನಿ ಗಂಭವಾಗಿ ಆತನು ಅವರ ಮುಂದೆ The ಚಲಿಸುತ್ತಿದ್ದನು. dark clouds and the thunders that came on the Mount of Sinai. ಸಿನಾಯ್ ಬೆಟ್ಟದಲ್ಲಿ ಕಾರ್ಮೋಡವು ಮತ್ತು ಗುಡುಗು ಮಿಂಚುಗಳು ಬರ್ತಿದ್ದವು. You remember all those stories? ಆ ಎಲ್ಲ ಸಂಭವಗಳು ನಿಮಗೆ ನೆನಪಿದೆಯಲ್ಲ? That was the glory of God. ಅದು ದೇವರ ಮಹಿಮೆ. You know, as a young boy growing up in the church, ನಾನು ಸಭೆಯಲ್ಲಿ ಒಬ್ಬ ಯುವಕನಾಗಿ ಬೆಳೆಯುತ್ತಿರುವಾಗ I used to pray, God send your glory. ದೇವರೇ ನಿನ್ನ ಮಹಿಮೆಯನ್ನು ಕಳಿಸು. In prayer meetings I used to pray, God send your glory. ಪ್ರಾರ್ಥನೆ ಕೂಡಲೇ ಕೇಳಿ ದೇವರೇ ನಿನ್ನ ಮಹಿಮೆಯನ್ನು ಕಳಿಸು. Genuine sincere prayer. ಯಥಾರ್ಥವಾದ ಪ್ರಾರ್ಥನೆ. But in between I would open my eyes and see if glory has come on anybody. ಮಧ್ಯ ಮಧ್ಯದಲ್ಲಿ ಕಣ್ ತೆರೆದು ನೋಡ್ತಿದ್ದೆ ಯಾರ ಮೇಲಾದ್ರೂ ಮಹಿಮೆ ಬಂದಿದೆ. Because I was confident glory won't come on my head because I know what life I lived in the school. ಯಾಕಂದ್ರೆ ನನ್ನ ಮೇಲಂತೂ ಮಹಿಮೆ ಬರೋದ್ರೆ ಯಾಕಂದ್ರೆ ಸ್ಕೂಲ್ನಲ್ಲಿ ಎಂತ ಜೀವಿತ ಜೀವಿಸಿದೆ ನನಗೆ ಗೊತ್ತು. But I thought that these holy people who are always in prayer, glory will come on them. ನಾನು ನೆನೆಸಿದೆ ಪರಿಶುದ್ಧ ಭಕ್ತರ ಮೇಲೆ, ಪ್ರಾರ್ಥವಂತರ ಮೇಲೆ, ಅವ್ರ ಮೇಲಾದ್ರೂ ಮಹಿಮೆ ಬರಬಹುದು ಎಂಬುದಾಗಿ ನೆನೆಸಿದೆ. So I used to be looking, where is the glory? ನಾನು ಆಗಾಗ ಕಣ್ ತೆರೆದು ನೋಡ್ತಿದ್ದೆ ಮಹಿಮೆ ಎಲ್ಲಿದೆ? No glory. ಯಾವ ಮಹಿಮೆ ಇಲ್ಲ. I used to feel bad about it. ಅದ್ರ ಬಗ್ಗೆ ನನಗೆ ಬಹಳ ಬೇಸರ ಆಗ್ತಿತ್ತು. Why is God not active in the New Testament? ಯಾಕೆ ದೇವರು ಹೊಸ ಒಡಂಬಡಿಕೆಯಲ್ಲಿ ಸಕ್ರಿಯವಾಗಿಲ್ಲ? Why there is no fire? ಯಾಕೆ ಅಗ್ನಿ ಇಲ್ಲ? And when we hear stories about Kedgaon or Ahmedabad or Maraman, or we hear stories about Azusa Street outside India, we used to get excited about the fire and the glory, but God, do it in our churches. ಭಾರತ ದೇಶದ ಅನೇಕ ಭಾಗಗಳು ಮತ್ತು ದೇಶದ ಹೊರ ಭಾಗಗಳಲ್ಲಿ ಅನೇಕ ಕಡೆಗಳಲ್ಲಿ ಕೇಳುವಾಗ ನಮಗೆ ಉತ್ಸುಕವಾಗ್ತದೆ, ಆದರೆ ದೇವರ ಯಾಕೆ ಇಲ್ಲಿ ಅಗ್ನಿ ಇಲ್ಲ ಎಂಬುದಾಗಿ ಕೂಗ್ತಿದ್ದೆವು. But I found something in the New Testament. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಾನು ಒಂದನ್ನು ಕಂಡುಕೊಂಡೆ. The glory of God in the New Testament is not the same of the Old Testament. ಹೊಸ ಒಡಂಬಡಿಕೆಯಲ್ಲಿ ದೇವರ ಮಹಿಮೆ ಹಳೆ ಒಡಂಬಡಿಕೆಯಲ್ಲಿ ಇದ್ದಂತ ಮಹಿಮೆ ಹಾಗೆ ಅಲ್ಲ. In the Old Testament, God's glory revealed in a different way, and in the New Testament, it's revealed in a different way. ಹಳೆ ಒಡಂಬಡಿಕೆಯಲ್ಲಿ ದೇವರ ಮಹಿಮೆ ವ್ಯತ್ಯಾಸವಾಗಿ ಪ್ರಕಟಗೊಂಡಿತು, ಹೊಸ ಒಡಂಬಡಿಕೆಯಲ್ಲಿ ದೇವರ ಮಹಿಮೆ The ವ್ಯತ್ಯಾಸವಾಗಿ Bible says in ಪ್ರಕಟಗೊಂಡಿತು. the Gospel of John chapter 2 verse 11, ಯೋಹಾನ 2ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ ಬೈಬಲ್ ಈ ರೀತಿಯಾಗಿ ಹೇಳ್ತದೆ, Jesus did signs, wonders and miracles and began to reveal the glory of God. ದೇವರು ಅದ್ಭುತ ಕಾರ್ಯ, ಸೂಚಕ ಕಾರ್ಯ, ಮಹತ್ ಕಾರ್ಯಗಳ ಮೂಲಕ ದೇವರ ಮಹಿಮೆಯನ್ನು ಪ್ರಕಟಪಡಿಸಿದನು. The glory of God in the New Testament is not revealed through fire. ಹೊಸ ಒಡಂಬಡಿಕೆ ದೇವರ ಮಹಿಮೆ ಅಗ್ನಿಯ ಮೂಲಕ ಪ್ರಕಟವಾಗಲಿಲ್ಲ. It's not revealed through Shekinah glory. ಅದು ಶಕೀನ ಮಹಿಮೆ ಮೂಲಕ ಪ್ರಕಟವಾಗಲಿಲ್ಲ. It is not revealed through gold dust or people falling down. ಅದು ಬಂಗಾರದ ಒಂದು ಪುಡಿಯೊಂದಿಗೆ ಅಥವಾ ಜನರು ಬೀಳುವುದರ ಮೂಲಕ ಪ್ರಕಟವಾಗಲಿಲ್ಲ. I love people falling down. I love people falling ಜನರು down. ಬೀಳುವುದನ್ನು ನಾನು ಇಷ್ಟಪಡ್ತೇನೆ. Some fellows should not get up for some time. ಕೆಲವು ಜನರಂತೂ ಎದ್ದೇಳಲೇಬಾರದು. ಹಂಗೆಲ್ಲ ಸ್ವಲ್ಪ ಸಮಯಕ್ಕೆ ಸ್ವಲ್ಪ ಎದ್ದೇಳಬಾರದು. ಸಮಯವರೆಗೆ ಎದ್ದೇಳಬಾರದು. Man, I am King James version, he is amplified version. But I like your preaching. It takes your kind of preaching to get Udupi saved, I tell you. Today you are hearing 2 messages. Now the point is this. Thank you. ವಿಷಯ ಏನಂದ್ರೆ, You are doing a wonderful job. Thank you. God wants us to know, ನಾವು ಇದನ್ನು ತಿಳ್ಕೊಳ್ಬೇಕೆಂದು ದೇವರು ಬಯಸ್ತಾನೆ. yes, God can send fire. ಖಂಡಿತ ದೇವರು ಅಗ್ನಿಯನ್ನು ಕಳಿಸಬಲ್ಲ. Yes, God can send glory.
ದೇವರ ಮಹಿಮೆಯನ್ನು ಕಳಿಸಬಲ್ಲನು. And as a Pentecostal boy, I love those things. ನಾನು ಪೆಂತೆಕೋಸ್ತ ಹುಡುಗನಾಗಿ ಅದನ್ನೆಲ್ಲ ಇಷ್ಟಪಟ್ಟವನು. I enjoy those things. ನಾನು ಆ ಸಂಗತಿಗಳನ್ನು ಇಷ್ಟಪಟ್ಟವನು. But the glory of God ಆದರೆ ದೇವರ ಮಹಿಮೆ in the New Testament ಹೊಸ ಒಡಂಬಡಿಕೆಯಲ್ಲಿ is revealed through signs, wonders and miracles. ಅದು ಅದ್ಭುತ ಸೂಚಕ ಕಾರ್ಯ ಮಹತ್ ಕಾರ್ಯಗಳ ಮೂಲಕ ಪ್ರಕಟವಾಯಿತು. Hallelujah. Hallelujah. Healings and miracles. ಸ್ವಸ್ಥತೆ ಮತ್ತು ಬಿಡುಗಡೆ. In your ashram, what you are seeing is the glory of God. ನಿಮ್ಮ ಆಶ್ರಮದಲ್ಲಿ ನೀವು ನೋಡ್ತಿರುವುದು ದೇವರ ಮಹಿಮೆಯಾಗಿದೆ. In your prayer meetings, when demons are cast out and sick are healed, that is the glory of God. ನಿಮ್ಮ ಪ್ರಾರ್ಥನೆ ಕೂಟಗಳಲ್ಲಿ ದೆವ್ವಗಳು ಬಿಟ್ಟು ಹೋಗುವಾಗ ಸ್ವಸ್ಥರಾಗುವಾಗ ರೋಗಗಳು ಗುಣಮುಖರಾಗುವಾಗ ದೇವರ ಮಹಿಮೆಯನ್ನು ಕಾಣ್ತಿದ್ದೀರಿ. It is the glory of God that transforms people. ಆ ದೇವರ ಮಹಿಮೆ ಜನರನ್ನು ರೂಪಾಂತರವಾಗುವಂತೆ ಮಾಡ್ತದೆ. Long back when I understood this principle in the Bible, ಬಹಳ ದೀರ್ಘಕಾಲದ ಮೊದಲು ಇದನ್ನು ನಾನು ಅರ್ಥ ಮಾಡಿಕೊಂಡಾಗ ಬೈಬಲ್ನಲ್ಲಿ, one Sunday I prayed to God, God, show me that your glory is there in the church. ಒಂದು ಭಾನುವಾರ ನಾನು ದೇವರನ್ನು ಕೇಳಿ, ದೇವರು ನಿನ್ನ ಮಹಿಮೆಯಲ್ಲಿ ಇರುವುದನ್ನು ನೀನು ತೋರಿಸು. And one story happened that Sunday. ಆ ಭಾನುವಾರ ಒಂದು ಸಂಭವ ನಡೆಯಿತು. The story is this. ಆ ಸಂಭವ ಏನಂದ್ರೆ, Nobody knows I prayed like that. ಯಾರಿಗೂ ಗೊತ್ತಿಲ್ಲ ನಾನು ಇದನ್ನು ಹೀಗೆ ಪ್ರಾರ್ಥಿಸಿರುವುದು. Saturday night in my personal prayer I prayed like that. ಶನಿವಾರ ರಾತ್ರಿ ನನ್ನ ವೈಯಕ್ತಿಕ ಪ್ರಾರ್ಥನೆಗೆ ಪ್ರಾರ್ಥನೆ. Tomorrow, Lord, I want to see your glory. ಕರ್ತನೇ, ನಾಳೆ ನಿನ್ನ ಮಹಿಮೆ ನಾನು ಕಾಣಬೇಕು. You don't send fire, no problem. ನೀನು ಅಗ್ನಿ ಕಳಿಸಿದ್ರು ಚಿಂತೆ ಇಲ್ಲ. You don't send Shekinah, no problem. ನೀನು ಶೆಕಿನಾ ಕಳಿಸಿದ್ರು ಚಿಂತೆ ಇಲ್ಲ. Shekinah means a shining cloud that indicated God's glory. ಶೆಕಿನಾ ಅಂದ್ರೆ ಹೊಳೆಯುವ ಮೇಘ, ದೇವರ ಮಹಿಮೆಯನ್ನು ಪ್ರಚುರಪಡಿಸುವಂತದ್ದು. It used to come down on the tabernacle of Moses. ಅದು ಮೋಶೆಯ ಗುಡಾರಗಳಲ್ಲಿ ಇಳಿದು I ಬರುವಂತದ್ದು. said, even if it doesn't come, no ಅದು problem. ಬರದಿದ್ರು ಚಿಂತೆ ಇಲ್ಲ. But God, ಆದ್ರೆ ದೇವರೇ, your miracle should be there. ನಿನ್ನ ಅದ್ಭುತ ಅಲ್ಲಿರಬೇಕು. Your wonders should be ನಿನ್ನ there. ಮಹತ್ ಕಾರ್ಯ ಅಲ್ಲಿರಬೇಕು. People should see the grace of God in their life. ದೇವರು ಅವರ ಜೀವಿತದಲ್ಲಿ ದೇವರ ಕೃಪೆಯನ್ನು ಕಾಣಬೇಕು. Sunday morning I preached as usual. ಭಾನುವಾರ ಬೆಳಗ್ಗೆ ನಾನು ಪ್ರಸಂಗಿಸುವಾಗ ಪ್ರಸಂಗಿಸಿದೆ. Nothing happened. ಏನೂ ಆಗಲಿಲ್ಲ. I was so upset. ನನಗೆ ಬಹಳ ಬೇಸರವಾಯಿತು. But I thought anyway I'll continue to pray. ಆದ್ರೆ ಮುಂದುವರೆದು ಪ್ರಾರ್ಥನೆ ಮಾಡೋಣ ಎಂಬುದಾಗಿ ಅನಿಸಿತು. You know, when God doesn't talk, continue to do what is right. ದೇವರು ಮಾತನಾಡದಿರುವಾಗ ಸರಿಯಾಗಿ ಮಾಡಬೇಕು, ಅದನ್ನು ಮಾಡ್ರಿ, Are ಮುಂದುವರಿಸಿ. you following this? ನಾನು ಹೇಳಿದ ಅರ್ಥ Don't ಆಗ್ತಿದೆಯಾ? stop what you're doing, just continue. ನೀವು ಮಾಡೋದನ್ನ ನಿಲ್ಲಿಸಬೇಡಿ, ಮುಂದುವರೆದು ಮಾಡ್ರಿ. When God doesn't talk, just do your duty. ದೇವರು ಮಾತನಾಡದೆ ಇರುವಾಗ ನಿಮ್ಮ ಕರ್ತವ್ಯವನ್ನು ಬಿಡದೆ ಮಾಡಿ. And when you have to make the right turn, God will speak to you. ನೀವು ಸರಿಯಾದ ಕಾರ್ಯವನ್ನು ಮಾಡುವಾಗ ದೇವರು ನಿಮ್ಮೊಂದಿಗೆ ಮಾತಾಡುವನು. Hallelujah. Hallelujah. So I just continue to pray week after week. ನಾನು ಮುಂದುವರೆದು ಪ್ರತಿ ವಾರ ಪ್ರಾರ್ಥಿಸ್ತಾ ಬರ್ತಾ After ಇದ್ದೆ. a month, one family came to me. ಒಂದು ತಿಂಗಳಾದ ನಂತರ ಒಂದು ಕುಟುಂಬ ಬಂತು. And two boys, ಇಬ್ಬರು ಹುಡುಗರು, father and mother. ತಂದೆ ತಾಯಿ. Two boys are studying. That time they were studying in Karunya, Coimbatore, for engineering. ಇಬ್ಬರು ಹುಡುಗರು ಆ ಸಮಯದಲ್ಲಿ ಕಾರುಣ್ಯದಲ್ಲಿ ಇಂಜಿನಿಯರಿಂಗ್ ಕಲಿತಿದ್ರು. They asked me, ಅವ್ರು ಕೇಳಿದ್ರು, 1 month ago, ಒಂದು ತಿಂಗಳ ಹಿಂದೆ something happened in our house. ನಮ್ಮ ಮನೆಯಲ್ಲಿ ಏನೋ ಒಂದು ನಡೆಯಿತು. What did you do to our father? ನಮ್ಮ ತಂದೆಗೆ ನೀವೇನು ಮಾಡಿದ್ರಿ? I said, 1 month ago I didn't come to your house. ನಾನು ಒಂದು ತಿಂಗಳಿಂದ ನಿಮ್ಮ ಮನೆಗೆ ನಾನು ಬರಲಿಲ್ಲ. I have never seen you people. ನಿಮ್ಮನ್ನು ನೋಡ್ಲೇ ಇಲ್ಲ. Who are you? ನೀವು ಯಾರು? They said, we are coming to your church from 1 month. ನಾವು ನಿಮ್ಮ ಸಭೆಗೆ ಒಂದು ತಿಂಗಳಿಂದ ಬರ್ತಿದ್ದೇವೆ. But what did you do to our father? ನೀವು ನನ್ನ ತಂದೆಗೆ ಏನು ಮಾಡಿದ್ರಿ? I said, I don't know. ನನಗೆ ಗೊತ್ತಿಲ್ಲ. Because I haven't done anything so far. ಯಾಕೆಂದ್ರೆ ಇದುವರೆಗೆ ನಾನು ಏನು ಮಾಡುವಿಲ್ಲ. They said, no, you did something. ಇಲ್ಲ, ನೀವೇನು ಮಾಡಿದ್ರಿ. I said, what? ನಾನು ಏನು ಮಾಡಿದೆ? That man is crying. ಆ ಮನುಷ್ಯನ ಅಳ್ತಾ ಇದ್ದಾರೆ. So I asked him, what did I do? ನಾನು ಏನು ಮಾಡಿದೆ? He said, I'll tell you, and he's crying. ನಾನು ಹೇಳ್ತೇನೆ ಎಂಬುದಾಗಿ ಅಳ್ತಾ ಇದ್ದಾರೆ. Wife is also crying. ಹೆಂಡತಿ ಕೂಡ ಅಳ್ತಾ ಇದ್ದಾಳೆ. So I told those boys, can you please tell me? ನಾನು ಹುಡುಗರಿಗೆ ಹೇಳಿದೆ, ನೀವಾದ್ರೂ ಹೇಳಿ. You first tell me what did I do, because I don't know. ಯಾಕಂದ್ರೆ ನಾನೇನು ಮಾಡಿದೆ ಅಂತ ನೀವು ಮೊದಲು ಹೇಳಿ, ನನಗೆ ಗೊತ್ತಿಲ್ಲ. Then the wife said, ಹೆಂಡತಿ ಹೇಳಿದ್ದು, I am married to this man 22 years. ಈ ವ್ಯಕ್ತಿಯನ್ನು ನಾನು 22 ವರ್ಷಗಳ ಹಿಂದೆ ಮದುವೆ ಆಗಿದೆ. From the first night of marriage, he is drunk. ಮದುವೆಯ ಮೊದಲನೇ ದಿನದಿಂದಲೇ ಆತನ ಸರಿಯಾಗಿ ಕುಡಿಯುವವನು. He works well, ಚೆನ್ನಾಗಿ ಕೆಲಸ ಮಾಡ್ತಾನೆ. but every night he is drunk. ಆದ್ರೆ ಪ್ರತಿ ರಾತ್ರಿ ಕುಡಿತಾನೆ. And Sunday he does a double drink. ಭಾನುವಾರ 2ರಷ್ಟು ಕುಡಿತಾನೆ. He goes to church, ಸಭೆಗೆ ಹೋಗ್ತಾರೆ. whichever church he goes to. ಯಾವ್ದು ಸಭೆಗೆ ಹೋಗ್ತಾರೆ. While coming home, ಹಿಂದೆ ಬರುವಾಗ he'll buy the bottles and come. ಬಾಟಲ್ಗಳನ್ನು ತೆಗೆದುಕೊಂಡು ಮನೆಗೆ ಬರ್ತಾರೆ. Usually he will stock it in the house. ಯಥಾ ಪ್ರಕಾರ ಮನೆಯಲ್ಲಿ ಅದನ್ನು ಶೇಖರಿಸಿಡ್ತಾರೆ. And then from church he will come and he will drink. ಸಭೆಯಿಂದ ಬಂದ ನಂತರ ಕುಡಿತಾರೆ. But if it is not there, he will, on the way back he will buy and come. ಇಲ್ಲದೆ ಹೋದ್ರೆ ಮಾರ್ಗ ಮಧ್ಯದಲ್ಲಿ And Sunday he will have a double dose. ಆ ಭಾನುವಾರ 2ರಷ್ಟು ಕುಡಿತಾರೆ. 22 years, not once my children or me have seen him normal. 22 ವರ್ಷಗಳಿಂದ ನಾನಾಗ್ಲಿ ನನ್ನ ಮಕ್ಕಳಾಗ್ಲಿ ಆತನು ಸಾಧಾರಣವಾಗಿದ್ದದನ್ನು ನೋಡ್ಲೇ His ಇಲ್ಲ. health is deteriorating. ಆತನ ಆರೋಗ್ಯ ಕ್ಷೀಣಿಸುತ್ತಲೇ He is ಬರ್ತಿದೆ. becoming weak. ಆತನು He is ಬಲಹೀನನಾಗ್ತಾನೆ. taking a lot of leave from the company. ಕಂಪನಿಯಿಂದ ಬಹಳಷ್ಟು ರಜೆ ತೆಗೆದುಕೊಳ್ತಿದ್ದಾರೆ. His family life is affected. ಆತನ ಕುಟುಂಬ ಜೀವಿತ ಬಾಧಿಸಲ್ಪಟ್ಟಿದೆ. His parents
parents are upset. ಆತನ ತಂದೆ ತಾಯಿಗಳು He is falling sick very often. ಆಗಾಗ ರೋಗದಲ್ಲಿ ಬೀಳ್ತಾರೆ. But ಆದರೆ our friends told us, ನಮ್ಮ ಸ್ನೇಹಿತರು ನಮಗೆ ಹೇಳಿದ್ರು, because your children are going to Karunya to study, ನಿಮ್ಮ ಮಕ್ಕಳು ಕಾರುಣ್ಯಕ್ಕೆ ಕಲಿಯುವುದಕ್ಕೆ ಹೋಗುವುದರಿಂದ go to that church one Sunday before you go to school, before you go to Coimbatore for study. ನೀವು ಕೊಯಂಬತ್ತೂರು ಕಲಿಯುವುದಕ್ಕೆ ಹೋಗುವುದಕ್ಕೆ ಮೊದಲು ಆ ಸಭೆಗೊಮ್ಮೆ ಹೋಗಿ. So 1 month ago, ಒಂದು ತಿಂಗಳ ಹಿಂದೆ, the Sunday that I had prayed, ನಾನು ಪ್ರಾರ್ಥಿಸಿದ ಅದೇ ಭಾನುವಾರ this family had come to church. ಈ ಕುಟುಂಬ ಸಭೆಗೆ ಬಂದಿದೆ. I never knew. ನನಗೆ ಗೊತ್ತಿಲ್ಲ. Big crowd, they were seated. I never knew. ದೊಡ್ಡ ಜನರ ಗುಂಪು ಅದರ ಮಧ್ಯದಲ್ಲಿದ್ದಾರೆ, ನನಗೆ ಗೊತ್ತಿಲ್ಲ. On the way back to the house, ಮನೆಗೆ ಹಿಂದಿರುಗಿ ಹೋಗುವಾಗ he told his wife, ಹೆಂಡತಿಗೆ ಹೇಳಿದ್ದಾರೆ, there is no liquor in the house, ಮನೆಯಲ್ಲಿ ಕುಡಿಯುವುದಕ್ಕೆ ಶರಾಬಿಲ್ಲ, but I don't feel like drinking either. ಆದ್ರೆ ಕುಡಿಯುವುದಕ್ಕೆ ನನಗೂ ಮನಸ್ಸಿಲ್ಲ. I enjoyed the church service. ದೇವರ ಭಾನುವಾರ ಆರಾಧನೆ ಆನಂದಿಸಿದೆ. Let us just go home and watch some movies or something like that. ಮನೆಗೆ ಹೋಗಿ ಏನಾದರೂ ಚಲನಚಿತ್ರ ನೋಡೋಣ. They couldn't believe it. ಅವರಿಗೆ ನಂಬಲಿಕ್ಕೆ They ಆಗಲಿಲ್ಲ. thought he'll go home and then again go to the shop and all that. ಅವ್ರು ನೆನೆಸಿದ್ರು ಮನೆಗೆ ಹೋದ ನಂತರ ಮತ್ತೆ But he came home and didn't go to buy liquor. ಆದ್ರೆ ಅವರು ಶರಾಬ್ ತರಲಿಕ್ಕೆ ಹೋಗ್ಲಿಲ್ಲ. That night he didn't drink. ಆ ರಾತ್ರಿ ಅವರು ಕುಡಿಯಲಿಲ್ಲ. Next day he didn't drink. ಮಾರನೇ ದಿನ ಕುಡಿಯಲಿಲ್ಲ. Tuesday he didn't drink. ಮಂಗಳವಾರ ಕುಡಿಯಲಿಲ್ಲ. The whole week he didn't drink. ಇಡೀ ವಾರ ಕುಡಿಯಲಿಲ್ಲ. So wife told on Saturday, ಹೆಂಡತಿ ಹೇಳಿದ ಶನಿವಾರ, we'll all go back to the same church on Sunday. ನಾವೆಲ್ಲರೂ ಮತ್ತೆ ಅದೇ ಸಭೆಗೆ ಹೋಗೋಣ. The boys are in Coimbatore. ಮಕ್ಕಳೆಲ್ಲ ಕೊಯಂಬತ್ತೂರಿನಲ್ಲಿದ್ದಾರೆ. Husband and wife came for the next Sunday. ಗಂಡ ಹೆಂಡತಿ ಮುಂದಿನ ಭಾನುವಾರ. After 1 month the boys have come back. ಒಂದು ತಿಂಗಳಾದ ನಂತರ ಮಕ್ಕಳು ಬರ್ತಾ ಇದ್ದಾರೆ. 1 month this man didn't drink. ಒಂದು ತಿಂಗಳು ಈ ವ್ಯಕ್ತಿ ಕುಡಿಯಲಿಲ್ಲ. That's why they were asking, what did you do to my father that he is not drinking from 1 month? 22 years fellow was drinking. ಅದಕ್ಕಾಗಿ ಮಕ್ಕಳು ಕೇಳ್ತಾ ಇದ್ದಾರೆ, ನೀವು ನಮ್ಮ ತಂದೆಗೆ ಏನು ಮಾಡಿದ್ರಿ? 22 ವರ್ಷದಿಂದ ಕುಡಿಯದಿರುವ ವ್ಯಕ್ತಿ, ಕುಡಿತಿದ್ದ ವ್ಯಕ್ತಿ ಈಗ ಕುಡಿಯುತ್ತಿಲ್ಲ. When I heard that I cried. ನಾನು ಅದನ್ನು ಕೇಳಿದಾಗ ನಾನತ್ತೆ. They thought I am crying because he is not drinking. ಅವ್ರು ನೆನೆಸಿದ್ರು ನಾನು ಅಳ್ತಿರೋದು ಆತನು ಕುಡಿಯದೇ ಇರೋದ್ರಿಂದ ಎಂಬುದಾಗಿ ಹೇಳಿ. They didn't understand I am crying because I felt so thankful to God. I said, God, I never knew, but you are such a faithful God. You know, 1 month ago I was praying for this. ನಾನು ಯಾಕೆ ಹೇಳ್ತಿದ್ದೆ ಅಂದರೆ, ದೇವರು, ನಾನು ನನ್ನ ಹೃದಯಪೂರ್ವಕವಾಗಿ ಕೃತಜ್ಞತೆ ಹೇಳಿದೆ, ದೇವರೇ, ನನಗೆ ಗೊತ್ತಿಲ್ಲ, ಆದರೆ ನೀನು ಎಷ್ಟು ಕರುಣೆಯುಳ್ಳ ದೇವರು, ಇದು ನೀನು ತಿಳಿದವನಾಗಿದೆ. The glory of God in the New Testament transforms people. ಹೊಸ ಒಡಂಬಡಿಕೆಯಲ್ಲಿ ದೇವರ ಮಹಿಮೆ ಜನರನ್ನು ರೂಪಾಂತರಗೊಳಿಸುತ್ತದೆ. It's been a few years that family comes to church. ಕೆಲವು ವರ್ಷಗಳ ಕುಟುಂಬ ಸಭೆಗೆ ಬರ್ತಿದೆ. That man regained his health. ಆ ಮನುಷ್ಯನಿಗೆ ಮತ್ತೆ ಆರೋಗ್ಯ Never ಸಂಪೂರ್ಣ touched a ಸುಧಾರಿಸಿದೆ. drop of alcohol again. ಒಂದು ಹನಿ ಕೂಡ ಆತನ ಮದ್ಯವನ್ನು ಮತ್ತೆ ಸೇವಿಸಿಲ್ಲ. Children are educated and working in Bangalore. ಮಕ್ಕಳು ಇವತ್ತು ವಿದ್ಯಾಭ್ಯಾಸ ಹೊಂದಿ ಬೆಂಗಳೂರಿನಲ್ಲಿ ಕೆಲಸ They bought ಮಾಡ್ತಾರೆ. their own house and they are rebuilding their wealth. ಅವರು ತಮ್ಮ ಸ್ವಂತ ಮನೆಯನ್ನು ಕಂಡುಕೊಂಡು ಅವರು ಬೆಳೀತಿದ್ದಾರೆ. The glory of God is there in your life. ದೇವರ ಮಹಿಮೆ ನಿಮ್ಮ ಜೀವಿತದಲ್ಲಿ When ಇದೆ. you walk in the call of God, ನೀವು ದೇವರ ಕರೆಯುವಿಕೆಯಲ್ಲಿ you are ನಡೆಯುವಾಗ justified by the blood of Jesus. ನೀವು ಯೇಸುವಿನ ರಕ್ತದಿಂದ And the ನೀತೀಕರಿಸಲ್ಪಡ್ತೀರಿ. glory of God will reveal itself. ದೇವರ ಮಹಿಮೆಯು ಪ್ರಕಟವಾಗ್ತದೆ. Close your eyes, lift your hands to Jesus. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಕೈಗಳನ್ನು ಯೇಸುವಿನ ಕಡೆಗೆ ಮೇಲೆ And thank him. Say, Lord, thank you for your glory. ಆತನಿಗೆ ಹೇಳಿ, ಕರ್ತನೇ, ನಿನ್ನ ಮಹಿಮೆಗಾಗಿ ವಂದನೆ. Thank you because your word is a real word. ಕರ್ತನೇ, ನಿನ್ನ ವಾಕ್ಯವು ನಿಜವಾಗಿರುವುದಕ್ಕಾಗಿ Your word is ಸ್ತೋತ್ರ. alive and functional. ದೇವರ ವಾಕ್ಯವು ಜೀವವು ಮತ್ತು Open your mouth and thank him for a few ನಿಮ್ಮ minutes. ಬಾಯಿಗಳನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡಿ ಕೆಲವು Let God's ನಿಮಿಷಗಳು. miracles flow on your life right now. ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ಈಗಲೂ ಚಲಿಸಲಿ. Every bondage is going to be broken in Jesus' name. ಪ್ರತಿಯೊಂದು ಬಂಧನಗಳು ಯೇಸು ನಾಮದಲ್ಲಿ ಮುರಿಯಲ್ಪಡಲಿ. Please put your hands down. ನಿಮ್ಮ ಕೈಗಳನ್ನು ಕೆಳಗೆ ಹಾಕಿ. Open your mouth and thank him for some ನಿಮ್ಮ time. ಬಾಯಿಗಳನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡಿ. Hallelujah. 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 Let the Holy Spirit change you. ಪವಿತ್ರಾತ್ಮ ನಿಮ್ಮನ್ನು ಬದಲಾಯಿಸಲಿ. Your family is going to be blessed. ನಿಮ್ಮ ಕುಟುಂಬಗಳು Your ಆಶೀರ್ವದಿಸಲ್ಪಡುವುದು. future is going to be ನಿಮ್ಮ blessed. ಭವಿಷ್ಯವು Your ಆಶೀರ್ವದಿಸಲ್ಪಡುವುದು. profession is going to be blessed. ನಿಮ್ಮ ವೃತ್ತಿಯು ಆಶೀರ್ವದಿಸಲ್ಪಡುವುದು. God is taking you to another level. ಕರ್ತನು ನಿಮ್ಮನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು His ಹೋಗ್ತಿದ್ದಾನೆ. creative presence is in your life. ಆತನ ಸೃಷ್ಟಿ ಮಾಡುವ ಪ್ರಸನ್ನತೆ ನಿಮ್ಮಲ್ಲಿದೆ. The evil that is destroying your life, ನಿಮ್ಮನ್ನು ನಾಶ ಮಾಡುತ್ತಿರುವ ದುಷ್ಟ ಶಕ್ತಿಯು, the evil that is limiting your progress, ನಿಮ್ಮನ್ನು ಮಿತಗೊಳಿಸುತ್ತಿರುವ ದುಷ್ಟವು, it is breaking in the name of Jesus. ಯೇಸು ನಾಮದಲ್ಲಿ ಮುರಿಯಲ್ಪಡುತ್ತಿದೆ. Hallelujah. Hallelujah. No curse can touch your family. ಯಾವ ಶಾಪವು ನಿಮ್ಮ No ಕುಟುಂಬವನ್ನು black ಮುಟ್ಟಲು magic or ಸಾಧ್ಯವಿಲ್ಲ. witchcraft can touch your ಯಾವ family. ಮಂತ್ರವು ನಿಮ್ಮನ್ನು ಮುಟ್ಟುವುದಕ್ಕೆ What ಸಾಧ್ಯವಿಲ್ಲ. the devil has planned against you, ಸೈತಾನ ನಿಮಗೆ ವಿರುದ್ಧವಾಗಿ ಯಾವುದನ್ನು ಆಲೋಚಿಸಿದ್ದಾನೋ God is destroying it in Jesus' ದೇವರು ಅದನ್ನು name. ಯೇಸು ನಾಮದಲ್ಲಿ Oh, come ಮುರಿಯುತ್ತಿದ್ದಾನೆ. on, let's give the Lord a mighty hand ಕರಗಳನ್ನು clap. ಕರ್ತನಿಗೆ ಕರಗಳನ್ನು ತಟ್ಟಿ ಮಹಿಮೆಯನ್ನು Open ಸಲ್ಲಿಸಿ. your mouth and praise him for ನಿಮ್ಮ some ಬಾಯಿಗಳನ್ನು time. ತೆರೆದು ಆತನಿಗೆ ಸ್ತೋತ್ರ ಮಾಡಿ. Uraba shakarama kata. Open your mouth and praise him ನಿಮ್ಮ for some ಬಾಯಿಗಳನ್ನು ತೆರೆದು time. ಆತನ ಸ್ತುತಿಸಿ ಕೆಲವು Jesus ನಿಮಿಷಗಳು. is transforming your life. ಯೇಸು ನಿಮ್ಮ ಜೀವಿತವನ್ನು ರೂಪಾಂತರ
Jesus is changing your life. ಯೇಸು ನಿಮ್ಮ ಜೀವಿತವನ್ನು His glory ಬದಲಾಯಿಸುತ್ತಿದ್ದಾನೆ. is changing your life ಆತನ ಮಹಿಮೆ today. ನಿಮ್ಮನ್ನು The ಬದಲಾಯಿಸುತ್ತಿದೆ. Holy Spirit power is changing you ಪವಿತ್ರಾತ್ಮನ today. ಶಕ್ತಿ ನಿಮ್ಮನ್ನು He's ಬದಲಾಯಿಸುತ್ತಿದೆ. calling you to another level. ಆತ ನಿಮ್ಮನ್ನು ಮುಂದಿನ ಹಂತಕ್ಕೆ He's ಕರೆಯುತ್ತಿದ್ದಾನೆ. calling you another victory. ನಿಮ್ಮನ್ನು ಮುಂದಿನ ಜಯಕ್ಕೆ ಕರೆಯುತ್ತಿದ್ದಾನೆ. Hallelujah. 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 Lift up your voice in ನಿಮ್ಮ worship. ಸ್ವರಗಳನ್ನು ಮೇಲೆತ್ತಿ ಆತನ Let ಆರಾಧಿಸಿ. the Holy Spirit fill you completely. ಪವಿತ್ರಾತ್ಮನನ್ನು ಪೂರ್ತಿಯಾಗಿ Let the ತುಂಬಿಸಲಿ. Holy Spirit change you completely. ಪವಿತ್ರಾತ್ಮನು ಸಂಪೂರ್ಣವಾಗಿ ಬದಲಾಯಿಸಲಿ. God's plan is coming on your life. ದೇವರ ಯೋಜನೆ ನಿಮ್ಮ ಜೀವಿತದಲ್ಲಿ ಬರುತ್ತಿದೆ. No bondage can stand against you. ಯಾವ ಬಂಧನ ನಿಮಗೆ ವಿರುದ್ಧವಾಗಿ ನಿಲ್ಲಲು No ಸಾಧ್ಯವಿಲ್ಲ. weapon formed against you will prosper. ನಿಮಗೆ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧವು ಫಲಿಸದು. The hand of God is mighty upon your life. ದೇವರ ಹಸ್ತು ನಿಮ್ಮ ಜೀವಿತದಲ್ಲಿ ಬಲವಾಗಿದೆ. Go ahead, talk to him for some ಆತನ time. ಬಳಿ ಮಾತನಾಡಿ. Hallelujah. Hallelujah. He is a prayer answering God. ಆತನು ಪ್ರಾರ್ಥನೆಗೆ ಉತ್ತರಿಸುವ ದೇವರು. He responds to your faith. ಆತ ನಿಮ್ಮ ನಂಬಿಕೆಗೆ Faith is the ಪ್ರತಿಸ್ಪಂದಿಸುತ್ತಾನೆ. currency of heaven. ಪರಲೋಕದ ಆ ಒಂದು ಕರೆನ್ಸಿ ನಂಬಿಕೆಯಾಗಿದೆ. Faith is the currency of heaven. ಆ ಪರಲೋಕದ ಕರೆನ್ಸಿ ನಂಬಿಕೆಯಾಗಿದೆ. God doesn't respond to money. ದೇವರು ಹಣಕ್ಕೆ God ಪ್ರತಿಸ್ಪಂದಿಸುವುದಿಲ್ಲ. does not respond to gold or silver. ದೇವರು ಬೆಳ್ಳಿ ಬಂಗಾರಕ್ಕೆ ಪ್ರತಿಸ್ಪಂದಿಸುವುದಿಲ್ಲ. God does not respond to social economic status. ದೇವರು ನಿಮ್ಮ ಸಾಮಾಜಿಕ ಆರ್ಥಿಕ ಹಿನ್ನೆಲೆಗಳಿಗೆ God does ಪ್ರತಿಸ್ಪಂದಿಸುವುದಿಲ್ಲ. not respond to your literacy. ದೇವರು ನಿಮ್ಮ ಅಕ್ಷರತೆಗೆ ಆತನು But God ಪ್ರತಿಸ್ಪಂದಿಸುವುದಿಲ್ಲ. responds to the faith in your life. ಆದರೆ ನಿಮ್ಮ ಜೀವಿತದ ನಂಬಿಕೆಗೆ ದೇವರು Show him your ಪ್ರತಿಸ್ಪಂದಿಸುತ್ತಾನೆ. faith and he will show you his glory. ಆತನಿಗೆ ನಿಮ್ಮ ನಂಬಿಕೆಯನ್ನು ತೋರಿಸಿ ಆತನು ತನ್ನ ಮಹಿಮೆ ನಿಮಗೆ When ತೋರಿಸುವನು. Lazarus was dead in the tomb, ಲಾಜರನು ಆತನ ಸಮಾಧಿಯಲ್ಲಿ ಸತ್ತವನಾಗಿದ್ದಾಗ Jesus said to Mary, ಯೇಸು ಮನೆಯಲ್ಲಿ if you ಹೇಳಿದನು, believe, you will see the glory of ನೀನು God. ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುವಿ. Hallelujah. Hallelujah. Faith brings God's glory. ನಂಬಿಕೆಯು ದೇವರ ಮಹಿಮೆಯನ್ನು His ತರುವಂತದಾಗಿದೆ. glory is touching your life ಈ today. ಮಹಿಮೆ ನಿಮ್ಮ ಜೀವಿತವನ್ನು ಮುಟ್ಟುತ್ತಿದೆ. Your weakness will turn into strength. ನಿಮ್ಮ ಬಲಹೀನತೆಯು Your ಬಲವಾಗುವುದು. sorrow will turn into joy. ನಿಮ್ಮ ದುಃಖವು ಆನಂದವಾಗುವುದು. Your tears will turn into laughter. ನಿಮ್ಮ ಕಣ್ಣೀರು The ನಗುವಾಗುವುದು. Bible says in the book of Psalms, He will turn your night into day. ಕೀರ್ತನೆಯು ಹೇಳ್ತಾನೆ ನಿಮ್ಮ ರಾತ್ರಿಯನ್ನು ಹಗಲಾಗಿ ಆತನು He will ಮಾರ್ಪಡಿಸುವನು. turn your weeping into dancing. ಆತನು ನಿಮ್ಮ ದುಃಖವನ್ನು ಆತನು ನೃತ್ಯವಾಗಿ It is ಮಾರ್ಪಡಿಸುವನು. not by might. ಅದು ಪರಾಕ್ರಮದಿಂದಲ್ಲ, It is not by ಅದು power. ಬಲದಿಂದಲ್ಲ, It's by my spirit, ಅದು saith the ನನ್ನ Lord. ಆತ್ಮನಿಂದಲೇ ಎಂಬುದಾಗಿ The Holy ಹೇಳ್ತಾನೆ. Spirit is touching your life ಪವಿತ್ರಾತ್ಮ today. ನಿಮ್ಮ ಜೀವಿತವನ್ನು ಮುಟ್ಟುತ್ತಿದ್ದಾನೆ. Respond by faith. ನಂಬಿಕೆಯಿಂದ ಪ್ರತಿಸ್ಪಂದಿಸಿ. Respond by trust in Him. ಆತನ ಮೇಲೆ ಭರವಸೆ ಇಟ್ಟು ಪ್ರತಿಸ್ಪಂದಿಸಿ. Hallelujah. Hallelujah. The moment you confess your sin, ಯಾವ ಕ್ಷಣ ನಿಮ್ಮ His ಪಾಪವನ್ನು ಅರಿಕೆ power ಮಾಡ್ತೀರಿ, cleanses you. ಆತನ ರಕ್ತ ನಿಮ್ಮನ್ನು ಶುದ್ಧಿ ಮಾಡ್ತದೆ. His blood cleanses ಆತನ you. ರಕ್ತ ನಿಮ್ಮನ್ನು ಶುದ್ಧಿ His ಮಾಡ್ತದೆ. Holy Spirit seals you. ಆತನ ಪವಿತ್ರಾತ್ಮ ನಿಮ್ಮನ್ನು His ಮುದ್ರಿಸುತ್ತಾನೆ. victory flows over you. ಆತನ ಜಯವು ನಿಮ್ಮ ಮೇಲೆ ಬೀಳ್ತದೆ. For the blood of Jesus is the everlasting covenant in Christ Jesus. ಯೇಸು ಕ್ರಿಸ್ತನ ರಕ್ತವು ನಿತ್ಯತ್ವದಲ್ಲಿ ಶಾಶ್ವತವಾದ ಒಡಂಬಡಿಕೆಯನ್ನು ಸ್ಥಾಪಿಸುವಂತದ್ದಾಗಿದೆ. Thank Him for a minute. ಆತನಿಗೆ 1 ನಿಮಿಷಗಳು ವಂದನೆ ಸಲ್ಲಿಸಿ. Thank Him by faith. ನಂಬಿಕೆಯಿಂದ ಆತನಿಗೆ ಸ್ತೋತ್ರ ಹೇಳಿ. Thank Him for the healing. ನಿಮ್ಮ ಸ್ವಸ್ಥತೆಗಾಗಿ ಸ್ತೋತ್ರ ಹೇಳಿ. Thank Him for your future. ನಿಮ್ಮ ಭವಿಷ್ಯಕ್ಕಾಗಿ ಆತನಿಗೆ ಸ್ತೋತ್ರ ಹೇಳಿ. Thank Him by faith for the victory ahead of you. ನಂಬಿಕೆಯಿಂದ ನಿಮ್ಮ ಮುಂದಿರುವ ಜಯಕ್ಕಾಗಿ ವಂದನೆ ಹೇಳಿ. The God of Abraham is your God. ಅಬ್ರಹಾಮನ ದೇವರು ನಿಮ್ಮ ದೇವರಾಗಿದ್ದಾನೆ. The God of Abraham is your heavenly Father. ಅಬ್ರಹಾಮನ ದೇವರು ನಿಮ್ಮ ಪರಲೋಕದ ತಂದೆಯಾಗಿದ್ದಾನೆ. The God of David is the one who anoints you. ದಾವೀದನ ದೇವರು ನಿಮ್ಮನ್ನು ಅಭಿಷೇಕಿಸಿದ್ದಾನೆ. The God of Israel is your heavenly Father. ಇಸ್ರಾಯೇಲ್ನ ದೇವರು ನಿಮ್ಮ ಪರಲೋಕದ The God who ತಂದೆಯಾಗಿದ್ದಾನೆ. changed Jacob into Israel ಯಾಕೋಬನನ್ನು ಇಸ್ರಾಯೇಲ್ನಾಗಿ ಮಾರ್ಪಡಿಸಿದ is the ದೇವರು. God who is holding your hand. ಆತನೇ ನಿಮ್ಮ ಕೈಗಳನ್ನು ಹಿಡಿದವನಾಗಿದ್ದಾನೆ. God's children in Udupi, ಉಡುಪಿಯಲ್ಲಿರುವ ದೇವರ ಮಕ್ಕಳು, your life and your future is not in the hands of the government. ನಿಮ್ಮ ಭವಿಷ್ಯವು ನಿಮ್ಮ ಜೀವಿತವಾದ ಸರ್ಕಾರದ ಕೈಯಲ್ಲಿಲ್ಲ. It is not in the hands of your company. ಅದು ನಿಮ್ಮ ಕಂಪನಿಯ ಕೈಗಳಲ್ಲಿಲ್ಲ. It's not even in the hands of your own health. ಅದು ನಿಮ್ಮ ಸ್ವಂತ ಆರೋಗ್ಯದಲ್ಲಿ ಕೂಡ ಇಲ್ಲ. Your future is in the hands of Jesus. ನಿಮ್ಮ ಭವಿಷ್ಯವು ಯೇಸುವಿನ ಕೈಗಳಲ್ಲಿದೆ. And He is able to change it for you. ಆತನು ಅದನ್ನು ನಿಮಗೋಸ್ಕರ ಬದಲಾಯಿಸುವನು. Hallelujah. Hallelujah. Heavenly Father, we thank you today. ಪರಲೋಕ ತಂದೆ, ಇವತ್ತು ನಾವು ನಿಮ್ಮನ್ನು ವಂದಿಸುತ್ತೇವೆ. Help us to be anointed by your Spirit. ಕರ್ತನಿನ ಆತ್ಮನಿಂದ ನಮ್ಮನ್ನು ಅಭಿಷೇಕಿಸಿ Thank you ಬಲಪಡಿಸು. that you want us to live a glorious life. ನಾವು ಮಹಿಮೆಯುಳ್ಳ ಜೀವಿತವನ್ನು ಜೀವಿಸಬೇಕೆಂದು Thank you ಬಯಸುತ್ತೇವೆ. that you want us to live a victorious ನಾವು life. ಜಯವುಳ್ಳ ಜೀವಿತವನ್ನು ಜೀವಿಸುವಂತೆ ಮಾಡ್ತೀರಾ, Thank you ಅದಕ್ಕಾಗಿ for the ಸ್ತೋತ್ರ. power of your Holy Spirit. ನಿನ್ನ ಪವಿತ್ರಾತ್ಮನ ಶಕ್ತಿ You have ಸಾಮರ್ಥ್ಯಕ್ಕಾಗಿ called ಸ್ತೋತ್ರ. us into victory. ನೀವು ನಮ್ಮನ್ನು ಜಯದ ಜೀವಿತಕ್ಕೆ You have ಕರೆದಿದ್ದಕ್ಕಾಗಿ called us ಸ್ತೋತ್ರ. into anointing. ನೀವು ನಮ್ಮನ್ನು Oh, ಅಭಿಷೇಕಿಸಿದ್ದಕ್ಕಾಗಿ we ಸ್ತೋತ್ರ. thank you for your touch on our lives. ನಮ್ಮ ಜೀವಿತದ ಮೇಲೆ ನಿನ್ನ ಸ್ಪರ್ಶಕ್ಕಾಗಿ ಸ್ತೋತ್ರ. You said heaven and earth will pass ನೀನು away, ಹೇಳಿದೆ ಭೂಮಿ ಆಕಾಶಗಳು ಅಳಿದು ಹೋಗುವುದು, but your word will never pass ಆದರೆ away. ನನ್ನ ಮಾತು ಎಂದಿಗೂ ಅಳಿದು ಹೋಗುವುದೇ ಇಲ್ಲ. Thank you, Lord.
ವಂದನೆ ಕರ್ತನೆ. Thank you, Jesus. ವಂದನೆ ಯೇಸುವೆ. In your holy name we pray. ನಿನ್ನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. Amen. Amen. Let's give Jesus another round of ಕರ್ತನಿಗೆ praise. ಕರಗಳನ್ನು ತಟ್ಟಿ ಆತನ ಮಹಿಮೆಗೆ ಸಲ್ಲಿಸೋಣ. Hallelujah. Before I pray and close, ನಾನು ಪ್ರಾರ್ಥನೆ ಮಾಡಿ ಮುಗಿಸುವುದು I want ಮೊದಲು to pray for those of you who need a miracle from God. ದೇವರಿಂದ ಅದ್ಭುತನ ಎದುರು ನೋಡ್ತಿರುವ ನಿಮಗೋಸ್ಕರ ಪ್ರಾರ್ಥನೆ ಬಯಸ್ತೇನೆ. Man's hand cannot satisfy, ಮನುಷ್ಯನ ಹಸ್ತ ನಿಮ್ಮನ್ನು ತೃಪ್ತಿಪಡಿಸಲು but ಸಾಧ್ಯ. Jesus can ಆದರೆ satisfy. ಯೇಸು ನಿಮ್ಮನ್ನು ತೃಪ್ತಿಪಡಿಸುವನು. Man cannot solve every problem. ಮನುಷ್ಯನ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಿಲ್ಲ. Jesus can solve every problem. ಆದರೆ ಯೇಸು ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸುವನು. Roll that stone away, ಆ ಕಲ್ಲನ್ನು ಜಾಡಿಸಿಬಿಡಿ. because Lazarus is coming out in Jesus' ಯಾಕಂದ್ರೆ name. ಲಾಜರಸನು ಹೊರಗಡೆ ಬರ್ತಿದ್ದಾನೆ ಯೇಸುವಿನ ನಾಮದಲ್ಲಿ. Hallelujah. Hallelujah. I'm going to pray for those of you looking for a miracle. ಯಾರು ಅದ್ಭುತನ ಎದುರು ನೋಡ್ತಿದ್ದೀರಿ ಅವರಿಗಾಗಿ ನಾನು ಪ್ರಾರ್ಥಿಸಲು ಬಯಸ್ತೇನೆ. You're looking for a promotion. ನೀವೊಂದು ಬಡ್ತಿಗಾಗಿ ಎದುರು ನೋಡ್ತಿದ್ದೀರಿ. You're looking for a victory. ನೀವೊಂದು ಜಯಕ್ಕಾಗಿ ಎದುರು ನೋಡ್ತಿದ್ದೀರಿ. You're looking for a healing. ನೀವೊಂದು ಸ್ವಸ್ಥತೆಗಾಗಿ ಎದುರು ನೋಡ್ತಿದ್ದೀರಿ. You're looking of coming out of curses. ನೀವು ಶಾಪದಿಂದ ಹೊರಬರದನ್ನು ಎದುರು ನೋಡ್ತಿದ್ದೀರಿ. You want to come out of witchcraft. ನೀವು ಮಾಟ ಮಂತ್ರ ಹೊರಬರಲು ಬಯಸ್ತಿದ್ದೀರಿ. I want to pray with you. ನಿಮ್ಮೊಂದಿಗೆ ನಾನು ಪ್ರಾರ್ಥಿಸಲು ಬಯಸ್ತೇನೆ. Wherever you are, ನೀವೆಲ್ಲಿದ್ದೀರೋ stand, we will pray together. ಆ ಸ್ಥಳದಲ್ಲಿ ನೀವು ನಿಂತುಕೊಳ್ಳಿ. ನಾವು If you are a person looking for a miracle, ನೀವೊಂದು ಅದ್ಭುತವನ್ನು ಎದುರು ನೋಡುವ ವ್ಯಕ್ತಿಯಾಗಿದ್ದಲ್ಲಿ I want to pray that God is going to bring that miracle in your life. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ತರಲಿ ಎಂಬುದಾಗಿ ನಾನು ನಿಮಗೋಸ್ಕರ This ಪ್ರಾರ್ಥಿಸಲು is not ಬಯಸ್ತೇನೆ. superstition, ಇದು ಏನು ಮಂತ್ರ ಮಾಡುವಂತದ್ದಲ್ಲ. because God doesn't deal with superstition. ಯಾಕಂದ್ರೆ ದೇವರು ಅಂತ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದು This is miracles of God in response to faith. ಯಾಕಂದ್ರೆ ಇದು ನಂಬಿಕೆಗೆ ಬದಲಾಗಿ ದೇವರು ಮಾಡುವಂತ ಕಾರ್ಯವಾಗಿದೆ. This is practice of Christian faith by the very right God has given us, even enshrined in our constitution. ದೇವರ ವಾಕ್ಯ ಮತ್ತು ನಮ್ಮ ಕಾನೂನಿನ ಅಡಿಯಲ್ಲಿ ನಮ್ಮ ನಂಬಿಕೆಗೆ ಅನುಗುಣವಾಗಿ ನಾವು ಮಾಡುವಂತ ಕಾರ್ಯ ಇದಾಗಿದೆ. Hallelujah. Hallelujah. It is a practice of Christian faith. ಇದು ಕ್ರೈಸ್ತ ನಂಬಿಕೆಯ ಅಭ್ಯಾಸವಾಗಿದೆ. The Bible says, ಬೈಬಲ್ ಹೇಳ್ತದೆ, call unto me and I will answer you. ನನ್ನನ್ನು ಕೇಳಿಕೊ ನಾನು ನಿನಗೆ I ಉತ್ತರವನ್ನು will show you ನೀಡುವೆನು. great and mighty things. ಬಲವಾದ ಸಂಗತಿಗಳನ್ನು ನಾನು ನಿನಗೆ ತೋರಿಸುವೆನು. You all are standing because you believe God is going to give you a miracle. ನೀವೆಲ್ಲರೂ ಎದ್ದು ನಿಂತಿರುವುದು ದೇವರು ನಿಮಗೊಂದು ಅದ್ಭುತವನ್ನು ಕೊಡುತ್ತಾನೆಂಬುದಾಗಿ. Is that a yes? ಹೌದಾ? Lift your hands to Jesus. ನಿಮ್ಮ ಕೈಗಳನ್ನು ಯೇಸುವಿಗೆ ನೇರವಾಗಿ ಮೇಲೆ. Heavenly Father, I pray for these huge numbers that are standing. ಪರಲೋಕ ತಂದೆ, ಬಹು ಸಂಖ್ಯೆಯಲ್ಲಿ ನಿಂತಿರುವ ಜನರಿಗಾಗಿ ನಾನು I ಪ್ರಾರ್ಥಿಸುತ್ತಿದ್ದೇನೆ. speak your blessing upon them. ನಿನ್ನ ಆಶೀರ್ವಾದ ನಿನ್ನ ಜೀವಿತದಲ್ಲಿ I speak ಮಾತನಾಡುತ್ತಿದ್ದೇನೆ. your miracles upon ನಿನ್ನ them. ಅದ್ಭುತ ನಿನ್ನ ಜೀವಿತದಲ್ಲಿ ಮಾತನಾಡುತ್ತಿದ್ದೇನೆ. In their homes, ಅವರ ಮನೆಗಳಲ್ಲಿ, in their families, ಅವರ ಕುಟುಂಬಗಳಲ್ಲಿ, in their places of work, ಅವರ ಕೆಲಸ ಮಾಡುವ in ಸ್ಥಳಗಳಲ್ಲಿ, their places of function, ಕರ್ತನೆ ಅವರ ಕಾರ್ಯ ಮಾಡುವ ಸ್ಥಳದಲ್ಲಿ, in their children, ಅವರ ಮಕ್ಕಳಲ್ಲಿ, in their education, ಅವರ ಕರ್ತನೆ in ವಿದ್ಯಾಭ್ಯಾಸ, their health, ಅವರ in ಆರೋಗ್ಯದಲ್ಲಿ, their finances. ಅವರ ಆರ್ಥಿಕತೆಯಲ್ಲಿ. This morning, ಈ ಬೆಳಗಿನ we ವೇಳೆ declare a miracle in Jesus' ನಾವು name. ಅದ್ಭುತವನ್ನು ಯೇಸು Let ನಾಮದಲ್ಲಿ the glory ಮಾತನಾಡುತ್ತೇವೆ. of God be revealed in their ನಿನ್ನ lives. ಮಹಿಮೆ ಅವರ ಜೀವಿತದಲ್ಲಿ Let ಪ್ರಕಟವಾಗಲಿ. there be a breakthrough in the name of ಅವರ Jesus. ಜೀವಿತದಲ್ಲಿ ಒಂದು ತಿರುವುಂಟಾಗಲಿ ಯೇಸು ನಾಮದಲ್ಲಿ. Hallelujah. 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 Every powers of demons, ಪ್ರತಿಯೊಂದು ದುರಾತ್ಮಗಳ ಬಲವು, every powers of witchcraft, ಎಲ್ಲ ಮಾಟಮಂತ್ರ ಶಕ್ತಿಯ according to ಬಲಗಳು, the word of God, ದೇವರ ವಾಕ್ಯದ I ಪ್ರಕಾರ cast you out in the name of ಯೇಸು Jesus. ನಾಮದಲ್ಲಿ ನಾನು ಹೊರದುಡ್ತೇನೆ. Take your hands of the property of God. ದೇವರ ಆಸ್ತಿಯ ಮೇಲೆ ನನ್ನ ಕೈಗಳನ್ನು ತೆಗೆ. In Jesus' mighty name. ಯೇಸುವಿನ ಬಲವಾದ Let there be ನಾಮದಲ್ಲಿ miracles upon the people. ಅದ್ಭುತಗಳು ಜನರ ಮೇಲೆ ಸಂಭವಿಸಲಿ. Thank you, Lord, for your healing presence. ನಿನ್ನ ಸ್ವಸ್ಥತೆ ಪ್ರಸನ್ನತೆಗಾಗಿ ವಂದನೆ Thank ಕರ್ತನೇ. you for your healing touch. ನಿನ್ನ ಸ್ವಸ್ಥತೆ Thank you ಸ್ಪರ್ಶಕ್ಕಾಗಿ for the ವಂದನೆ. breakthrough. ಓ ಒಂದು ತಿರುವಿಗಾಗಿ ಸ್ತೋತ್ರ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. Amen. Let's all stand together. ನಾವೆಲ್ಲರೂ ಒಟ್ಟಾಗಿ ಎದ್ದು ನಿಂತುಕೊಳ್ಳೋಣ. Let's sing hallelujah as I hand over the microphone. ನಾವು ಕೈಗಳ ಮೇಲೆ ಎತ್ತಿ ಹಾಲೆಲೂಯಾ ಹಾಡನ್ನು ಹಾಡೋಣ. Hallelujah. Hallelujah.